ಏಯ್ ನಿನಗೆ ದಕ್ಷಿಣ ಕಾಸು ಕೇಳೋಕ್ಕಾಯ್ತತೆ, ವಯಸ್ಸು ಕೇಳೋಕ್ಕಾಗಕ್ಕಿಲ್ವಾ? ಯುವ ಪೀಳಿಗೆ ನಾಚಿಕೆ ಪಡಬೇಕಾಗಿದೆ. ಅವ್ರಿಗೆ ಎಷ್ಟು ಪೇಷನ್ಸ್ ಕಮ್ಮಿ ಆಗಿದೆ ಅಂದರೆ ಲಿಫ್ಟಿಗೆ ಕೂಡ ವೆಯ್ಟ್ ಮಾಡೋಕ್ಕೆ ಇದಿಲ್ಲ. Nothing to do with the religion. The mind strengthening is a universal thought. ಈಗಿನ ಜನ್ರೇಷನ್ ಮೈಂಡ್ ತುಂಬ ಈಗೋಯಿಸ್ಟಿಕ್. ತಮ್ಮ ಬದುಕಿನ ಸ್ಪಾರ್ಕ್ ಮೂಲಕ ನಿಮ್ಮೆಲ್ಲರಲ್ಲೂ ಸಣ್ಣ ಸ್ಪಾರ್ಕ್ ಮೂಡಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಮಸ್ಕಾರ, ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಟೈಟಲ್ ಓಪನ್ ಹಾರ್ಟ್ ವಿತ್ ಸಭಾ. ಯಾಕೆ ಅನ್ನೋದು ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು. ನನ್ನ ಈ ಪಾಡ್ಕಾಸ್ಟ್ನಲ್ಲಿ ಜಾಯಿನ್ ಆಗುವಂತಹ ಅತಿಥಿಗಳು ತಮ್ಮ ಎಲ್ಲ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವಂತಹ ವೇದಿಕೆ ಇದು. ಎಲ್ಲ ಸಂದರ್ಭದಲ್ಲೂ ಎಲ್ಲ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಸ್ಟೇಜ್ ಆಗಿರಬಹುದು, ಅಥವಾ ಸಮಯ ಸಂದರ್ಭಗಳಾಗಿರಬಹುದು, ಅಥವಾ ಅವರಿಗೆ ಇದ್ದಂತಹ ಒಂದು ಚೌಕಟ್ಟು ಆಗಿರಬಹುದು. ಆದರೆ ಇಲ್ಲಿ ಅವರು ನಗಬಹುದು, ಸಂಭ್ರಮಿಸಬಹುದು, ಭಾವುಕರಾಗಬಹುದು. ಅದೇ ರೀತಿಯಾಗಿ ತಮ್ಮ ಬದುಕಿನ ಯಾವುದೇ ಒಂದು ಸ್ಪಾರ್ಕ್ ಕ್ಷಣವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರೆ ಡೆಫಿನೆಟ್ಲಿ ನೋಡ್ತಾ ಇರುವಂತಹ ವ್ಯೂವರ್ಸಲ್ಲಿ ಎಲ್ಲೋ ಒಂದು ಸಣ್ಣ ಸ್ಪಾರ್ಕ್ ಕ್ರಿಯೇಟ್ ಮಾಡಿದ್ರು, ಅಥವಾ ಹೌದಲ್ವಾ, ಈ ಥರ ನಾನು ನನ್ನ ಲೈಫ್ ಚೇಂಜ್ ಮಾಡ್ಕೋಬಹುದಲ್ವಾ ಅನ್ನುವಂತಹ ಭಾವನೆ ಮೂಡಿಸಿದ್ರೆ ಸಾರ್ಥಕವಾಗುತ್ತೆ. ಸಮಾಜದ ಶಕ್ತಿಶಾಲಿ ಜೀವಿ ಯಾವುದು ಅಂತ ಕೇಳಿದರೆ ಶಿಕ್ಷಣ ಪಡೆದ ಹೆಣ್ಣು ಅಂತ ಹೇಳಿ ತುಂಬ ಜನ ಅನುಭವಸ್ಥರು ಹೇಳ್ತಾರೆ. ಯಾಕೆ ಅಂದರೆ ಶಿಕ್ಷಣ ಪಡೆದಂತಹ ಒಬ್ಬ ಹೆಣ್ಣು ಸಮಾಜವನ್ನು ಪರಿವರ್ತಿಸುವ, ಸಮಾಜವನ್ನು ಸರಿದಾರಿಗೆ ತರುವಂತಹ, ಸಮಾಜವನ್ನು ಬದಲಾಯಿಸುವಂತಹ ಎಲ್ಲ ಶಕ್ತಿಯನ್ನು ಹೊಂದಿರ್ತಾಳೆ. ಅಂತಹ ಅದ್ಭುತ ಶಕ್ತಿ ಒಂದು ಹೆಣ್ಣಿನಲ್ಲಿ ಇರುತ್ತೆ. ಯಾಕಪ್ಪ ಇಷ್ಟೊಂದು ಪೀಠಿಕೆ ಅಂತಂದರೆ, ಇವತ್ತು ನನ್ನ ಪಾಡ್ಕಾಸ್ಟಲ್ಲಿ ಜಾಯಿನ್ ಆಗಿರುವಂತಹ ಅತಿಥಿ ಕೂಡ ತಮ್ಮ ಬದುಕಿನ ಸ್ಪಾರ್ಕ್ ಮೂಲಕ ನಿಮ್ಮೆಲ್ಲರಲ್ಲೂ ಸಣ್ಣ ಸ್ಪಾರ್ಕ್ ಮೂಡಿಸ್ತಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಅವರು ನಡ್ಕೊಂಡು ಬಂದಿರುವಂತಹ ದಾರಿ ಇದೆಯಲ್ಲ, ಅವರು ರೀಚ್ ಆಗಬೇಕು ಅಂತ ಅಂದ್ಕೊಂಡಿರುವಂತಹ ದಾರಿ ಇದೆಯಲ್ಲ, ಅದು ಅಷ್ಟೇ ಸ್ಟ್ರಾಂಗ್ ಆಗಿದೆ ಮತ್ತು ಡೈರೆಕ್ಟ್ ಆಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ಅಂದರೆ ವೃದ್ಧರವರೆಗೂ, ಅದು ಯುವತಿಯರಾಗಿರಬಹುದು, ಅಥವಾ ಗೃಹಿಣಿಯರಾಗಿರಬಹುದು, ಆಂಟ್ರಪ್ರಾನರ್ಸ್ ಆಗಿರಬಹುದು, ಎಜುಕೇಷನಿಸ್ಟ್ ಆಗಿರಬಹುದು, ಇನ್ನು ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರುವ ಈ ಕಾರ್ಯಕ್ರಮ ನೋಡ್ತಾ ಇರುವ ಯಾವುದೇ ಹೆಣ್ಮಕ್ಳು ಕೂಡ ಆಗಿರಬಹುದು, ಅವರೆಲ್ಲರಿಗೂ ಕೂಡ ಇವರು ಮಾದರಿಯಾಗಿ ನಿಲ್ತಾರೆ. ಯಾಕಂದರೆ ಬೇಸಿಕಲಿ ಇವರು ಎಜುಕೇಷನಿಸ್ಟ್. ಆದರೆ ಇವರ ಆಸಕ್ತಿಗಳ ಬಗ್ಗೆ ತಿಳ್ಕೊಳ್ತಾ ಹೋದರೆ ಯುವ ಪೀಳಿಗೆ ನಾಚಿಕೆ ಪಡಬೇಕಾಗಿದೆ. ನಾವು ಬೇರೆ ಬೇರೆ ಆಸಕ್ತಿಗಳನ್ನು ಕಂಡುಕೊಂಡು ನಮ್ಮ ಲೈಫ್ ಎಷ್ಟೊಂದು ಸ್ವಾರಸ್ಯಕರವಾಗಿದೆ, ಎಷ್ಟೊಂದು ಚೆನ್ನಾಗಿದೆ, ನಾವು ನಮ್ಮ ಲೈಫ್ನ ಹೇಗೆ ಬದಲಾಯಿಸ್ಕೊಳ್ಬಹುದು ಅಂತ ಹೇಳಿ ಒಂದು ಸಲ ಯೋಚನೆ ಮಾಡದೆ ಅಂತೂ ಇರೋದಿಲ್ಲ. ಇವ್ರನ್ನ ಮೀಟ್ ಮಾಡಿದ್ಮೇಲೆ, ಸೊ ಇಷ್ಟೆಲ್ಲ ಪೀಠಿಕೆ ಹಾಕಿದ್ಮೇಲೆ ಅವ್ರನ್ನ ವೆಲ್ಕಮ್ ಮಾಡುವಂತಹ ಸಮಯ ಇದು. ಸಚ್ ಅ ಬ್ಯೂಟಿಫುಲ್, ಸಚ್ ಅ ಸ್ಟ್ರಾಂಗ್ ಲೇಡಿ ಗೀತಪ್ರಿಯ ಮ್ಯಾಮ್ ಇದ್ದಾರೆ, ಕೋ-ಫೌಂಡರ್ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ನೀವು ಇವತ್ತು ನನ್ನ ಕರೆದು ಇಂಟರ್ವ್ಯೂ ಮಾಡಿ ಮತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ತಾ ಇರೋ ಒಂದು ಡಿಸಿಷನ್ಗೆ ನಾನು ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೆ ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ವೆಲ್ಕಮ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಎ ಬ್ಯೂಟಿಫುಲ್ ನೇಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನಾನು ಇಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಸುಮಾರಿದೆ. ಅದರಲ್ಲಿ ನಾನು ಫೋಕಸ್ ಮಾಡಬೇಕಾಗಿರೋದು ಒಂದು ಡೆಫಿನೆಟ್ಲಿ ಎಜುಕೇಷನ್. ಯಾಕಂದರೆ ಒಬ್ಬ ಹೆಣ್ಮಗಳು ಕಲಿತ್ರೆ ಶಾಲೆಯೊಂದು ಕಲಿತಂತೆ ಅನ್ನೋ ಗಾದೆನೇ ನಮ್ಮದ್ರಲ್ಲಿದೆ. ಸೊ ನೀವು ಒಂದು ಶಾಲೆಯಲ್ಲ, ಒಂದು ದೊಡ್ಡ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಡೆಫಿನೆಟ್ಲಿ ಕೇಳಬೇಕು. ಅದರ ಜೊತೆಗೆ ಹೊಸ ಆಸಕ್ತಿ ಮ್ಯಾಮ್ ಇದು, ಮತ್ತು ನಿಮ್ಮ ಹೊಸ ಪ್ರಯತ್ನ ಅದು ಸಕ್ಸಸ್ ಕೂಡ ಆಗಿದೆ. ತಾಯವ್ವ ಸಿನಿಮಾದಲ್ಲಿ ಲೀಡ್ ರೋಲ್ ಆಗಿ ನೀವು ನಟಿಸಿದ್ದೀರಿ. ಸೊ ಅದ್ರ ಬಗ್ಗೆನೂ ನಾನು ಡೆಫಿನೆಟ್ಲಿ ಕೇಳಬೇಕು. ನಾನು ಆರಂಭ ಎಲ್ಲಿಂದ ಮಾಡಿ ನೀವೇ ಹೇಳಿ. ಆರಂಭ ಎಜುಕೇಷನಿಂದನೇ ಮಾಡಲಿ. ಓಕೆ, ಫೈನ್. ಕೃಪಾನಿಧಿ ಜನ್ಮ ತಾಳಿದ್ದು ಯಾವಾಗ ಮ್ಯಾಮ್? ಇದು 1985 ಡಿಸೆಂಬರಲ್ಲಿ ನಾವು ಶುರು ಮಾಡಿದ್ದು. ಇದು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಶುರು ಮಾಡಿದ್ದು. ನಾನು ನಮ್ಮ ಫ್ಯಾಮಿಲಿ ಟ್ರಸ್ಟ್ ಇಬ್ಬರು ಇದ್ದಾರೆ, ದೇ ಆರ್ ಡಿಸ್ಟೆಂಟ್ ರಿಲೇಟಿವ್ಸ್ ಅಂತ ಹೇಳ್ಬೋದು. ನಾವು ಶುರು ಮಾಡಿದ್ವಿ ಒಟ್ಟಿಗೆ. ಆವಾಗ ನಾವು ಶುರು ಮಾಡಿದಾಗ ನಮ್ಮ ಹತ್ರ ಬರೀ 7 ಸ್ಟೂಡೆಂಟ್ಸ್ ಮಾತ್ರ ಇದ್ದರು. ಹೌದು. ಇದು ಏನು ಅಂತಂದರೆ ನಾವೆಲ್ಲ ತುಂಬ ಯಂಗ್ಸ್ಟರ್ಸ್ ಇದ್ವಿ, 20+ ಇದ್ವಿ, ಅರ್ಲಿ 20s. ಆದರೆ
ಹೇಳ್ತಾರಲ್ಲ ಈಗ ತುಂಬ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಮೆಚ್ಯೂರಿಟಿ ಬಂದ್ಬಿಡುತ್ತೆ. ಹೌದು, ಅದು ಅದು ತುಂಬ ನ್ಯಾಚುರಲ್ ಡಿಫಾಲ್ಟ್ ಅದೊಂಥರ. ಆ ರೀತಿ ಆಗಿಬಿಟ್ಟು ನಾವು ಯಂಗ್ಸ್ಟರ್ಸ್ ಇದ್ದಾಗ ನಮಗಿನ್ನ ಚಿಕ್ಕ ಟೀನೇಜರ್ಸ್ ಇರೋರನ್ನ ನಾವು ಹ್ಯಾಂಡ್ಲ್ ಮಾಡಿ ಮ್ಯಾನೇಜ್ ಮಾಡಿ ಅವ್ರಿಗೊಂದು ಟ್ರಾನ್ಸ್ಫರ್ಮೇಷನ್ ಮಾಡಿದ್ವಿ ಆ ಟೈಮಿಂದ. ಆಗ ನಾವು ಶುರು ಮಾಡಿದಾಗ ನಮ್ಮ ಹತ್ರ ಸಭಾ ಅವರೇ ಒಂದು ಸ್ಮಾಲ್ ಆಫೀಸು, ನೀವಿರೋ ಆಫೀಸ್ ಈಗ ಇದಕ್ಕಿಂತ ಅರ್ಧದಲ್ಲಿತ್ತು. ಆಮೇಲೆ ಒಂದು ಕ್ಲಾಸ್ ರೂಮ್ ಇತ್ತು, ಗೊತ್ತಾಯ್ತಾ. ನಮ್ಮ ಹತ್ರ 7 ಸ್ಟೂಡೆಂಟ್ಸ್ ಇದ್ದರು. ನಾನು ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸು ಅಂತಂದರೆ ಆವಾಗ ಸ್ಪೋಕನ್ ಇಂಗ್ಲೀಷ್ ಅಂತಿತ್ತು, ಕಮ್ಯುನಿಕೇಷನ್ ಅಂತಿರಲಿಲ್ಲ, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ವಿ. ನಮ್ಮ ಹಸ್ಬೆಂಡು ಎಲ್ಲ ಕಂಪ್ಲೀಟ್ ಅಕಾಡೆಮಿಕ್ಸ್ ನೋಡ್ಕೋತಾ ಇದ್ರು. ನಾನು ಬೇರೆ ವಿಷಯ, ಯಾಕೆಂದರೆ ನಾವಿಬ್ಬರು ಡಿವೈಡ್ ಮಾಡ್ಕೊಂಡ್ವಿ. ಯಾವ ರೀತಿ ನಾವು ಡಿವೈಡ್ ಮಾಡಿಕೊಂಡ್ರೆ ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡಿಕೊಂಡು ಅದನ್ನು ಹೇಗೆ ಒಳ್ಳೆ ಅಡ್ರೆಸ್ ಮಾಡ್ಬೋದು, ಅಟೆನ್ಷನ್ ಕೊಡ್ಬೋದು ಅಂತ ಅವ್ರ ಅಕಾಡೆಮಿಕ್ಸ್ನ ಎಲ್ಲ ನೋಡ್ಕೋತಾ ಇದ್ರು. ನಾನು ಬೇರೆ ಅಕೌಂಟಿಂಗ್ ಆಗಲಿ ಅಥವಾ ಮಕ್ಕಳದ ಹಾಸ್ಟೆಲ್ಸ್ ಸ್ಟೇ ಆಗಲಿ ಅವರ ಅಥವಾ ಹೆಲ್ತ್ ಆಗಲಿ ನ್ಯೂಟ್ರಿಷನ್ ಆಗಲಿ ಈ ರೀತಿ ನೋಡ್ಕೋತಾ ಇದ್ರಿ. ಓಕೆ, ಸೊ ನೀವು MBA ಪದವೀಧರರು. ನಾನು ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದಾಗ ನೋಡಿದೆ ನಿಮಗಿರೋ ಡೆಫಿನೆಟ್ಲಿ ಆಸಕ್ತಿಗಳ ಬಗ್ಗೆ, ಸಿಂಗಿಂಗ್ ಬಗ್ಗೆ, ಡ್ಯಾನ್ಸಿಂಗ್ ಬಗ್ಗೆ, ಆ್ಯಕ್ಟಿಂಗ್ ಬಗ್ಗೆ ನಾನು ಕೇಳಲೇಬೇಕು, ಡೆಫಿನೆಟ್ಲಿ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ MBA ಕೋರ್ಸ್ ಮಾಡಿದ್ರಿ ನೀವು ಆವಾಗ. ಸೊ ಆ MBA ಕೋರ್ಸ್ ಮಾಡಿದ್ದು ನಿಮಗೆ ಎಷ್ಟು ಹೆಲ್ಪ್ ಆಯಿತು ಮ್ಯಾಮ್ ಇದನ್ನೆಲ್ಲ ಹ್ಯಾಂಡಲ್ ಮಾಡುವಾಗ, ಅಕೌಂಟ್ಸ್ ಹ್ಯಾಂಡಲ್ ಮಾಡ್ತಿದ್ದಾಗ, ಸೇಲ್ಸ್ ಹ್ಯಾಂಡಲ್ ಮಾಡ್ತಿದ್ದಾಗ? MBA ಕೋರ್ಸ್ ಹ್ಯಾಂಡಲ್ ಮಾಡಿದ್ದೇನಾಗುತ್ತೆ ಅಂದರೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ನಾವು ಒಂದು ಸ್ಟೂಡೆಂಟ್ಸ್ನ ಅಥವಾ ಒಂದು ಚಿಕ್ಕವ್ರು ನಮಗಿನ್ನ ಟೀನೇಜರ್ಸ್ ಅವ್ರು ಇದ್ದಾಗ ನಮ್ಮ ಜೊತೆಯಲ್ಲಿ ಅವ್ರ ಜೊತೆ ಯಾವ ರೀತಿ ಅವ್ರ ಇಮೋಷನ್ಸ್ ಇರುತ್ತೆ. ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ನಾರ್ತ್ ಇಂಡಿಯಾ. ಅವಾಗ ಬಂದಾಗ ಲೋಕಲ್ಸ್ ಅಂದರೆ ಅವ್ರಿಗೆ ಪೇರೆಂಟ್ಸ್ ಇದ್ದರು ಅಂತ ಅದಷ್ಟು ತೊಂದರೆ ಆಗಿರಲಿಲ್ಲ. ಆಗ ಫಸ್ಟು ಬಂದಾಗ ಒಂದು ಸೆಟ್ ಆಫ್ ಸ್ಟೂಡೆಂಟ್ಸ್ ವರ್ ನಾರ್ತ್ ಇಂಡಿಯನ್ಸ್. ಆಗ ಅವ್ರ ಪೇರೆಂಟ್ಸ್ ಎಲ್ಲ ಬಂದಾಗ ಬಿಟ್ಬಿಟ್ಟು ಹೋದಾಗ ನನ್ನ ಕೈಲಿ ಹೇಳ್ತಿದ್ರು, ಮೇಡಮ್ ಇವಾಗ ನೀವೇ ತಂದೆ ತಾಯಿ ನೀವಿಬ್ಬರು ಇಲ್ಲಿ, ನಾವು ಹೋಗ್ತಿದ್ದೀವಿ ಬಿಟ್ಟು. ಆಗ ಬೇರೆ ತುಂಬ ಭಯ ಇತ್ತು ಆ ಟೈಮಲ್ಲಿ, ದೋಸ್ ಡೇಸ್ 80s. ಹಾಗಾಗಿಬಿಟ್ಟು ಅವರು ಎಲ್ಲ ಕೊಟ್ಟಾಗ ನಾವು ನಿಜವಾಗ್ಲೂ ಅವ್ರು ಹೇಳಿದ್ನು ಒಂದು ಸೆಂಟಿಮೆಂಟು, ಇಮೋಷನ್ನು, ಆ ಫೀಲಿಂಗ್ಸ್ ಇದ್ದಿದ್ದು ನೋಡಿದ್ರೆ ನಮಗೆ ಖಂಡಿತ ಪೇರೆಂಟಾಗಿ ಆ್ಯಕ್ಟ್ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದ್ಬಿಡುತ್ತೆ ಅವಾಗ. ಯಾಕೆಂತಂದರೆ ಅವ್ರುಗಳು ಅವಾಗ ಎಷ್ಟು ಇನ್ನೋಸೆಂಟು, ಅಲ್ಲಿಂದ ಬಂದಿರ್ತಾರೆ, ಏನು ಜಾಗ ಗೊತ್ತಿಲ್ಲ, ನಮ್ಮನ್ನು ನಂಬಿ ಎಜುಕೇಷನ್ಗೆ ಇಲ್ಲಿ ಸ್ಟೇ ಮಾಡಿ ಪುಟ್ ಹೆಣ್ಮಕ್ಳು ಎಲ್ಲ ಇರ್ತಾರೆ. ಅದನ್ನೆಲ್ಲ ನೆನೆಸ್ಕೊಂಡು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಾವು ಅವ್ರು ಹೇಳೋದ್ರಿಂದ ನಾವು ಒಂದು 90% ಅಂದ್ಕೊಂಡಿದ್ರೆ ಅದು ಮೋರ್ ದೆನ್ 100% ಬಂದುಬಿಡುತ್ತೆ. ಅವರು ಒಂದು ಇಟ್ಟಿರೋ ಟ್ರಸ್ಟ್ ಆಗಲಿ, ಅವರಲ್ಲಿ ಇಟ್ಕೊಂಡಿರೋ ಒಂದು ಹೆಸಿಟೇಷನ್ ಎಲ್ಲ ನೋಡಿಬಿಟ್ರೆ ನಾವು ಚೆನ್ನಾಗಿ ನೋಡ್ಕೋಬೇಕಪ್ಪ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಜಾಸ್ತಿ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಆ ರೀತಿ ಆಗಿಬಿಡುತ್ತೆ. ಇನ್ನು ಸಣ್ಣ ಯೂನಿಟ್ ಅಂದರೆ ಸಣ್ಣ ಕ್ಲಾಸ್ ರೂಮಿಂದ ಸ್ಟಾರ್ಟ್ ಮಾಡಿದ್ರಿ. ಹೌದು, 7 to 8 ಸ್ಟೂಡೆಂಟ್ಸಿಂದ ಅಂತ ಹೇಳಿದ್ರಿ. ಈಗ ಗ್ರೂಪ್ಸ್ ಆಗಿದೆ, ಸೊ ಒಳ್ಳೊಳ್ಳೆ ಕೋರ್ಸಸ್ ಆಗಿದೆ, ಫೇಮಸ್ ಕಾಲೇಜ್, ಫೇಮಸ್ ಬ್ರ್ಯಾಂಡ್ ಅಂತ ಆಗಿದೆ ಕೃಪಾನಿಧಿ. ಓಕೆ, ಸೊ ಇವಾಗ ಎಷ್ಟಿದ್ದಾರೆ ಮ್ಯಾಮ್ ಸ್ಟ್ರೆಂತ್? ಇವಾಗ ನಮ್ಮ ಹತ್ರ 9,000 ಪ್ಲಸ್, ಕ್ಲೋಸ್ ಟು 10,000 ಇದ್ದಾರೆ. ಅದಂದರೆ ಇದೊಂದು ಲಾಂಗೆಸ್ಟ್ ಜರ್ನಿ. ಏನಂತಂದರೆ ನಾವು 7ಇಂದ 27 ಸ್ಟೂಡೆಂಟ್ಸ್ ಆದರು. 27 ಆದಮೇಲೆ ಅದು ಬರ್ತಾ 7,000 ಆಯಿತು. 7 ನಂಬರ್ ಕಾಮನ್ ಆಗಿದೆ. ಇವಾಗಲೂ ಅಷ್ಟೇ 10,000 ತನಕ ಕ್ಲೋಸ್ ಆಗಿದೆ ನಮ್ಮ ಸ್ಟೂಡೆಂಟ್ಸ್, ಅಪ್ ಟು ಕ್ಲೋಸ್ ಟು 10,000. ಲಕ್ಕಿ ನಂಬರ್ ನನಗೆ 9 is the lucky number. 9,000 ಸ್ಟೂಡೆಂಟ್ಸ್. ಸೊ ದಟ್ ಈಸ್ ವಾಟ್. ಸೊ ಏನಂತಂದರೆ ನಾವು ಅವಾಗ ಶುರು ಮಾಡಿದಾಗ ಕಡಿಮೆ ಜಾಸ್ತಿ ನಂದು ಒಂದು ಪಾಲಿಸಿ, ನಮ್ಮ ಹಸ್ಬೆಂಡ್ ನಾವೇನು ಥಿಂಕ್ ಮಾಡ್ತಿದ್ವಿ ಅಂದರೆ ಯಾವ್ದು ಬಂದರೂ ಅದನ್ನು ಆಪರ್ಚುನಿಟಿ ಅಂತ ತಿಳ್ಕೊಳ್ಳೋದು. ಅದನ್ನು ಕಂಪೇರ್ ಮಾಡಿಕೊಂಡು ಇದು ಸಣ್ಣದು ದೊಡ್ಡದು, ಹೀಗೆ ಮಾಡಬಾರ್ದು, ಹಾಗೆ ಮಾಡಿದ್ರೆ ಅವ್ರೇನು ಅನ್ಕೋತಾರೆ, ಅದನ್ನು ನಮ್ಮಲ್ಲಿ ಮೈಂಡಲ್ಲಿ ಥಾಟೇ ಇರಲಿಲ್ಲ. ಮೇ ಬಿ ದೋಸ್ ಡೇಸ್ ವಿ ವರ್ ನಾಟ್ ಲೈಕ್ ದಟ್ ಅನಿಸುತ್ತೆ. ಆ ಜನ್ರೇಷನೋ ಏನೋ ಗೊತ್ತಿಲ್ಲ, ಜಾಸ್ತಿ ಆ ರೀತಿ ಥಿಂಕೇ ಮಾಡ್ತಿರ್ಲಿಲ್ಲ. ಏನೋ ಬಂದಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಏನು ಬಂದಿದ್ದನ್ನು ಅದಕ್ಕೆ 100% ಫೋಕಸ್ ಮಾಡಿ ಮಾಡ್ತಾ ಇದ್ವಿ. ಇವಾಗ ನನ್ನ ಕೆಲಸದಲ್ಲೂ ಅಷ್ಟೇ, ನಾನು ಶೇರ್ ಮಾಡ್ಕೊಂಡಾಗ ನನಗೆ ಎಷ್ಟೆಷ್ಟೋ ಸಣ್ಣ ಸಣ್ಣ ಕೆಲಸಗಳಿತ್ತು. ನನ್ನ ಒಂದು ದಿನವೂ ಒಂದು ಥಾಟ್ ಬರಲಿಲ್ಲ ಇದು ಚಿಕ್ಕ ಕೆಲಸ ಮಾಡಬಾರ್ದು, ಇದು ದೊಡ್ಡ ಕೆಲಸ ಮಾಡಬೇಕು ಅಂತ ನನಗೆ ಒಂದು ಚೂರು ಇಲ್ಲ. ಎಷ್ಟೋ ಸರಿ ನಮ್ಮ ಹಾಸ್ಟೆಲ್ ಮಕ್ಕಳು ಏನು ಅವ್ರದ್ದು ಫ್ಯಾನ್ಸ್ ಕೆಟ್ಟೋಗಿದ್ರೆ ನಾನೇ ಹೋಗಿ ಪರ್ಚೇಸ್ ಮಾಡಿ ಎಲೆಕ್ಟ್ರಿಷಿಯನ್ನ ಕರ್ಕೊಂಡೋಗಿ ಫ್ಯಾನ್ಸ್ನ ಹಾಕ್ಸಿದ್ದೀನಿ. ಮತ್ತು ಅವ್ರಿಗೆ ನ್ಯೂಟ್ರಿಷನ್ ಫುಡ್ ಕೊಡಬೇಕು ಅಂತ ಮಾರ್ಕೆಟ್ಗೆ ಹೋಗಿ ಬೆಳಗ್ಗೆ 4 ಗಂಟೆಗೆ ವೆಜಿಟೇಬಲ್ಸು ಎಲ್ಲ ಬೇರೆಯವ್ರನ್ನ ಕಳಿಸಿದ್ರೆ ಏನಾದ್ರು ಸಬ್ಸ್ಟ್ಯಾಂಡರ್ಡ್ ತಂದುಬಿಡ್ತಾರೆ ಅಂತ ಹೋಗಿ ತಂದು ಕರ್ಕೊಂಬಂದು ಅಲ್ಲಿ ನಿಂತ್ಕೊಂಡು ಅಡುಗೆ ಮಾಡಿಸಿ ಹಾಕ್ಸಿದ್ದೀವಿ. ಎಷ್ಟೋ ಸರಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ.
ಆಮೇಲೆ ಅವ್ರಿಗೆ ತುಂಬ ಒಂಥರ ಹೋಮ್ ಸಿಕ್ ಆಯ್ತಂದ್ರೆ ಮನೆಗೆ ಕರ್ಕೊಂಬಂದು ಇಟ್ಕೊಂಡು ಅವ್ರನ್ನ ಈ ರೀತಿ ಎಲ್ಲ ನಾವು ಮಾಡಿದಾಗ You are experienced in that. I'm experiencing. Seriously, I'm experiencing. ಯಾರಾದ್ರೂ ಕೆಲಸದವರು ಬಂದಿಲ್ಲ ಅಂತ ಅಂದಾಗ ಡೆಫಿನೆಟ್ಲಿ ಕಸಾನು ಕೂಡ ನಾವು ಹೊಡಿಬೇಕಾಗುತ್ತೆ. ಸೊ ಐ ಲವ್ ಟು ಡೂ ಇಟ್. ಇಟ್ಸ್ ಆರ್ ಜಾಬ್. ಇಟ್ಸ್ ನಾಟ್ ಓನ್ಲಿ ಪುಟಿಂಗ್ ಮೇಕಪ್ ಅಂಡ್ ಸಿಟ್ಟಿಂಗ್ ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಸೊ ಪ್ರೆಸೆಂಟ್ ಮಾಡೋದಷ್ಟೇ ಅಲ್ಲ, ಬಟ್ ವೆನ್ ವಿ ಡೂ ದ್ಯಾಟ್ ಅಲ್ಲ ಮ್ಯಾಮ್, ಹೌದು, ವಾಟ್ ಅ ಸ್ಯಾಟಿಸ್ಫ್ಯಾಕ್ಷನ್. ಕರೆಕ್ಟ್. ನೋಡಿ, ನೀವು ಇವಾಗ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಅದು ಅಲ್ವಾ? ಅದರದ್ದು ನಮಗೆ ಖಂಡಿತ ಅದು ಥಾಟೇ ಬರಬಾರ್ದು ಈ ಥರ ಮಾಡಬಾರ್ದು ಅಂತ. ನಮ್ದು ಏನಂದರೆ ಈ ಟೈಮಲ್ಲಿ ಈ ಒಂದು ಅಬ್ಸ್ಟಿಕಲ್ ಇದೆ, ಇದೊಂದು ಕಷ್ಟ ಇದೆ, ಇದನ್ನು ಸಾಲ್ವ್ ಮಾಡಬೇಕಷ್ಟೇ. ಅದೊಂದು ಥಿಂಕ್ ಮಾಡಿದ್ರೆ ಎನರ್ಜಿ ಇದ್ದೇ ಇರುತ್ತೆ. ನಾವು ಅದನ್ನು ಬೇರೆ ಅಯ್ಯೋ ಹೀಗೆ ಮಾಡಬೇಕಲ್ಲ, ಹಿಂಗೆ ಆಗ್ತಿದೆಯಲ್ಲ ಅಂದಾಗ ನಮ್ಮ ಎನರ್ಜಿ ಡ್ರೈನ್ ಔಟ್ ಆಗುತ್ತೆ ಅಷ್ಟೇ. ಸೊ ಆ ರೀತಿ ಮಾಡ್ಕೊಂಡು ನಾವು ಮೈ ಹಸ್ಬೆಂಡ್ ಈಸ್ ಎಕ್ಸಲೆಂಟ್ ಇನ್ ಅಕಾಡೆಮಿಕ್ಸು. ಸ್ಟೂಡೆಂಟ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಈಸ್ ಸೋ ಗುಡ್. ಅಂದರೆ ಬಟ್ ಒನ್ ಥಿಂಗ್ ಐ ಟೆಲ್ ಯು, ದ ಸೀಡ್ ಆಫ್ ಸ್ಟಾರ್ಟಿಂಗ್ ಎ ಕಾಲೇಜ್ ಇಸ್ ಡನ್ ಬೈ ಹಿಮ್. ಹೀ ಈಸ್ ದ ಒನ್ ಬಿಗ್ ಥಿಂಕಿಂಗ್ ಮಾಡೋದು ಆಲ್ವೇಸ್. ನಾನು those days I was very contented woman. ನನಗೆ ಸಾಕಲ್ವಾ, ಖುಷಿಯಾಗಿದ್ದೀವಲ್ಲ ಆ ರೀತಿ. ಬಟ್ ವೆನ್ ಐ ಸಾ ಹಿಸ್ ಎನರ್ಜಿ ಆ್ಯಂಡ್ ದ ವೇ ಹಿ ವಾಂಟ್ಸ್ ಟು ಎಕ್ಸ್ಪ್ಯಾಂಡ್, and I didn't want to clip his wings, you know. ಸೊ ನಾನು ಅಂದ್ಕೊಂಡೆ, ಇನ್ಸ್ಟೆಡ್ ಆಫ್ ಟೆಲಿಂಗ್ ಹಿಮ್ ಸಾಕು ಅಂತ, ವೈ ಡೋಂಟ್ ಐ ಜಸ್ಟ್ ಬಿಕಮ್ ಎ ಒನ್ ವಿತ್ ಹಿಮ್ ಅಂತ ಅಂದ್ಬಿಟ್ಟು ನಾನೇ ಚೇಂಜ್ ಆಗಿಬಿಟ್ಟೆ. ಆ್ಯಂಡ್ ದ್ಯಾಟ್ ಗಿವನ್ ಎ ಸಚ್ ಎ ಟ್ರೆಮೆಂಡಸ್ ರಿಸಲ್ಟ್. ಹೇಳ್ತಾರಲ್ಲ, ಒಂದು ಪರಮಾತ್ಮ ಒಬ್ಬೊಬ್ರ ಕೈಲೇ ನಾನು ಮಾಡಿಸ್ತಾ ಇರ್ತಾನೆ, ಮಾಡಿಸಿ ಇಂಥವ್ರು ನಿನಗೆ ಈ ಜಾಬ್ ಕೊಟ್ಟಿದ್ದೀನಿ, ನೀನು ಈ ರೀತಿ ಮಾಡಿ ಪ್ರಪಂಚಕ್ಕೆ ಸೇವೆ ಮಾಡಬೇಕು ಅಂತ ಹೇಳಿರೋದ್ರಿಂದ ನನಗೆ ಅದರಿಂದ ಬಹಳ ಖುಷಿ ಇದೆ. ನಾಗ್ಪಾಲ್ ಸರ್ನ ಯಾವಾಗ ಭೇಟಿ ಮಾಡಿದ್ರಿ? ನಾನು ಐ ಮೆಟ್ ಹಿಮ್ ಇನ್, ವಿ ಜಸ್ಟ್ ಗಾಟ್ ಮ್ಯಾರಿಡ್ ಇನ್ 1 year ಓನ್ಲಿ. ಐ ಮೆಟ್ ಹಿಮ್ ಇನ್ 83 ಹಾಗೆ ಮೀಟ್ ಮಾಡಿದ್ದು. 82ನಲ್ಲಿ ಮೆಟ್ ಹಿಮ್ ಇನ್ ಒನ್ ಆಫ್ ದಿ ವೆಡ್ಡಿಂಗ್ ಇದರಲ್ಲಿ. ನಮ್ಮ ಅಂದರೆ ಒಂದು ಕಾಮನ್ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದರು, ಥ್ರೂ ಅವರು ಇದು ಹೋದಾಗಾಯಿತು. ದೆನ್ ಫಸ್ಟ್ ಟೈಮ್ ಓನ್ಲಿ ಹಿ ಲೈಕ್ಡ್ ಮೀ. ಆಮೇಲೆ ಹಾಗೆ ಅವಾಗ ನಾವು ಅಷ್ಟು ಫೋನಲ್ಲೂ ಜಾಸ್ತಿ ಏನು ಮಾತಾಡ್ತಾ ಇರಲಿಲ್ಲ, ಲ್ಯಾಂಡ್ಲೈನಲ್ಲಿದ್ದರೂ ಕೂಡ. ಸೊ ಸುಮ್ಮನೆ ಹಾಗೆ ಮೀಟ್ ಮಾಡಿದಾಗ ಈ ಎಕ್ಸ್ಪ್ರೆಸ್ಡ್ ಮೀ. ನನಗೂ ಫಸ್ಟ್ ಟೈಮ್ ವೆನ್ ಐ ಸಾ ಹಿಮ್, ಹಿ ವಾಸ್ ತುಂಬ ಹ್ಯಾಂಡ್ಸಮ್ ಆಗಿದ್ದರು. ಹಿ ಆಲ್ಸೋ ಲೈಕ್ ಮೀ, ಐ ಆಲ್ಸೋ ಲೈಕ್ಡ್. ಆ್ಯಂಡ್ ವೆರಿ ನೈಸ್ ಪರ್ಸನ್. ಲವ್ ಅಟ್ ಫಸ್ಟ್ ಸೈಟ್ ಆಯಿತು. ಆಮೇಲೆ ಮಾತಾಡ್ತಾ ದೆನ್ ವಿ ಲೈಕ್ ಈಚ್ ಅದರ್. ದೆನ್ ಇಟ್ ವಾಸ್ ಎ ಇಲೋಪ್. ಆಮೇಲೆ ಇಲೋಪ್ ಆದಮೇಲೆ ನಮ್ಮ ಪೇರೆಂಟ್ಸು ಓಕೆ ಸರಿ ಬಂದ್ಬಿಟ್ಟ ಮೇಲೆ ಆರ್ಯ ಸಮಾಜದಲ್ಲಿ ಮದುವೆ ಮಾಡಿಕೊಟ್ರು. ಯಾಕೆ ಅಂತಂದರೆ, ನೀವು ಈ ಇಲೋಪ್ ಆಗಿಬಿಟ್ಟಿದ್ದೀರಾ, ಅದ್ರ ಬದಲು ನಾವು ಮದುವೆ ಮಾಡಿಸ್ಕೊಡ್ತೀವಿ, ಬಂದುಬಿಡಿ ಅಂತ ನಮ್ಮ ಇದು ಮಾಡಿ ಮಾಡಿಸ್ಕೊಟ್ರು. ಆ ಟೈಮಲ್ಲಿ ಇವಾಗ ಪೇರೆಂಟ್ಸ್ ಒಪ್ಪಿಬಿಡ್ತಾರೆ. ಆ ಟೈಮಲ್ಲಿ ನಾನು ಒಪ್ಸಿದ್ರಿ 80s ಅಲ್ಲಿ ಪೇರೆಂಟ್ಸ್ಗೆ? ಒಪ್ಸೋಕ್ಕಾಗಲಿಲ್ಲ. ಹೇಳಿದ್ರು ಮನೇಲಿ, ಯಾಕೆ ನಮ್ಮಲ್ಲೇ ಬೇಕಷ್ಟು ಜನ ಇದ್ದಾರಲ್ಲ, ನೀನು ನಾರ್ತ್ ಇಂಡಿಯನ್ ಏನು ಮಾಡ್ಕೋತೀಯಾ, ಏನು ಗೊತ್ತಿಲ್ಲ, ಗುರಿ ಇಲ್ಲ, ಆ ಥರ ಎಷ್ಟೇ ಜೊತೆಯವರಿದ್ರು. ಆಮೇಲೆ ನಮ್ಮ ಒಬ್ಬರು ಆಂಟಿ ನಮ್ಮ ಕನೆಕ್ಟ್ ಮಾಡಿದ್ರು, ಅವ್ರು ಬಂದು ಮನೇಲಿ ಮಾತಾಡಿದ್ರು. ಅದಾದಮೇಲೆ ಸರಿ ಮದುವೆ ಮಾಡಿ, ಆರ್ಯ ಸಮಾಜದಲ್ಲಿ ಮದುವೆ ಮಾಡಿ, ಕ್ಲೋಸ್ ಫ್ಯಾಮಿಲಿ ಇದ್ರು, ಚಿಕ್ಕಮ್ಮ ಅಂಥವ್ರನ್ನೆಲ್ಲ ಕರೆದು ಮದುವೆ ಮಾಡಿ ಇದು ಮಾಡಿದ್ಮೇಲೆ ಸರಿ ಹೋಯ್ತು. ಓಕೆ. ಸೊ ನಾಗ್ಪಾಲ್ ಸರ್ನ ಮದುವೆ ಆದಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಂಥ ಒಳ್ಳೆ ಅಳಿಯ ಸಿಕ್ನಪ್ಪ ನಮಗೆ, ನಾವು ಹುಡುಕಿದ್ರು ಸಿಕ್ತಿರ್ಲಿಲ್ಲ ಇಂಥ ಅಳಿಯ ಅಂತ ಅನ್ಕೊಂಡ್ರ, ಮಾತಾಡಿದ್ರ ಆಮೇಲೆ? ಹೌದು, ಅವರು ತುಂಬ ಇಷ್ಟ ಆಯ್ತು. ಅವ್ರು ಹೇಳ್ತಿದ್ರು, ನಿನಗಿಂತ ಜಾಸ್ತಿ ಕಾಮ ಅವರೇನೆ ಅಂತ ಹೇಳೋರು ನಮ್ಮ ಮನೆಯಲ್ಲಿ. ತುಂಬ ಕಾಮಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ. ಈಸ್ ಟು ಗುಡ್ ಹಾರ್ಟೆಡ್, ವೆರಿ ಸಾಫ್ಟ್ ಸ್ಪೋಕನ್. ಆಮೇಲೆ ಮತ್ತು ಎಜುಕೇಷನ್ ಫೀಲ್ಡಲ್ಲಂತೂ ಹೀ ಈಸ್ ದ ಪರ್ಸನ್ ಹೂ ಇಸ್ ಡನ್ ಸೋ ಮಚ್ ಫಾರ್ ಅಕಾಡೆಮಿಕ್ಸ್. ಈಗಲೂ ಅಷ್ಟೇ ಅವ್ರಿಗೆ ಸ್ಟೂಡೆಂಟು ಕಂಪ್ಲೀಟ್ ಒಂದು ಪೋರ್ಷನ್ ಅರ್ಥ ಆಗದೆ ಇದ್ದರೆ ಹಿ ವಿಲ್ ನೆವರ್ ಲೆಟ್ ದೆಮ್. ಅದನ್ನು ಬರ್ಸಿ ಕೂರಿಸಿ 1 to 1 ಹೇಳಿ. ಯಾಕೆಂದರೆ ಸ್ಟೂಡೆಂಟ್ ಅರ್ಥ ಆಗದೆ ಇದ್ದರೆ ದೆ ಕೆನಾಟ್ ಡೆಲಿವರ್ ಹೋಲ್ ಹಾರ್ಟೆಡ್ಲಿ, ಏನೇ ಕೆಲಸ ಆಗಲಿ ಅಂದ್ಬಿಟ್ಟು ಯಾವುದನ್ನು ಬಿಡೋದಿಲ್ಲ. ಅಷ್ಟು ಈ ಸೋ ಫೋಕಸ್ಡ್. ಆ್ಯಂಡ್ ಐ ಟೆಲ್ ಯು, ಐ ಆಮ್ ಎಕ್ಸ್ಟ್ರೀಮ್ಲಿ lucky and thankful for the God, the way he has made him as my life partner. He's very supportive to me. Very supportive. Yeah. Okay. 40 years. It's big milestone. Okay. So ಈ ರೀಚ್ನ ನಾವು ಮುಟ್ಟಬೇಕು ಅನ್ನೋದು ಎಲ್ಲ ಆಂಟ್ರಪ್ರನರ್ಸ್ ಆಸೆ ಆಗಿರುತ್ತೆ. ಅವ್ರಿಗೇನು ಮೆಸೇಜ್ ಕೊಡ್ತೀರಿ ನೀವು? ಹೇಗಿರಬೇಕಾಗುತ್ತೆ? ಕರೆಕ್ಟು. ಎಲ್ಲರಿಗೂ ಇಷ್ಟ ಇರುತ್ತೆ, ಏನಾದರೂ ನಮ್ಮದೇ ಓನ್ ಮಾಡಬೇಕು ಅಂತ ಇರುತ್ತೆ, ಅದು ಅಗ್ರಿ ಮಾಡ್ತೀನಿ. ನಾನು ಹೇಳೋದೇನು ಅಂದರೆ, ಯಾವುದು ಥರ ಆಪರ್ಚುನಿಟಿ ಬರುತ್ತೆ, ಚಿಕ್ಕದು ಪುಟ್ಟದು, ಅಥವಾ ನಮಗೇನು ಟ್ಯಾಲೆಂಟ್ ಇರುತ್ತೆ
ಅದನ್ನು ನಾವು ಮಾಡ್ಕೊಂಡು ಹೋಗಬೇಕು. ಅಯ್ಯೋ ಹಿಂಗಾಯಿತು ಹಂಗೆ ನಾವು ಬೆಸ್ಟ್ ವರ್ಷನ್ ಆಫ್ ಅವರ್ ಸೆಲ್ಫ್ ಆಗಬೇಕು ಅಂದರೆ ಬೇರೆ ಯಾರಿಗೂ ಕಂಪೇರ್ ಮಾಡ್ಕೋಬಾರ್ದು. ನಾವು ಕಂಪೇರ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ನಮಗೊಂದು ಡಿಸ್ಕಂಟೆಂಟ್ಮೆಂಟ್ ಬರುತ್ತೆ ಮೈಂಡಲ್ಲಿ. ಅದರಿಂದ ನಾವು ಸಕ್ಸಸ್ ಕೂಡ ಡಿಲೇ ಆಗುತ್ತೆ ಮತ್ತು ಸ್ಟ್ರೆಸ್ ಆಗುತ್ತೆ. ನಾವು ಯಾವುದನ್ನೇ ಆಗಲಿ ಖುಷಿಯಾಗಿ ಮಾಡ್ಕೊಂಡು ಹೋಗ್ತಿದ್ರೆ ನಾನು ಹಿಂದಿಂದ ಇದಕ್ಕಿಂತ ಬೆಸ್ಟಾಗಿ ಮಾಡ್ತೀನಿ ಅಂತ ಅಂದ್ಕೊಂಡು ಹೋಗ್ತಿದ್ರೆ ಡೆಫಿನೆಟ್ಲಿ ಇದಾಗುತ್ತೆ ಅಂತ ನಾನು ಹೇಳ್ತೀನಿ ಯಾವಾಗಲೂ. ಆ ರೀತಿ ನೀವು ಅವಾಗಲೇ ಒಂದು ಮಾತು ಹೇಳ್ತಿದ್ರಿ, ಓಕೆ, ನಾವು ಕೆಲಸ ಅಂತ ಬಂದಾಗ ಇದು ಚಿಕ್ಕದು, ಇದು ದೊಡ್ಡದು, ಇದು ಹಾಗೆ ಹೀಗೆ ಅಂತ ಅನ್ಕೋಬಾರ್ದು ಅಂತ ಅಂದು. ಹೌದು, ಬೀಯಿಂಗ್ ಅ ಕೋ-ಫೌಂಡರ್ ನೀವು ಹೋಗಿ ಹೊರಗಡೆ ತಗೊಂಡ್ ಬರ್ತಿದ್ರಿ, ಕೆಲಸ ಅದು ಮಾಡ್ತಿದ್ರಿ, ಇದು ಮಾಡ್ತಿದ್ರಿ, ಅಂಡ್ ಯು ಎಂಜಾಯ್ಡ್ ದಟ್, ಓಕೆ, ಆನ್ ದಟ್ ಮೂಮೆಂಟ್. ಬಟ್ ಅದು ಪ್ರತಿಯೊಬ್ಬರಿಗೂ ಎಷ್ಟು ಇಂಪಾರ್ಟೆಂಟು. ಈಗ ಎಲ್ಲರೂ ಕೂಡ ಬದುಕಬೇಕು ಅಂತಂದ್ರೆ ಏನಾದ್ರೂ ಕೆಲಸ ಮಾಡ್ಲೇಬೇಕು. ಎಷ್ಟು ದಿನ ಅಂತೂ ಪ್ಯಾರೆಂಟ್ಸ್ ನೋಡ್ಕೊಳಕ್ಕಾಗುತ್ತೆ? ಇಲ್ಲ. ಒಂದು ವಯಸ್ಸು ಬಂದ್ಮೇಲೆ ಅವ್ರ ಪ್ಯಾರೆಂಟ್ಸಿಗೆ ನೋಡ್ಕೋಬೇಕಾಗುತ್ತೆ. ತುಂಬಾ ಜನ ನಾನು ಅದು ಮಾಡಲ್ಲ, ನಾನು ಇದು ಮಾಡಲ್ಲ, ದಿಸ್ ಇಸ್ ನಾಟ್ ಮೈ ಜಾಬ್, ದಿಸ್ ಇಸ್ ನಾಟ್ ಮೈ ವರ್ಕ್ ಅಂತ ಹೇಳ್ತಾರೆ. ಸೊ ಹೌ ಇಂಪಾರ್ಟೆಂಟ್ ಇಟ್ ಈಸ್ ದಟ್ ವಿ ಹ್ಯಾವ್ ಟು ಅಡ್ಜಸ್ಟ್ ವಿತ್ ದ ವರ್ಕ್. ಅದು ಡೆಫಿನೆಟ್ಲಿ ಒಂದು ಈ ವಿಷಯದಲ್ಲಿ ಏನಂದರೆ, ನಾವು ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡ್ತಿದ್ರೆ ಆ ರೀತಿ ಒಂದು ಈಗೋ ಬರುತ್ತೆ, ನಾನು ಅದು ಮಾಡಬಾರ್ದು, ಇದು ಮಾಡಬಾರ್ದು, ದಿಸ್ ಇಸ್ ಮೈ ಏರಿಯಾ, ಒಂದು ಪ್ಯಾರಾಮೀಟರ್ ಇದೆ ನನಗೆ, ಇದಿಷ್ಟರಲ್ಲೇ ಮಾಡಬೇಕು ಅಂತ ಒಂದು ಇರುತ್ತೆ. ಆದರೆ ನಾವೇನಾದರೂ ನಮ್ಮದು ಓನ್ ಬಿಸ್ನೆಸ್ ಆಗಲಿ ಅಥವಾ ನಮ್ಮ ಓನ್ ಸೆಟಪ್ ಆಗಲಿ ನಾವು ಶುರು ಮಾಡಿದಾಗ, ಯಾಕೆ ಅಂತಂದರೆ ನಾವೆಲ್ಲ 100% ಕೊಡಬೇಕಾಗತ್ತೆ. ಈಗ ಈವನ್ ಹೋಟೆಲ್ ಮ್ಯಾನೇಜ್ಮೆಂಟಲ್ಲೂ ಅಷ್ಟೇ, ಟ್ರೈನಿಂಗ್ ಕೊಟ್ಟರೆ ಈ ಪಾತ್ರೆ ತೊಳೆಯೋದು ಹಿಡಿದು ಕುಕ್ಕಿಂದ ಎಲ್ಲ ಒಂದು ತಿಳ್ಕೊಂಡಿರ್ತಾರೆ. ಆ ರೀತಿ ನಮ್ಮದೇ ನಾವೇನಾದ್ರು ಶುರು ಮಾಡಿದಾಗ 100% ನಾವು ಕೊಡಲಿಲ್ಲ ಅಂದರೆ, ಇದು ಬಂದಿಲ್ಲ ನಾನು ಇದ್ಯಾಕೆ ಮಾಡಬೇಕು ಅಂದರೆ ಖಂಡಿತ ಅದು ಇಟ್ ವಿಲ್ ನಾಟ್ ಫ್ಲರಿಶ್ ಅಂತ. ಯಾವಾಗಲೂ ನಾವೇನಾದರೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ, ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ಯಾವುದಾದ್ರೂ ಅದಕ್ಕೆ ಒಂದು ಲಾಕುನ ಇದ್ದರೆ ನಾವು ಅದಕ್ಕೆ ಖಂಡಿತವಾಗ್ಲೂ ಅಯ್ಯೋ ಇವ್ರು ಬಂದಿಲ್ಲ ಅವ್ರು ಬಂದಿಲ್ಲ ನಾನು ಮಾಡಬಾರ್ದು ಅಂತ ಅನ್ನೋಂಗಿಲ್ಲ. ಅದನ್ನು ನಾವು ಮಾಡ್ಕೊಂಡು ಹೋದ್ರೇ ಆಂಟ್ರಪ್ರಿನರ್ ಸಕ್ಸಸ್ ಆಗೋದು. ಇಲ್ಲ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ, ಲ್ಯಾಗ್ ಬಿಹೈಂಡ್ ಆಗುತ್ತೆ. ಆ್ಯಕ್ಚುಲಿ ಮ್ಯಾಮ್, ನಾನು ಒಂದು ಕೇಳಬೇಕು. ಸೊ ಈಗ ನನಗೆ ಅನಿವಾರ್ಯ, ನಾನು ಡೆಫಿನೆಟ್ಲಿ ಮಾಡ್ತಾ ಇದ್ದೀನಿ, ಏನೋ ಮಾಡಬೇಕು ಅನ್ನೋ ಸ್ಪಾರ್ಕ್ ಇದೆ ನನಗೆ, ಐ ಜಸ್ಟ್ ಸ್ಟಾರ್ಟೆಡ್. ನಿಜ, ನನ್ನ ಬಿಟ್ಬಿಡಿ. ಬಟ್ ತುಂಬ ಜನ ಏನೋ ಒಂದು ಸ್ಟಾರ್ಟ್ ಮಾಡಿರ್ತಾರೆ, ಲೈಕ್ ಮೀ, ಲೈಕ್ ಯು. ಅವ್ರು ತುಂಬ ಇನ್ವಾಲ್ವ್ ಆಗಿರ್ತಾರೆ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿರ್ತಾರೆ. ಬಟ್ ಅಂಥ ಟೈಮಲ್ಲಿ ಯಾವುದೋ ಒಂದು ಕೆಲಸ ಆಗಲ್ಲ, ಅಥವಾ ಯಾವುದೋ ಒಂದು 10 ವರ್ಕಲ್ಲಿ ಯಾವುದೋ ಒಂದು 2-3 ವರ್ಕ್ ಆಗಲ್ಲ, ತುಂಬ ಡಿಸಪಾಯಿಂಟ್ ಆಗಿಬಿಡ್ತಾರೆ, ಗಿವ್ ಅಪ್ ಮಾಡಿಬಿಡ್ಬೇಕಾ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಮ್ಮನ್ನು ನಾವು ಹೇಗೆ ಮೋಟಿವೇಟ್ ಮಾಡ್ಕೋಬೇಕು? ಗಿವ್ ಅಪ್ ಮಾಡಬಾರ್ದು. ಯಾಕೆ ಅಂತಂದರೆ ಎಲ್ಲ ಕೆಲಸ ನಾವು ಈಗಲೂ ಕೂಡ ತಗೊಂಡಿದ್ದು, ಇವಾಗ ಎಷ್ಟೋ ಕೆಲಸಗಳು ನಾನು ಒಂದು ಮೂವಿ ಫೀಲ್ಡ್ ಆಗಲಿ ಅಥವಾ ಒಂದು ಎಜುಕೇಷನ್ ಫೀಲ್ಡೇ ಆಗಲಿ, ಒಂದು 10 ಕೆಲಸ ನಾನು ಮಾಡೋಕ್ಕೆ ಹೋದಾಗ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾನೊಂದು ಕೋರ್ಸ್ಗೆ ಮಾಡ್ತಿರ್ತೀನಿ, ಅಲ್ಲೇನೋ ತೊಂದರೆಗಳಾಗ್ಬೋದು, ಅಥವಾ ಲ್ಯಾಂಡ್ ತೊಗೊಳಕ್ಕೆ ಹೋದಾಗ ಅಲ್ಲಿ ತೊಂದರೆ ಆಗ್ಬೋದು, ಅಥವಾ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಸರಿಯಾಗಿ ಒಂದು ಅವ್ರಿಗೆ ಲೆಕ್ಚರ್ ಇಷ್ಟ ಆಗದೆ ಇರ್ಬೋದು, ಕೆಲವು ಲೆಕ್ಚರ್ಸ್ ಬಂದಿರೋ ಏನಾದರೂ ತೊಂದರೆಗಳಾಗುತ್ತೆ. ಈಗಲೂ ಕೂಡ ಆ್ಯಸ್ ಆನ್ ಟುಡೇ ಆಲ್ಸೋ, ನಾನು ಇವಾಗ ನೀವು ಹೇಳಿದ ಒಂದು 10 ಪಾಯಿಂಟ್ಸ್ ಅಂತಿದ್ರೆ 10 ಪಾಯಿಂಟ್ಸಲ್ಲಿ 10 ಯಾವತ್ತೂ ಸಕ್ಸಸ್ ಆಗಲ್ಲ. ಕೆಲವುದ್ರಲ್ಲಿ ಲಾಸು ಆಗುತ್ತೆ, ತುಂಬ ಕೆಲವುದ್ರಲ್ಲಿ ತೊಂದರೆಗಳು ಬರುತ್ತೆ, ಅನ್ಇನ್ವೈಟೆಡ್ ಟ್ರಬಲ್ಸ್ ಬರುತ್ತೆ, ಯಾರ್ಯಾರೋ ಟ್ರಬಲ್ಸ್ ಮಾಡ್ಬೋದು. ಇದೆಲ್ಲ ಪಾರ್ಟ್ ಆಫ್ ಲೈಫ್. ಒಂದಿನ ಒಳ್ಳೆ ಕ್ಲೈಮೇಟ್ ಇರುತ್ತೆ, ಒಂದಿನ ಬಿರುಗಾಳಿ ಬರುತ್ತೆ, ಒಂದಿನ ಫ್ಲಡ್ ಬರುತ್ತೆ, ಏನು ಬೇಕಾದ್ರೂ. ಅದೇ ರೀತಿ ದೀಸ್ ಆರ್ ಆಲ್ ನಾವು ಯಾವಾಗಲೂ ಹ್ಯಾಪಿ ಆಗಿರೋಕ್ಕಾಗಲ್ಲ. ಇಮೋಷನ್ಸ್ ಹೇಗೆ ಚೇಂಜ್ ಆಗ್ತಿರುತ್ತೋ ಅದೇ ರೀತಿ ನಮ್ಮ ಡೇ ಟು ಡೇ ವರ್ಕಲ್ಲಿ ಕೂಡ ಒಂದಿನ ಸಕ್ಸಸ್ಸು, ಒಂದಿನ ಫೇಲ್ಯೂರ್ ಅಂದರೆ ಅದೇನು ಫೇಲ್ಯೂರ್ ಅಂತ ನಾನು ಟ್ರೀಟೇ ಮಾಡಲ್ಲ, ಅದು ಐ ಜಸ್ಟ್ ಥಿಂಕ್ ಆಸ್ ಎ ಪಾರ್ಟ್ ಆಫ್ ಲೈಫ್. ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್. ಇದನ್ನು ಅದರಲ್ಲಿ ನಾವು ಹಿಂಗಾಗದಿದ್ರೆ ಹೇಗೆ ನಾವು ನೋಡ್ಕೋಬೋದು, ಇದನ್ನು ಬೇರೆ ರೀತಿ ಯಾವ ರೀತಿ ಆಲ್ಟರ್ನೇಟಿವ್ ಐಡಿಯಾಸ್ ಯಾವ್ದು ಹಾಕ್ಕೋಬೋದು ಅಂತ ನೋಡಬೇಕೇ ಹೊರತು ಫೇಲ್ ಆಗಿಬಿಡ್ತು ಅಥವಾ ಹಿಂಗಾಯಿತು ನಾನು ಬಿಟ್ಬಿಡ್ತೀನಿ ಅಂದರೆ ಅದು ಫಿನಿಶ್ಡ್. ಅದು ಇವೇರ್ ಕಂಪ್ಲೀಟ್ಲಿ ಡಿಮೋಟಿವೇಟಿಂಗ್ ಅವರ್ ಸೆಲ್ಫ್ ಆಗಿಬಿಡುತ್ತೆ. ಸೊ ಅದನ್ನು ಆ ರೀತಿ ನಾನು ತೊಗೊಂಡೇ ಇಲ್ಲ. ಯಾಕೆಂದರೆ ಗೊತ್ತು ಒಂದು 10 ಕೆಲಸದಲ್ಲಿ ಯಾವುದೂ ಆಗಲ್ಲ. ಇವಾಗ ನಾವು ಬೆಳಗ್ಗೆಯಿಂದ ಎದ್ದು ರಾತ್ರಿ ಮಲಗೋವಾಗ ಒಂದು 10 ಕೆಲಸ ಅಂದ್ಕೊಂಡಿದ್ರೆ ಅಥವಾ ಒಂದು 8 ಕೆಲಸ ಅಂದ್ಕೊಳ್ಳೋದ್ರಲ್ಲಿ ಒಂದು 4-5 ಸರಿ ಹೋಗಿರುತ್ತೆ, ಬಾಕಿ ಇದಾಗಿರುತ್ತೆ. ಅದನ್ನ ಯಾವ ರೀತಿ ಟ್ರೀಟ್ ಮಾಡ್ತೀವೋ ಅದೇ ಎಲ್ಲ ಕೆಲಸನೂ ಅದೇ ರೀತಿ ಟ್ರೀಟ್ ಮಾಡ್ತೀವಿ. ಹೌದು, ವಿ ಶುಡ್ ಬ್ಯಾಲೆನ್ಸ್ ಇಟ್. ಪರವಾಗಿಲ್ಲ, ಇನ್ನೊಂದು ನೋಡೋಣ, ಇದಕ್ಕೆ ಬೇರೆ ಆಲ್ಟರ್ನೇಟಿವ್ ಮೆಥಡ್ ನೋಡೋಣ, ಇನ್ನೊಂದು ದಿನ ವೆಯ್ಟ್ ಮಾಡೋಣ, ಅಥವಾ ಇಲ್ದಿದ್ರೆ ಇನ್ನೊಂದು ಯಾವುದಾದ್ರೂ ಮೆಥಡ್ ಹುಡ್ಕೋಣ ಅಂತ ನೋಡ್ಕೋಬೇಕು. ಆ ರೀತಿ ಆಗುತ್ತೆ ಅವಾಗ.
ಮ್ಯಾಮ್ ಈಗ ಕೃಪಾನಿಧಿಗೆ ಬರ್ತೀನಿ ಹೇಗೆ ಸೊ 8 ಸ್ಟೂಡೆಂಟ್ ಇಂದ ಸ್ಟಾರ್ಟ್ ಆಯ್ತು ಕೃಪಾನಿಧಿ. ಸೊ ಇವಾಗ 9,000 ಪ್ಲಸ್ ಸ್ಟೂಡೆಂಟ್ಸ್ ಇದ್ದಾರೆ, 40 ವರ್ಷ ಸಾಧಿಸಿದ್ದೀರಿ. ಸೊ ಯು ಆರ್ ಫೇಮಸ್ ಫಾರ್ ವಾಟ್, ಯು ಆರ್ ಸ್ಪೆಷಲ್ ಫಾರ್ ವಾಟ್? ನಮ್ಮದು ಎಜುಕೇಷನ್ನು ಒಂದು ಸ್ಟೂಡೆಂಟ್ ಬಂದರೆ ಹೋಲ್ಸಮ್ ಕಂಪ್ಲೀಟ್ ಅವ್ರಿಗೆ ಕಾನ್ಫಿಡೆನ್ಸಿಂದ ಒಂದು ಸ್ಟ್ರೀಟ್ ಸ್ಮಾರ್ಟು ಮತ್ತು ಬುಕ್ ಸ್ಮಾರ್ಟು ಎಲ್ಲ ಸೇರಿ, ಅಂದರೆ ಒಂದು ಕಮ್ಯುನಿಕೇಷನ್ ಆಗಲಿ, ಬಿಹೇವಿಯರ್ ಆಗಲಿ, ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗಲಿ, ಅಥವಾ ಒಂದು ಸ್ಟೂಡೆಂಟ್ಸ್ನ ಯಾವ ರೀತಿ ಅವ್ರಿಗೆ ಲೈಫಲ್ಲಿ ಒಂದು ಫಿಲಾಸಫಿಕಲ್ ಅಂತಂದರೆ ಸ್ಪಿರಿಚುವಲ್ ವೇ ಆಫ್ ಇಂಪ್ರೂವ್ಮೆಂಟ್ ಆಗಲಿ. ಏಕೆಂತಂದರೆ ಎಷ್ಟೇ ಓದಿರಲಿ ಮಕ್ಕಳು, ಅವ್ರಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಲ್ಲದೆ ಇದ್ದರೆ ಅವ್ರದ್ದು ಎಂತೆಂಥ ಪೊಸಿಷನ್ ರೀಚ್ ಆಗಿರೋದು ಕೊಲ್ಯಾಪ್ಸ್ ಆಗಿಬಿಡ್ತಾರೆ ಒಂದೇ ಸೆಕೆಂಡಲ್ಲಿ. ಆ ರೀತಿ ಅವ್ರಿಗೆ ಒಂದು ಕಾಷನ್ ಮಾಡಬೇಕು. ಅವ್ರಿಗೆ ಎಷ್ಟೆಷ್ಟು ಲೈಫಲ್ಲಿ ಎಂತೆಂಥ ಸಿಚುಯೇಷನ್ಸ್ ಬರುತ್ತೆ, ಎಷ್ಟೆಷ್ಟು ಒಂದೊಂದು ಸರಿ ರಾಂಗ್ ಮೆಥಡ್ ಹಿಡೀಲಿಕ್ಕೆ ಕಂಪಲ್ಷನ್ಸ್ ಆಗುತ್ತೆ. ಅವಾಗ ಯಾವ ರೀತಿ ಓವರ್ಕಮ್ ಆಗಬೇಕು, ಎಷ್ಟು ಅದಕ್ಕೆ ರೆಸಿಲಿಯೆಂಟ್ ಪವರ್ ಬೇಕು, ಸ್ಟ್ರೆಂತ್ ಬೇಕು ಮೈಂಡ್ಗೆ, ಅದನ್ನೆಲ್ಲ ನಾವು ಒಂದು ಟೀಚ್ ಮಾಡಿ ಅವ್ರಿಗೆ ಕಂಪ್ಲೀಟ್ ಫ್ರಮ್ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಪ್ಲಸ್ ಕೆರಿಯರ್ ಓರಿಯೆಂಟೆಡ್ ಇದು ಎಲ್ಲ ಹೇಳ್ಕೊಡ್ತೀವಿ ನಾವು. ಎಲ್ಲ ಹೌದು. ಓಕೆ. ಸೊ ಎಷ್ಟು ಕೋರ್ಸಸ್ ಇದೆ ಮ್ಯಾಮ್? ನಮ್ಮ ಹತ್ರ ತುಂಬ ಇದೆ. ನರ್ಸಿಂಗ್ ಇದೆ, ಫಿಸಿಯೋಥೆರಪಿ ಇದೆ, ಫಾರ್ಮಸಿ ಇದೆ, MBA ಇದೆ, ಮತ್ತು ಡಿಗ್ರಿನಲ್ಲಿ ವೇರಿಯಸ್ ಕೋರ್ಸಸ್ ಇದೆ, ಏವಿಯೇಷನಿಂದ ಹಿಡಿದು ಸೈಕಾಲಜಿ ಎಲ್ಲ ಥರನೂ ಇದೆ. ಆಮೇಲೆ ಸ್ಕೂಲ್ ಇದೆ ನಮ್ಮ ಹತ್ರ, ಮಕ್ಕಳು ಓದ್ತಾ ಇದ್ದಾರೆ, 2000 ಸ್ಟೂಡೆಂಟ್ಸ್, CBSE ಇದೆ. ಸೊ ಈ ರೀತಿ ಎಲ್ಲ ಕೋರ್ಸ್ಗಳು. ಇವಾಗ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ ಕಪಲ್ ಆಫ್ ಇಯರ್ಸಲ್ಲಿ. ಥಿಂಗ್ಸ್ ಆರ್ ಆನ್. ಸೊ ಈ ರೀತಿ ಏಕೆಂದರೆ ನಮ್ಮ ಸ್ಟೂಡೆಂಟ್ಸೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. PUC ಇದೆ, ಡಿಗ್ರಿ ಇದೆ, ಎಲ್ಲ ಥರನೂ ಇದೆ. ಮತ್ತು ನಮ್ಮ ಸ್ಟೂಡೆಂಟ್ಸೇ ಕೇಳ್ತಾ ಇದ್ದಾರೆ ಈ ಥರ, ನಾವು ವಿ ವಾಂಟ್ ಟು ಡೂ ಇಂಜಿನಿಯರಿಂಗ್ ಬಟ್ ವಿ ಡೋಂಟ್ ವಾಂಟ್ ಟು ಲೀವ್ ದಿಸ್ ಕ್ಯಾಂಪಸ್ ಅಂತ ಭಾಳ ವರ್ಷದಿಂದ ಕೇಳ್ತಾ ಇದ್ರು. ಬಟ್ ಆಗಬೇಕಲ್ಲ ಎಲ್ಲ ಮಾಡ್ಲಿಕ್ಕೆ. ಐ ಆಮ್ ವಿಟ್ನೆಸ್ ಫಾರ್ ದ್ಯಾಟ್ ಮ್ಯಾಮ್. ಆ್ಯಕ್ಚುಲಿ ನಂದು ನರ್ಸರಿಯಿಂದ ಸೆಕೆಂಡ್ PU ವರೆಗೂ ನಾನು ಒಂದೇ ಸ್ಕೂಲ್ ಕ್ಯಾಂಪಸ್. ಓಕೆ. ಡಿಗ್ರಿ ಒಂದ್ ಕಡೆ ಮಾಡಿ, ಸರಿ ಸರಿ, ಮಾಸ್ಟರ್ಸ್ ಇಲ್ಲಿ ನಾನು ಡಿಸ್ಟೆನ್ಸ್ ಮಾಡ್ಕೊಂಡೆ. ನರ್ಸರಿಯಿಂದ ನಾನು 14 ಇಯರ್ಸ್ ನಾನು ಸ್ಪೆಂಡ್ ಮಾಡಿದ್ದೀನಲ್ಲ, ಅದು ಈಗಲೂ ನನಗೆ ತುಂಬಾ ಎಮೋಷ್ನಲಿ ಫೀಲ್ ಆಗುತ್ತೆ, ತುಂಬಾ ಖುಷಿ ಕೊಡುತ್ತೆ. ಮತ್ತೆ ಆ ಟೀಚರ್ಸು, ಆ ಗ್ರೌಂಡು, ಪ್ಲೇಸ್ ಹೋದ್ರೆ ಈಗಲೂ ವಾಪಸ್ ಬರ್ಲಿಕ್ಕೆ ಈಗಲೂ ನನ್ನ ಟೀಚರ್ಸ್ ಯಾರಾದ್ರೂ ಕಾಲ್ ಮಾಡ್ತಿದ್ದಾಗ ನೆನ್ಪಿಸ್ಕೊಂಡು ಫೋನ್ ಮಾಡ್ತಾರೆ. ನೋಡಿದ್ರಾ ಎಷ್ಟು ಅದು ಕರೆಕ್ಟ್. ಮತ್ತೆ ನಿಮ್ಗೆ ಅನ್ಸಿರ್ಬೋದು ಡಿಗ್ರಿ ಬೇರೆ ಕಡೆ ಹೋದಾಗ ಇಲ್ಲೇ ಇದ್ದಿದ್ರೆ ಡಿಗ್ರಿ ಎಷ್ಟು ಚೆನ್ನಾಗಿ ಅಲ್ವಾ? ಕರೆಕ್ಟ್. ಆಕ್ಚುಲಿ ದೀಸ್ ಥಿಂಗ್ಸ್ ಆರ್ ಬ್ಲೆಸ್ಸಿಂಗ್ಸ್ ಮ್ಯಾಮ್. ಆಕ್ಚುಲಿ ಒಂದೇ ಕಡೆ ನಾವು ನರ್ಸರಿಯಿಂದ ಸೆಕೆಂಡ್ PU ವರೆಗೂ ಮಾಡಿ, ಆಮೇಲೆ ಈಗ ಕೃಪಾನಿಧಿಲಿ ಡಿಗ್ರಿ ಕೂಡ ಇದೆ. ಸೊ ಈಗ ನೀವು ಎಂಜಿನಿಯರಿಂಗ್ ತರಬೇಕು ಅಂತ ಅಂದ್ಬಿಟ್ಟು ಹೈಯರ್ ಸ್ಟಡೀಸ್ ಇದೆ, MBA ಇದೆ. ಸೊ ಅಲ್ಲಿವರೆಗೂ ತಂದು ನಿಲ್ಸಿದಿರಲ್ಲ, ಯೂನಿವರ್ಸಿಟಿ ವರೆಗೂ ತಂದು ನಿಲ್ಸಿದ್ರೆ, ರಿಸರ್ಚ್ ಇದು ಕೂಡ ಇದೆ, ರಿಸರ್ಚ್ ಸೆಂಟರ್ ಕೂಡ ಇದೆ. ಹೌದು. ಸೊ ಅವರು ಇಲ್ಲಿ ನರ್ಸರಿಗೆ ಸೇರ್ಕೊಂಡ್ರೆ PhD ಮಾಡಿನೇ ಹೊರಗಡೆ ಬರೋದ ಅಂತ. ಹೌದು, ಆ ಥರ ಮಾಡಬೇಕು ಅಂತ. ಯಾಕೆಂತಂದ್ರೆ ನೀವು ಹೇಳ್ದಂಗೆ ನಿಮ್ದೇ ಒಂದು ಎಕ್ಸಾಂಪಲ್ ಇದೆ ನೋಡಿ, ಎಕ್ಸ್ಪೀರಿಯನ್ಸ್. ಈಗಲೂ ಹೋದ್ರೆ ಅಲ್ಲಿ ನಿಮಗೆ ವೈಬ್ರೇಷನ್ ಇದೆ, ಮತ್ತೆ ಎಷ್ಟು ಹ್ಯಾಪಿನೆಸ್ ಆಗುತ್ತೆ. ಆ ರೀತಿ ಎಲ್ಲ ಮಕ್ಕಳು, ಎಷ್ಟೋ ಜನ ನಮ್ಮ ಕಾಲೇಜಲ್ಲಿ ಜಾಯಿನ್ ಬ್ಯಾಕ್ ಆಗಿ ಪ್ರಿನ್ಸಿಪಲ್ಸ್ ಆಗಿ ಅಥವಾ ಬೇರೆ ವೇರಿಯಸ್ ಲೆಕ್ಚರಿಂಗ್ ಮಾಡೋದಾಗಲಿ ಎಷ್ಟೊಂದು ಡಿಪಾರ್ಟ್ಮೆಂಟಲ್ಲಿ ಜಾಯಿನ್ ಆಗಿದ್ದಾರೆ. ಅವರು ದೇ ಆರ್ ಗಿವಿಂಗ್ ಎ ಸರ್ವಿಸ್ ಟು ಅಸ್, ಸೊ ಸಚ್ ಎ ವಂಡರ್ಫುಲ್ ಫೀಲಿಂಗ್ ಟು ಸಿ ದೆಮ್ ಆಲ್ಸೋ ಗ್ರೋ ದೆಮ್ ವಿತ್ ಅಸ್. ತುಂಬ ಖುಷಿ ಆಗುತ್ತೆ. ವೆರಿ ನೈಸ್, ವೆರಿ ನೈಸ್. ತುಂಬ ಚೆನ್ನಾಗಿ. ಆ್ಯಕ್ಚುಲಿ ಅದು ತುಂಬ ಕ್ಯೂಟ್ ಅಂತ ಅನ್ನಿಸ್ತಾ ಇದೆ ನನಗೆ ಒಂದು. ಆಮೇಲೆ ಸೆಕೆಂಡ್ ಥಿಂಗ್ ಏನು ಅಂತಂದ್ರೆ, ತುಂಬಾ ಸ್ಟೂಡೆಂಟ್ಸ್ ಆಕ್ಚುಲಿ ಈಗಿನ ಕಾಲದಲ್ಲಿ ಕಂಫರ್ಟ್ ಝೋನ್ ನೋಡ್ತಾರೆ. ಹೌದು. ಓಕೆ, ಅವ್ರು ನರ್ಸರಿಯಿಂದ 10th ವರೆಗೂ ಒಂದ್ ಕಡೆ ಕಲ್ತಿರ್ತಾರೆ. ಕರೆಕ್ಟ್. 10th ಆದ್ಮೇಲೆ +1 +2 ಹೋಗ್ಬೇಕು ಅಂತಂದ್ರೆ ಇನ್ನೊಂದು ಯಾವುದೋ ಕಾಲೇಜಿಗೆ ಅಡ್ಮಿಷನ್ ಹೋಗ್ತಾರೆ. ಅಲ್ಲಿ ಅಡ್ಜಸ್ಟ್ ಆಗಲ್ಲ. ನಿಜ. ವೇ ಆಫ್ ಟೀಚಿಂಗ್, ಅಲ್ಲಿ ಅಟ್ಮಾಸ್ಫಿಯರ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇವೊಂದು ಚೆನ್ನಾಗಿದ್ರು ಅಡ್ಜಸ್ಟ್ ಆಗಕ್ಕಾಗಲ್ಲ. ಕರೆಕ್ಟ್. PU ಏನೋ ಮಾಡ್ತಾರೆ, ಡಿಗ್ರಿಗೆ ಹೋಗ್ಬೇಕು ಅಂತ ಹೋಗ್ತಾರೆ, ಗ್ರಾಜುಯೇಷನ್. ಸೊ ಅಲ್ಲಿ ಕ್ಲಾಸಸ್ಸು, ಅಲ್ಲಿ ಟೀಚಿಂಗ್ಸು, ಅಲ್ಲಿ ಮತ್ತೊಂದು ಹಂಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಅವ್ರಿಗೆ, ಅಥವಾ ಅವ್ರು ಸಪೋರ್ಟಿವ್ ಆಗಿರೋದಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟಪಡ್ತಾರೆ. ಬಟ್ ಅಂತ ಎಲ್ಲ ಮಕ್ಕಳಿಗೆ ಕೃಪಾನಿಧಿ ಹೇಳಿ ಮಾಡಿಸಿರೋದು ಅಂತ ನಾನು ಅನ್ಕೊಳ್ತೀನಿ. ಕರೆಕ್ಟ್. ನೀವು ಹೇಳ್ದಂಗೆ ಅದು ಮೈಂಡ್ ಡಸಂಟ್ ಅಕ್ಸೆಪ್ಟ್ ದ ಚೇಂಜ್ ವೆರಿ ಈಸಿಲಿ. ಒಂದೇ ಮನೆಯಲ್ಲಿ ನಾವು ಇನ್ನೊಂದು ಬೆಡ್ರೂಮ್ಗೆ ಹೋಗಿ ಮಲ್ಕೋತೀವಿ ಅಂದರೆ ನಿದ್ದೆ ಸರಿಗೆ ಬರಲ್ಲ ಅಲ್ವಾ? ದ ಮೈಂಡ್ ಈಸ್ ಸೋ ಇಟ್ ಗೋಸ್ ಬ್ಯಾಕ್ ಟು ಇಟ್ಸ್ ಓನ್ ಮೋಡ್ ಆ್ಯಂಡ್ ಇಟ್ ವಾಂಟ್ಸ್ ಒಂದು ಕಂಫರ್ಟ್ ಝೋನ್ ಬೇಕು. ನಾವು ಯಾವ ಕಂಫರ್ಟಲ್ಲಿ ಇದ್ದೀವಿ ಅದೇ ಕಂಫರ್ಟ್ ಇರಬೇಕು. ಇಟ್ ಟೇಕ್ಸ್ ಎಸ್ ಎ ಥ್ರೆಟ್ ಎಲ್ಲದನ್ನು ಅದರ್ವೈಸ್. ಸೊ ಹಾಗಾಗ್ಬಿಟ್ಟು ನೀವು ಹೇಳ್ತಿರೋದು ಕರೆಕ್ಟ್. ಅದರಿಂದ ಒಂದು ನಾವು ಮಾಡಿದ್ರೆ ಪಾಪ ಅವ್ರಿಗೂ ಒಂದು ಕಂಫರ್ಟ್ ಆಗುತ್ತೆ, ಓದ್ಲಿಕ್ಕೆ ಫೋಕಸ್ ಚೆನ್ನಾಗಿರುತ್ತೆ ಅದರಿಂದ. ಯಾಕೆಂದರೆ ಅದು
ಲರ್ನಿಂಗ್ ಸ್ಟೇಜ್ ಅಲ್ವಾ, ಅವ್ರಿಗೆ ಫೋಕಸ್ ಚೆನ್ನಾಗಿರೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಮಾಡ್ತಾ ಇದ್ದೀವಿ. ಆದರೆ ಆಕ್ಚುಲಿ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದ್ರೆ, ನಾವು 5th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತೀವಿ. 5th ಸ್ಟ್ಯಾಂಡರ್ಡ್ ಪಾಸ್ ಮಾಡ್ಕೊಂಡು ನಾವು +1 +2 ಬಂದಿರ್ತೀವಿ. ಕರೆಕ್ಟ್. ನನಗೇನು 5th ಸ್ಟ್ಯಾಂಡರ್ಡ್ ಟೀಚರ್ ಹೋಗಿ ಮಾತಾಡ್ಸೋದಿದೆಯಲ್ಲ, ಸಚ್ ಅ ಲವ್ಲಿ ಮೂಮೆಂಟ್. ಅಂತದ್ ಸುಮಾರು ಆಗ್ಬೋದು ನಿಮ್ ಕ್ಯಾಂಪಸ್ ಅಲ್ಲಿ ಅಲ್ವಾ? ಎಸ್, ತುಂಬಾ ಚೆನ್ನಾಗಿ ಅದಾಗತ್ತದು. ಯಾಕೆಂತಂದ್ರೆ ಈವನ್ ಸ್ಟೂಡೆಂಟ್ಸ್ ಪಾಸ್ ಔಟ್ ಆದ್ಮೇಲೂ ಬಂದು ಮೀಟ್ ಮಾಡ್ತಾ ಇರ್ತಾರೆ, ಅಲ್ಯುಮಿನೈಸ್ ಎಲ್ಲ ಬಂದು ತುಂಬಾ ಖುಷಿ ಪಡ್ತಾರೆ. ಅದು ಡೆಫಿನೆಟ್ಲಿ ಅದು ಎಸ್ಪೆಷಲಿ ಸ್ಮಾಲ್ ಕಿಡ್ಸ್ ಅಂತೂ ನೀವು ಹೇಳ್ದಂಗೆ ದೇ ಆರ್ ವೆರಿ ವೆರಿ ಅಟ್ಯಾಚ್ಡ್ ಅಂಡ್ ತುಂಬಾ ಇಮೋಷನಲ್ ಇರ್ತಾರೆ. ಕರೆಕ್ಟ್. ಆಕ್ಚುಲಿ ಮ್ಯಾಮ್, ಈ ಜನರೇಷನ್ ಕಿಡ್ಸ್ ಇದಾರಲ್ಲ, ಸೊ ತಾಳ್ಮೆ ಅನ್ನೋದು ತುಂಬಾ ಕಡಿಮೆ ಅನ್ನೋದು ಎಲ್ಲಾ ಪೇರೆಂಟ್ಸ್ ಏನು ಕಂಪ್ಲೇಂಟ್ ಆಗಿದೆ. ಇವನ್ ಟೀಚರ್ಸ್ ಕಂಪ್ಲೇಂಟ್ ಆಗಿದೆ, ಇವನ್ ಅವ್ರ ಸಿಬ್ಲಿಂಗ್ಸ್ ಯಾರೆಲ್ಲ ದೊಡ್ಡವರು ಇರ್ತಾರೋ ಸೊ ಅವ್ರದ್ದು ಕಂಪ್ಲೇಂಟ್ಸ್ ಆಗಿದೆ. ಸೊ ನಾವು ಹೇಗೆ ಆಸ್ ಅ ಎಜುಕೇಶನಿಸ್ಟ್, ಆಸ್ ಅ ಟೀಚರ್, ಆಸ್ ಅ ಪ್ರೊಫೆಸರ್ ಆ ಮಕ್ಕಳನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಮ್ಯಾಮ್? ಹೌದು, ಇವಾಗ ಅದು ನೀವು ಹೇಳಿ ತುಂಬ ವ್ಯಾಲಿಡ್ ಪಾಯಿಂಟ್. ಇದು ತುಂಬಾ ಪೇಷನ್ಸ್ ಕಡಿಮೆ ಆಗಿದೆ. ಅವ್ರಿಗೆ ಎಷ್ಟು ಪೇಷನ್ಸ್ ಕಮ್ಮಿ ಆಗಿದೆ ಅಂದರೆ ಲಿಫ್ಟಿಗೆ ಕೂಡ ವೆಯ್ಟ್ ಮಾಡೋಕ್ಕೆ ಇದಿಲ್ಲ ಅಷ್ಟು. ಈಗ ಅವ್ರಿಗೆ ಏನಂದರೆ ಈಗೆಲ್ಲ ಫಾಸ್ಟ್ ಆಗಿಬಿಡ್ಬೇಕು, ಎಲ್ಲ ಬೀಜ ಹಾಕಿದ ತಕ್ಷಣ ಗಿಡ ಬಂದು ಹಣ್ಣು ಬಿಟ್ಬಿಡ್ಬೇಕು, ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕೆ ಹಂಗಾಗಿದೆ ಅಂತಂದರೆ ಈ ಕಂಫರ್ಟು ಚೆನ್ನಾಗಿದೆ ಮಕ್ಕಳಿಗೆ. ಮುಂಚೆ ಹಾಗೆ ತುಂಬ ಎಲ್ಲದಕ್ಕೂ ವೆಯ್ಟ್ ಮಾಡಿ, ಈಗ ಮೊಬೈಲ್ ಒಂದು ನೆಟ್ವರ್ಕ್ ಸಿಕ್ತಿದ್ರೆ ಎಷ್ಟು ಕೋಪ ಬಂದ್ಬಿಡುತ್ತೆ ಈಗ ಮಕ್ಕಳಿಗೆ ಅಲ್ವಾ? ಅಷ್ಟು ಆಗೋಗ್ಬಿಟ್ಟಿದೆ. ಯಾಕೆಂತಂದರೆ ಮೋರ್ ಆ್ಯಂಡ್ ಮೋರ್ ಕಂಫರ್ಟ್ ಸಿಗ್ತಾ ಜಾಸ್ತಿ. ಇವಾಗ ಹೇಳಿದ್ರೆ ತುಂಬ ಸಿಕ್ಬಿಟ್ರೆ ಎಲ್ಲ ಲೈಫಲ್ಲಿ ಅದ್ರ ವ್ಯಾಲ್ಯೂ ಹೋಗುತ್ತೆ. ಮತ್ತೆ ಅವ್ರಿಗೆ ಮುಂದೇನೋ ಎಕ್ಸ್ಪ್ಲೋರ್ ಮಾಡಬೇಕು ಅಂತಾನೂ ಅನ್ಸಲ್ಲ. ಇಷ್ಟೇ ತಾನೇ ಲೈಫಲ್ಲಿ. ಹೇಗಿದ್ರು ಇವಾಗ ಜಾಸ್ತಿ ಪೇರೆಂಟ್ಸ್ ಎಲ್ಲ ಕೊಟ್ಬಿಟ್ರೆ ಏನಂದರೆ ಎಲ್ಲ ಇಷ್ಟಕ್ಕೋಸ್ಕರ ತಾನೇ ಕೆಲಸ ಮಾಡಬೇಕು, ಇರಲಿ ಬಿಡೋ ನಿಜ ಅಂತ ಒಂಥರ ಇದು ಬಂದ್ಬಿಡುತ್ತೆ. ಅದು ಏನಿದ್ರು ಅವಾಗ ಹಾಬಿ ಗಿಬಿ ಅದನ್ನ ಏನಾದರೂ ಒಂದು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ನೀವು ಹೇಳಿದ ಕರೆಕ್ಟ್, ಅದು ಪೇಷನ್ಸ್ ತುಂಬ ಕಮ್ಮಿ ಆಗಿದೆ ಅದರಿಂದ. ಮತ್ತು ಅವ್ರಿಗೊಂದು ಮುಂದೆ ನಾವು ಏನು ಅಚೀವ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ನು ಕಡಿಮೆ ಆಗ್ತಾ ಇದೆ ಈಗ. ಅದು ನಾವು ಅದು ಒಂದು ಮಕ್ಕಳಲ್ಲಿ ಈಗ ಅದಕ್ಕೆ ಅವ್ರಿಗೆ ಹೇಳಬೇಕು, ನೀವು ಯು ನೀಡ್ ನಾಟ್ ಹ್ಯಾವ್ ಟು ಬಿಕಮ್ ಎ ಕುಕ್ಕಿ ಕಟ್ಟರ್. ನೀವು ಓದಿ ಒಂದು ಬ್ಯಾಕಪ್ ಇರುತ್ತೆ ನಿಮಗೆ ಅಲ್ವಾ? ಒಂದು ಎಜುಕೇಷನ್ ಬ್ಯಾಕಪ್ ಇರಬೇಕು. ಯಾಕೆಂದರೆ ಎನಿ ಟೈಮ್ ಇಟ್ ವಿಲ್ ಗಿವ್ ಯು ಫುಡ್ ಆ್ಯಂಡ್ ಟಿಲ್ ಲಾಸ್ಟ್. ಅದನ್ನು ಯಾರು ಕದ್ಗೊಳಕ್ಕಾಗಲ್ಲ. ನೋ ಬಡಿ ಕ್ಯಾನ್ ಡ್ರಾಪ್ ಫ್ರಮ್ ಅಸ್ ದ ಎಜುಕೇಷನ್. ಅದು ಇದ್ದೇ ಇರುತ್ತೆ. ಅದಾದಮೇಲೆ ನಿಮಗೆ ಯಾವುದರಲ್ಲಿ ಹಾರ್ಟ್ ಇದೆ, ನಿಮಗೆ ಒಂದು ಕೆರಿಯರ್ ಮಾಡಲಿಕ್ಕೆ ಯಾವುದು, ಡ್ಯಾನ್ಸಾ ಅಥವಾ ಮ್ಯೂಸಿಕ್ಕಾ ಅಥವಾ ಪೇಂಟಿಂಗಾ ಅಥವಾ ಏನಾದರೂ ಯು ವಾಂಟ್ ಟು ಬಿಕಮ್ ಏನಾದರೂ ಒಂದು ವರ್ಕ್ಶಾಪ್ ಮಾಡಬೇಕಾ, ಎನಿಥಿಂಗ್ ಯು ಕ್ಯಾನ್ ಡೂ ಇಟ್. ಬಟ್ ಒಂದು ಬೇಸಿಕ್ ಎಜುಕೇಷನ್ ಅಂತ ಇಟ್ಕೊಂಡ್ರೆ ನಮ್ಗೆ ಯಾವಾಗಲೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಮತ್ತು ಜನಗಳ ಜೊತೆ ಮೂವ್ಮೆಂಟ್ ಮಾಡಿ ಬಿಹೇವಿಯರು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇನ್ನೊಬ್ಬರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಇವಾಗ ನಮ್ಮ ಫ್ರೆಂಡ್ಸ್ಗಳನ್ನ, ಅದೆಲ್ಲ ಒಂದು ಮ್ಯಾನರಿಸಮ್ ಬರುತ್ತೆ ಅದರಿಂದ. ಇವಾಗ ಬ್ಯಾಡ್ ಹ್ಯಾಬಿಟ್ಸು ಅಥವಾ ಒಂದು ಬ್ಯಾಡ್ ಆ್ಯಕ್ಟು, ಈವಿಲ್ ಆ್ಯಕ್ಟ್ ಮಾಡೋರು ಯಾರು? ಎಜುಕೇಷನ್ ಇಲ್ಲದೆ ಇರೋರು ಅಲ್ವಾ? ಅವರು ಇದೆಲ್ಲ ಎಜುಕೇಷನು, ಹೆಣ್ಣು ಮಕ್ಕಳು ಗಂಡು ಎಲ್ಲ ಜೊತೇಲಿ ಓದಿ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ, ಒಬ್ರಿಗೊಬ್ರು ಅಪ್ರಿಷಿಯೇಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ ಎಜುಕೇಷನಲ್ಲಿ. ಬರೀ ಒಂದು ಕೆರಿಯರ್ ಒಂದೇ ಅಲ್ಲ, ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ, ಒಂದು ಎಂಪತಿ ಬರುತ್ತೆ, ಒಂದು ಹ್ಯುಮ್ಯಾನಿಟಿ ಬರುತ್ತೆ. ಆವಾಗ ಅದೆಲ್ಲ ಭಾಳ ಇಂಪಾರ್ಟೆಂಟು ಈ ಒಂದು ಲೈಫ್ಗೆ. ಅದೊಂದು ಲೈಫ್ ಲೆಸನ್ನು ಸಿಕ್ಕತ್ತೆ ನಮ್ಗೆ ಅದರಲ್ಲಿ ಅಲಾಂಗ್ ವಿತ್ ದ ಕೆರಿಯರ್. ಸೊ ಮಾಡಿದ್ರೆ ಒಳ್ಳೆಯದೇನೆ ಯಾವಾಗಲೂ. ಅದ್ರ ಜೊತೆಗೆ ಅದಾದಮೇಲೆ ನಮ್ಗೇನು ಇಂಟ್ರೆಸ್ಟ್ ಇದೆ ಅದು ಪರ್ಸ್ಯೂ ಮಾಡ್ಬೋದು. ಅದು ಒಂದು ಸ್ವಲ್ಪ ದಿನ ಈವನ್ ಎಜುಕೇಷನ್ ಆದಮೇಲೆ ನಮಗೆ ಓಕೆ ಇಮಿಡಿಯೇಟ್ಲಿ ನಮಗೆ ವಿ ವಾಂಟ್ ಟು ಟೇಕ್ ಅಪ್ ಎ ಜಾಬ್ ಆ್ಯಂಡ್ ಅರ್ನ್ ಮನಿ ಅಂತಿರುತ್ತೆ. ಸ್ವಲ್ಪ ದಿನ ಸೇರಿಕೊಂಡು ದುಡ್ಡು ಮಾಡಿಕೊಂಡು ಆಮೇಲೆ ನಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಪರ್ಸ್ಯೂ ಮಾಡ್ಬೋದು. ಸೊ ಅದೆಲ್ಲ ಒಳ್ಳೇದೇನೆ, ದಟ್ಸ್ ಅ ಗುಡ್ ಥಿಂಗ್. ಸೊ ಬೀಯಿಂಗ್ ಅ ಟೀಚರ್ಸ್, ಬೀಯಿಂಗ್ ಅ ಪೇರೆಂಟ್ಸ್, ಈ ಜೆನ್ಜಿ ಕಿಡ್ಸ್ ಪೇರೆಂಟ್ಸ್ ಎಲ್ಲ ಅಥವಾ ಜೆನ್ಜಿ ಕಿಡ್ಸ್ ಸ್ಟೂಡೆಂಟ್ಸ್ ಟೀಚರ್ಸ್ ಎಲ್ಲ ನಾವು ಹೇಗಿರ್ಬೇಕಾಗುತ್ತೆ ಮ್ಯಾಮ್? ಯಾಕಂದ್ರೆ ಕಾಲಕ್ಕೆ ತಕ್ಕಂತೆ ನಾವು ಕೂಡ ಅಡ್ಜಸ್ಟ್ ಆಗ್ಲೇಬೇಕಾಗುತ್ತೆ. ಸೊ ಅವ್ರಿಗೆ ತುಂಬಾ ಬೇಗ ಟೆಂಪರ್, ತುಂಬಾ ಬೇಗ ಕೋಪ ಮಾಡ್ಕೊಳ್ತಾರೆ. ಅಂಡ್ ಮೋರ್ ಓವರ್ ಅವರಿಗೆ ಪೇಷನ್ಸ್ ಅನ್ನೋದು ಇರೋದಿಲ್ಲ. ಮಾತಿಗೂ ಡಿಪ್ರೆಷನ್ ಅಂತ ಕಾಮನ್ ಆಗ್ಬಿಟ್ಟಿದೆ. ಅದು ಆಂಗ್ಸೈಟಿ, ಡಿಪ್ರೆಷನ್ ಅನ್ನೋದು ವೆರಿ ಕಾಮನ್. ಸೊ ಹೇಗಿರ್ಬೇಕಾಗುತ್ತೆ ನಾವು?
ಅದಕ್ಕೇನು ಮಾಡಬೇಕು ಅಂತ ಅನಿಸುತ್ತೆ ಅಂದರೆ ವಿ ಆರ್ ಫೋಕಸಿಂಗ್ ಮೋರ್ ಆನ್ ದಿ ಎಕ್ಸ್ಟರ್ನಲ್ ಥಿಂಗ್ಸ್ ಮೇಲೆ, ಅಚೀವ್ಮೆಂಟ್ಸು ಮತ್ತು ಎಕ್ಸ್ಟರ್ನಲ್ ಸಕ್ಸಸ್ಸು, ವ್ಯಾಲಿಡೇಷನ್ ಫ್ರಮ್ ದ ಪೀಪಲ್, ಇದೆಲ್ಲ ನೋಡ್ತೀವಿ ನಾವು. ಒಂದು ವ್ಯಾಲಿಡೇಷನ್ ಮಾಡಿದ್ರೇ ನಾನು ಐ ಆಮ್ ಇದು, ಅಥವಾ ನಾನು ಇನ್ನೊಬ್ರಿಗೆ ಪ್ರೂವ್ ಮಾಡಿದ್ರೇ ನಾನು ಈ ಥರ ಅಂದ್ಬಿಟ್ಟು ಐ ಆಮ್ ಸಕ್ಸಸ್ಫುಲ್ ಅಂತ ಒಂದು ರಾಂಗ್ ನೋಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮೈಂಡಲ್ಲಿ. ನಾವು ಯಾವ ರೀತಿ ಮಸಲ್ಸ್ನ ಸ್ಟ್ರಾಂಗ್ ಮಾಡ್ತೀವಿ ಜಿಮ್ಗೆ ಹೋಗ್ಬಿಟ್ಟು ವಾಕಿಂಗ್ ಮಾಡಿ ಹೇಗೆ ಮಾಡ್ತೀವೋ ಅದೇ ರೀತಿ ನಾವು ಇಂಟರ್ನಲ್ಲಿ ಮೈಂಡನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಈ ಮೈಂಡ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ವಿ ನೀಡ್ ಟು ಹ್ಯಾವ್ ಎ ಒನ್ ಕೈಂಡ್ ಆಫ್ ಹೋಲಿಸ್ಟಿಕ್ ಅಪ್ರೋಚ್ ಇರಬೇಕು. ಅದನ್ನು ಒಂದು ಯೋಗ, ಮೆಡಿಟೇಷನ್ನು, ಕ್ಲಾಸಸ್ಸು ಅದೊಂದು ಕಂಪಲ್ಸರಿ. ಯಾಕೆ ಅಂತಂದರೆ ಇಟ್ಸ್ ನಥಿಂಗ್ ಟು ಡೂ ವಿತ್ ದ ರಿಲಿಜನ್. ದ ಮೈಂಡ್ ಸ್ಟ್ರೆಂಥನಿಂಗ್ ಈಸ್ ಎ ಯೂನಿವರ್ಸಲ್ ಥಾಟ್. ಅಂದರೆ ಪ್ರತಿಯೊಬ್ಬೊಬ್ರಿಗೂ ಮೈಂಡ್ ಸ್ಟ್ರಾಂಗ್ ಇರಲೇಬೇಕು. ಅದು ಯಾವ ರೀತಿ ಸ್ಟ್ರಾಂಗ್ ಇರಬೇಕು ಅಂದರೆ ಅವೇರ್ನೆಸ್ ಆ್ಯಂಡ್ ವಿಸ್ಡಮ್ ಬರಬೇಕು. ಆ ವಿಸ್ಡಮ್ ಬಂದಾಗ ನಾನು ಸ್ಟ್ರಾಂಗ್ ಅಂದರೆ ಇನ್ನೇನಿಲ್ಲ, ವಿಸ್ಡಮ್ ಬರಬೇಕು. ಮೇನ್ ಥಿಂಗ್ ವಿಸ್ಡಮ್ ಬಂದಾಗ ನಮಗೆ ಎಷ್ಟೊಂದು ಅವೇರ್ನೆಸ್ ಬರುತ್ತೆ ಗೊತ್ತಾ, ಕಾನ್ಷಿಯಸ್ನೆಸ್ ಓಪನ್ ಆಗುತ್ತೆ. ಅಂದರೆ ಸಿಲಿ ಮ್ಯಾಟರ್ಸ್ನೆಲ್ಲ ನಾವು ತುಂಬ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಆವಾಗ. ವೆನ್ ವಿ ಡೂ ಮೆಡಿಟೇಷನ್ ಯು ಬಿಕಮ್ ಸೋ ಕ್ಲಿಯರ್ ಆಫ್ ಎವ್ರಿಥಿಂಗ್. ಕ್ಲಾರಿಟಿ ಬಂದುಬಿಡುತ್ತೆ, ಕಂಪೋಷರ್ ಬಂದುಬಿಡುತ್ತೆ. ಆವಾಗ ಒಬ್ಬರು ನಮ್ಮನ್ನು ಯಾವ ಥರ ಆಗಲಿ ಅಂದಿದ್ದಾಗಲಿ, ಇನ್ಸಲ್ಟ್ ಆಗಲಿ, ಅಥವಾ ಒಂದು ಏನಾದರೂ ನಮ್ಗೆ ಸ್ಮಾಲ್ ಅದನ್ನು ಅಷ್ಟು ಸುಮ್ಮನೆ ಇಟ್ಸ್ ಲೈಕ್ ಎ ಪಾಸಿಂಗ್ ಕ್ಲೌಡ್, ಗೊತ್ತಾಯ್ತಾ? ಈಗ ಹೇಗೆ ನಾವು ಬೆಳಗ್ಗೆಯಿಂದ ಮಧ್ಯಾಹ್ನ ಆಗಿ, ಮಧ್ಯಾಹ್ನದಿಂದ ಸಾಯಂಕಾಲ ಆಗಿರೋ ಅದನ್ನು ನಾವು ಹಿಡ್ಕೊಂಡು ಕೂತ್ಕೊಳ್ಳಲ್ವೋ, ಅಯ್ಯೋ ಯಾಕಪ್ಪ ಆಯಿತು ಬೆಳಗ್ಗೆನೇ ಚೆನ್ನಾಗಿತ್ತು ಮಧ್ಯಾಹ್ನ ಯಾಕಾಯಿತು ಅಂತ ಹೇಗೆ ಥಿಂಕ್ ಮಾಡಲ್ವೋ, ಅದೇ ರೀತಿ ಅವಾಗ ಏನಾಗುತ್ತೆ ಅಂದರೆ ಮೈಂಡ್ ಸ್ಟ್ರಾಂಗ್ ಆದಾಗ, ಮೆಂಟಲ್ ಸ್ಟ್ರೆಂತ್ ಬಂದಾಗ ನಾವು ಒಂದು ಸಣ್ಣ ಸಿಲ್ಲಿ ವಿಚಾರನ ತುಂಬ ಹೊತ್ತು ಬ್ರೂಡಿಂಗ್ ಮಾಡಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ವಿ ಜಸ್ಟ್ ಮೂವ್ ಅವೇ ವಿತ್ ದಟ್. ಅದು ಆಟೋಮೆಟಿಕ್ಲಿ ಬರುತ್ತೆ. ಇಟ್ ಈಸ್ ಎಫರ್ಟ್ಲೆಸ್ ಆಗಿಬಿಡುತ್ತೆ. ಹೇಗೆ ಎಫರ್ಟ್ಲೆಸ್ ಆಗುತ್ತೆ ಅಂದರೆ ಒಂದು ಮೆಡಿಟೇಷನ್, ಒಂದು ಧ್ಯಾನ ಅಂತ ಮಾಡಿದಾಗ ಮೈಂಡ್ ಕಾಮ್ ಆದಾಗ ಕೆಮಿಸ್ಟ್ರಿ ಚೇಂಜ್ ಆಗುತ್ತೆ ಬ್ರೈನ್ದು. ಕೆಮಿಸ್ಟ್ರಿ ಚೇಂಜ್ ಆದಾಗ ಏನಾಗುತ್ತೆ ಅಂತಂದರೆ ಒಂದು ಫೋಕಸ್ಸು ಮಾಡ್ಕೊಂಡು ಕೂತ್ಕೊಂಡಾಗ ಆವಾಗ ನಮಗೆ ಅದು ಆಟೋಮೆಟಿಕಲಿ ಇಟ್ ವಿಲ್ ಬಿಕಮ್ ಲೈಕ್ ಎ ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಇನ್ಕಲ್ಕೇಟ್ ಮಾಡಬೇಕು ಅಂತ ನನಗೆ. ನಾನು ಐ ಮೈ ಸೆಲ್ಫ್ ಮೆಡಿಟೇಟ್ ಎವ್ರಿ ಡೇ, ವಿಚ್ ಇಸ್ ವೆರಿ ಮೆಡಿಟೇಟ್ ಅಂದರೆ ಇವಾಗ ದೇರ್ ಆರ್ ಮೆನಿ ಮೆಥಡ್ಸ್. ಯು ಆರ್ ವೆರಿ ಬ್ಯುಸಿ ಪರ್ಸನ್, ಬೆಳಗ್ಗೆಯಿಂದ ಇದು ಮಾಡ್ತಿರ್ತೀರ. ಸೊ ನಮಗೆ ಮೆಡಿಟೇಟ್ ಮಾಡೋಕ್ಕಾಗಲ್ಲ. ಅವಾಗ ಏನಂದರೆ ಡೈನಮಿಕ್ ಮೆಡಿಟೇಷನ್ ಅಂದರೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನೇ ನಾವು ಫೋಕಸ್ ಮಾಡಿ ಅದ್ರ ಬಗ್ಗೆ ನೋಡ್ತಿರೋದು. ಇವಾಗ ನಾವು ಬೇರೆ ಏನೋ ಮಾಡುವಾಗ ಬೇರೆ ಥಿಂಕ್ ಮಾಡ್ತಾ ಇರಬಾರ್ದು. ಅವಾಗ ದಟ್ ಆಲ್ಸೋ ಬಿಕಮ್ಸ್ ಎ ಮೆಡಿಟೇಷನ್. ಸೊ ವರ್ಕ್ ಇಟ್ ಸೆಲ್ಫ್ ಬಿಕಮ್ಸ್ ಎ ಮೆಡಿಟೇಷನ್. ಆ ರೀತಿ ಪ್ರಾಕ್ಟೀಸ್ ಮಾಡಿ. ವೆಲ್ ಸೆಡ್ ಮ್ಯಾಮ್, ವೆಲ್ ಸೆಡ್. ಆ್ಯಕ್ಚುಲಿ ಸಿ ಮೈ ಡಿಯರ್ ಜೆನ್ಸೀಸ್, ದಿಸ್ ಇಸ್ ನಾಟ್ ಅ ಕಂಪ್ಲೇಂಟ್ ಅಬೌಟ್ ಯು. ದಿಸ್ ಇಸ್ ನಾಟ್ ಅ ಲೈಕ್ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಅಥವಾ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಲ್ಲ. ದೇರ್ ಇಸ್ ಸಮ್ ಫಾಲ್ಟ್, ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದ್ಯಾಟ್ ಒನ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನು ಅಂತಂದರೆ ನಿಮ್ಮಂಥ ಬ್ರಿಲಿಯಂಟ್ ಸ್ಟೂಡೆಂಟ್ಸೇ ಈಗ ಯಾರೂ ಇಲ್ಲ. ಹೌದು. ಇಫ್ ದೇ ವಾಂಟ್, ಮನ್ಸ್ ಮಾಡಿದ್ರೆ ಅವ್ರು ಏನ್ ಬೇಕಾದ್ರೂ ಸಾಧಿಸೋದಕ್ಕಾಗುತ್ತೆ. ಈಗ ತುಂಬಾ ಜನ ಸ್ಟೂಡೆಂಟ್ಸ್ ಅದನ್ನ ಮಾಡ್ತಾ ಇದ್ದಾರೆ. ಆಕ್ಚುಲಿ ಯಾರು ಫೋಕಸ್ಡ್ ಇರ್ತಾರೆ ಅಲ್ಲ, ಯಾರು ನಾನು ಇದನ್ನ ಮಾಡ್ಲೇಬೇಕು ಅನ್ಕೊಂಡಿರ್ತಾರೆ, ಡೆಫಿನೆಟ್ಲಿ ಮಾಡಿರೋ ಎಕ್ಸಾಂಪಲ್ಸ್. ಐ ಡೆಫಿನೆಟ್ಲಿ ಅಗ್ರಿ ವಿತ್ ಯು ಬಿಕಾಸ್ ದೇ ಆರ್ ಸೋ ಬ್ರಿಲಿಯಂಟ್. ಎಷ್ಟು ಅವ್ರ ಹತ್ರ ಮಾತಾಡಿದ್ರೆ ವಿ ಕ್ಯಾನ್ ರಿಯಲಿ ಲರ್ನ್ ಅ ಲಾಟ್ ಅಂತ. ಅಬೌಟ್ ಗೆಜೆಟ್ಸ್, ಅಬೌಟ್ ಟೆಕ್ನಾಲಜಿ, ಅಬೌಟ್ ನ್ಯೂ ಆಪ್ಸ್, ಅಬೌಟ್ ನ್ಯೂ ಜನರೇಷನ್, ಟ್ರೆಂಡ್, ಫ್ಯಾಷನ್, ಕರೆಕ್ಟ್ ಹಿಂಗಂತ ಗೊತ್ತು ಅವರಿಗೆಲ್ಲನೂ. Yes, I agree with you. ಚೂರ್ ಟ್ಯೂನ್ ಅಪ್ ಅವ್ರು ಎಲ್ಲೋ ಆಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಫ್. ಬಟ್ ನವೇಡೇಸ್ ಕಿಡ್ಸ್ ಆರ್ ಡ್ಯಾನ್ಸಿಂಗ್, ಸಿಂಗಿಂಗ್ ಸೋ ಬ್ಯೂಟಿಫುಲಿ. ಮೈ ಗುಡ್ನೆಸ್, ಅವ್ರು ಇರೋ ಟ್ಯಾಲೆಂಟ್ನ ಎಷ್ಟು ಪ್ರೈಸ್ ಮಾಡಿದ್ರು ಸಾಲದು. ದೇ ಆರ್ ಸೋ ಗುಡ್ ಎಟ್ ಇಟ್. ಅವ್ರಿಗೆ ಎಕ್ಸ್ಪೋಜರ್ ಹಾಗೆ ಚೆನ್ನಾಗಿದೆ, ಎಕ್ಸ್ಪೋಜರ್ ಸಿಕ್ಕಿದೆ. ಆಮೇಲೆ ಟೆಕ್ನಾಲಜಿ ಅವ್ರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದೆ. ಸಿ ಈಗ ಟೆಕ್ನಾಲಜಿ ಬೆಳ್ದಂಗೆ ಮೆರಿಟ್ಸ್ ಇರುತ್ತೆ, ಡಿಮೆರಿಟ್ಸ್ ಇರುತ್ತೆ. ಸೊ ನಾವು ಮೆರಿಟ್ಸ್ ತಗೊಂತಾ ಹೋದಾಗ ನಮ್ಗೆ ಇನ್ನೂ ತುಂಬಾ ದೊಡ್ಡ ಅಪರ್ಚುನಿಟೀಸ್ ಕೂಡ ಸಿಗುತ್ತೆ. ವಿ ಹ್ಯಾವ್ ಟು ಫೋಕಸ್ ಟುವರ್ಡ್ಸ್ ದಟ್. ಎಲ್ಲ ಅಷ್ಟೇ. ಸಿ ನಮ್ಗೆ ಇಟ್ ಈಸ್ ಎ ಟೂಲ್ ಫಾರ್ ಅಸ್ ಟು ಹ್ಯಾಂಡಲ್ ಇನ್ ಎ ನೈಸ್ ವೇ. ಇವಾಗ ನಮ್ಮ ಕೈ ಇದೇನು ಕೆಲಸಗಳು ಮಾಡಲಿಕ್ಕೆ, ಊಟ ಮಾಡಲಿಕ್ಕೆ, ಬ್ರಷ್ ಮಾಡಲಿಕ್ಕೆ, ಅದರ್ ಥಿಂಗ್ಸ್ ಕೆಲಸ ಮಾಡಲಿಕ್ಕೆ ಇದನ್ನು ಹೊಡೆಯೋಕ್ಕಲ್ವಲ್ಲ, ಇದನ್ನು ಆ ರೀತಿ ಯೂಸ್ ಮಾಡಬಾರ್ದು ಟೆಕ್ನಾಲಜಿನ. ಟೆಕ್ನಾಲಜಿನೂ ಅದೇ ರೀತಿ ನಮಗೆ ಕೊಟ್ಟಿರೋದು ಏನಕ್ಕೆ ಅದಕ್ಕೆ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಅದು ಲೈಫ್ ಈಸ್ ಎ ಬ್ಯಾಲೆನ್ಸ್, ಎಲ್ಲ ಮಿಕ್ಸ್ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಹಾಗಾಗ್ತಾ ಇದೆ. ಬಟ್ ಡೆಫಿನೆಟ್ಲಿ ಮೋರ್ ಆ್ಯಂಡ್ ಮೋರ್ ಪೀಪಲ್ ಶುಡ್ ಬಿಕಮ್ ವೈಸ್. ನಾವು ಆವಾಗ ನನಗೇನಂದರೆ ನನಗನ್ಸುತ್ತೆ ಧ್ಯಾನದಲ್ಲಿ ಬಹಳಷ್ಟು ಸಹಾಯ ಆಗುತ್ತೆ, ಶಕ್ತಿ ಇದೆ.
ನೆಗೆಟಿವಿಟಿ ಎಲಿಮಿನೇಟ್ ಆಗುತ್ತೆ. ನೆಗೆಟಿವಿಟಿ ಎಲಿಮಿನೇಟ್ ಆದಾಗ ಕಂಟೈನ್ಮೆಂಟ್ ಬರುತ್ತೆ. ನಾವು ಅವಾಗ ಏನಂದರೆ ಕೆಲಸ ಮಾಡುವಾಗ ಸುಮ್ಮನೆ ಒಂದು ಇದ್ರ ಥರ ಟಾಸ್ಕ್ ಥರ ಮಾಡ್ಕೊಂಡು ಹೋಗ್ತಿರ್ತೀವಿ ಹೊರತು ವಿತ್ ಸ್ಟ್ರೆಸ್ ಮಾಡಲ್ಲ. ಅದರಿಂದ ಒಂದು ಧ್ಯಾನ ದಟ್ ಗಿವ್ಸ್ ಎ ನಾಲೆಡ್ಜ್ ಕೊಡುತ್ತದೆ. ತುಂಬ ವೆಲ್ ಸೆಡ್ ಮ್ಯಾಮ್. ಆಮೇಲೆ ಅದ್ರ ಜೊತೆಗೆ ಹೂ ಮೆಡಿಟೇಟ್ಸ್ ಅಲ್ಲ, ಅವ್ರಿಗೆಲ್ಲೋ ಒಂದು ನೆಗೆಟಿವ್ ಅವರೋ ಅಂತನೋ ಅಥವಾ ಇವ್ರೇನೋ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಮನ್ಸಲ್ಲಿ ನನ್ನ ಬಗ್ಗೆ ನೆಗೆಟಿವಿಟಿ ತುಂಬಿಕೊಂಡಿದೆ ಅನ್ನೋದಾಗಿರ್ಬೋದು. ಹಿಂಗೇನೋ ಬಂದಾಗ ಅವ್ರು ತುಂಬಾ ಬೇಗ ಕ್ಯಾಚ್ ಮಾಡ್ತಾರೆ. ಆಮೇಲೆ ಆ ಪ್ಲೇಸ್ ಇಂದ ಬಿಟ್ಟು ಹೋಗೋದಕ್ಕೆ ಇಷ್ಟಪಡ್ತಾರೆ, ಆಮೇಲೆ ಏನೋ ಸಮಥಿಂಗ್ ಈಸ್ ರಾಂಗ್ ಅನ್ನೋದು ತುಂಬಾ ಕ್ವಿಕ್ ಆಗಿ ಗೊತ್ತಾಗುತ್ತೆ. ಹೂ ಮೆಡಿಟೇಟ್ಸ್. ಕರೆಕ್ಟ್. ಹೌ ಟ್ರೂ ಇಟ್ ಈಸ್? It's very true. Have you experienced? Yes, I have experienced it very well. Actually ಏನಂದರೆ ಇವಾಗ ಮನುಷ್ಯ ಕಮ್ಯುನಿಕೇಷನ್ ಈಸ್ ಓನ್ಲಿ ಸಮ್ ಪರ್ಸೆಂಟ್, ರೆಸ್ಟ್ ಆಫ್ ದ ಥಿಂಗ್ ಈಸ್ ಬಾಡಿ ಲ್ಯಾಂಗ್ವೇಜ್, ಐ ಕಾಂಟ್ಯಾಕ್ಟ್, ಹ್ಯಾಂಡ್ ಜೆಸ್ಟರ್ಸು. ಎಲ್ಲತ್ರಲ್ಲೂ ಒಂದು ಮನುಷ್ಯನ ನಾವು ಅಳತೆ ಮಾಡ್ಬೋದು, ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಳತೆ ಮಾಡಿ ಅದರಿಂದ ಏನು ನಮ್ಗೆ ಉಪಯೋಗ ಇಲ್ಲ. ಇವಾಗ ನಾವು ಒಂದು ರೂಮ್ಗೆ ಎಂಟರ್ ಆಗ್ತೀವಿ, ಅವ್ರ ಸ್ಮೈಲ್ ಆಗಲಿ, ಅವ್ರ ಇದಾಗಲಿ ಎಲ್ಲ ನೋಡಿ ಗೊತ್ತಾಗುತ್ತೆ ಎಷ್ಟು ವೆಲ್ಕಮಿಂಗ್ ಇದ್ದಾರೆ, ಎಷ್ಟು ಇದಿದ್ದಾರೆ. ಅದರಿಂದ ನಾವು ಬೇಕಾದಷ್ಟು ಏನಿಲ್ಲ, ಆಲ್ ವಿ ನೀಡ್ ಇಸ್ ಅಟೆನ್ಷನ್ ಟು ಅಂಡರ್ಸ್ಟ್ಯಾಂಡ್. ಅಟೆನ್ಷನ್ ಅಷ್ಟೇ, ಅಟೆನ್ಷನ್ ಆ್ಯಂಡ್ ಗ್ರೇಟ್ ಅಬ್ಸರ್ವೇಷನ್. ಅದರಿಂದ ಗೊತ್ತಾಗೋಗ್ಬಿಡುತ್ತೆ. ಅದು ಮಾಡ್ತಾ 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 ಗೊತ್ತಾಗೋಗ್ಬಿಡುತ್ತೆ. ಯಾವುದೇ ಆಗಲಿ ನಾವು ಮಾಡ್ತಾ ಇದ್ದರೆ ಅದೇ ಒಂದು ಇದಾಗುತ್ತಲ್ವ, ಅದೇ ರೀತಿ ಗೊತ್ತಾಗುತ್ತೆ. ಅದರಿಂದ ಕ್ಲೀನಾಗಿ ಗೊತ್ತಾಗುತ್ತೆ. ನಾವು ಅದನ್ನು ತಿಳ್ಕೊಬೇಕು, ಎಲ್ಲ ಅಸೋಸಿಯೇಟ್ ಆಗಬೇಕು, ಎಲ್ಲ ಅಸೋಸಿಯೇಟ್ ಆಗಬಾರ್ದು. ನಮ್ಮ ಎನರ್ಜಿನ ಡ್ರೈನ್ ಮಾಡ್ಕೋಬಾರ್ದು, ನಾವು ಸೇವ್ ಮಾಡ್ಕೋಬೇಕು ಅದನ್ನು. ಏಕೆಂತಂದರೆ ನಾವು ಆ ರೀತಿ ಅಂಥ ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ದಿನ ಇದ್ದರೆ ನಮಗೆ ನಮ್ಮ ಒಂಥರ ಥಾಟ್ಸು ಇದೆಲ್ಲ ಹರ್ಟ್ಫುಲ್ ಆಗೋದ್ರಿಂದ ಆವಾಗ ನಾವು ಅದನ್ನು ನಮ್ಗಿಷ್ಟ ಆಗೋದಿಲ್ಲ. ಆ್ಯಕ್ಚುಲಿ ಫೀಲ್ ಆಗುತ್ತೆ. ಕರೆಕ್ಟ್ ಪರ್ಸನ್ ಅನಿಸುತ್ತೆ ಮ್ಯಾಮ್ ನಾನು ಈ ಕ್ವೆಶನ್ ಕೇಳೋದಕ್ಕೆ. ಸೊ ನಿಮ್ಮದು ಲವ್ ಮ್ಯಾರೇಜ್, ಲವ್ ಆಗಿತ್ತು. ಲವ್ ಮ್ಯಾರೇಜ್ ಆದಮೇಲೆ ಒಟ್ಟಿಗೆ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ರಿ. 7-8 ಸ್ಟೂಡೆಂಟ್ಸಿಂದ ಸ್ಟಾರ್ಟ್ ಮಾಡಿದ್ರಿ. ಈಗ 9,000+ ಸ್ಟೂಡೆಂಟ್ಸ್ ಆಗಿದ್ದಾರೆ. ಸೊ ನೀವು ಸರ್ ಕುತ್ಕೊಂಡು ಊಟ ಮಾಡ್ತಾ ಇದ್ದಾಗ ಅಥವಾ ಕಾಫಿ ಕುಡಿತಾ ಇದ್ದಾಗ ರೀಕಾಲ್ ಮಾಡ್ಕೊಳ್ತೀರಾ ಆ ದಿನಗಳನ್ನ? ತುಂಬ ರಿಕಾಲ್ ಮಾಡ್ಕೋತೀವಿ. ನಾವು ಒಂದೊಂದ್ಸರಿ ಹೋಗ್ಬಿಟ್ಟು ನಾವು ಮುಂಚೆ ಇದ್ದಿದ್ದು ಮನೇನೂ ನೋಡ್ತಾ ಇರ್ತೀವಿ. ಇಷ್ಟು ಚಿಕ್ಕದೊಂದು ರೂಮ್ ಇತ್ತು, ಅದರಲ್ಲಿ ನಾವು ಬಾಡಿಗೆ ಮನೆ, ಎಲ್ಲಿ ಸ್ವಂತ ಮನೆ ಅದೆಲ್ಲ ಎಷ್ಟೋ ವರ್ಷ, ಅದೇ ಹೇಳಿದ್ರಲ್ಲ 40 years ಕೆಲಸ ಮಾಡಬೇಕಾಯ್ತು ಎಲ್ಲ ಅಚೀವ್ ಮಾಡಲಿಕ್ಕೆ. ನಾವು ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟ್ರ್ ಇಟ್ಕೊಂಡು ಓಡಾಡ್ತಾ ಇದ್ವಿ. ನಾವು ಸ್ಕೂಟ್ರ್ ಎಲ್ಲಿದೆ ಮ್ಯಾಮ್? ಅದು ನಮ್ಗೆ ದುಡ್ಡು ಬೇಕಾಗಿತ್ತು, ನಾವು ಸೇಲ್ ಮಾಡಿಬಿಟ್ಟು. ಒಂದು ಟೈಮಲ್ಲಿ ದುಡ್ಡು ಬೇಕಾಗಿತ್ತು ನಮ್ಮ ಕಾಲೇಜ್ ಶುರು ಮಾಡೋಕ್ಕೆ, ಅವಾಗ ನಾವು ಅದನ್ನು ಸೇಲ್ ಮಾಡಿಬಿಟ್ವಿ. ಅದನ್ನು ನಾವು ಬ್ಯಾಂಕ್ ಲೋನ್ ತಗೊಂಡಿದ್ವಿ, ಇಬ್ಬರು ಕೆಲಸ ಮಾಡ್ತಿದ್ವಿ. ಆಮೇಲೆ ಏನಂತಂದರೆ ನಾವು ಅದೇ ಹೇಳಿದ್ನಲ್ಲ, ಒಂದು ದೇವರೆಲ್ಲ ಕನೆಕ್ಷನ್ ಒಂದು ಇಟ್ ಈಸ್ ಆಲ್ ಈ ವಿಷಯ ಮಾತ್ರ ಕಾಲೇಜ್ ಶುರು ಮಾಡೋದು ಇದು ಎಲ್ಲ ನಮ್ಮ ಹಸ್ಬೆಂಡೇ ಥಾಟ್ ಎಲ್ಲ. ಅದು ಇಟ್ ಈಸ್ ಹಿಸ್ ಇದು ವಿಷನ್ ಆ್ಯಂಡ್ ಹೀಸ್ ಫೋರ್ ಥಿಂಕಿಂಗ್. ಅದೆಲ್ಲ ಅವ್ರಿಗೂ ಹೆಂಗಾಯ್ತೋ ಗೊತ್ತಿಲ್ಲ. ಹಿ ಸೇಸ್ ಈವನ್ ಐ ಡೋಂಟ್ ನೋ ಹೌ ಇಟ್ ಹ್ಯಾಪನ್ಡ್ ಬಿಕಾಸ್ ಹಿ ಆಲ್ಸೋ ಡಿಂಟ್ ನೋ ಎನಿ ಪ್ರೊಸೀಜರ್ಸ್ ಮಾಡೋವಾಗ. ಟೂ ಯಂಗ್ ಅಲ್ವಾ ಇದ್ದಾಗ. ಸೊ ಆ ರೀತಿ ಆಯಿತು ಪಾಪ. ಬಟ್ ಒನ್ ಥಿಂಗ್ ಟ್ರುತ್ಫುಲ್ ಆಗಿದ್ದರೆ ಅದೇನೋ ದೆರ್ ಈಸ್ ಸಮಥಿಂಗ್ ವಿಚ್ ಕೆಪ್ಟ್ ಆನ್ ಹೆಲ್ಪಿಂಗ್ ಅಸ್. ನಾನು ನಿಜವಾಗ್ಲೂ ಹೇಳ್ತೀನಿ, ಎಲ್ಲೆಲ್ಲಿಂದ ಹೆಲ್ಪ್ ಬಂತು ಅಂತಂದರೆ ಅನ್ಬಿಲೀವಬಲ್. ಆ ರೀತಿ ನಮ್ಗೆ ಹೆಲ್ಪ್ಗಳು ಬಂತು. ನಾವು ಫೋಕಸ್ಡ್ ಆಗಿರೋದು ಅಥವಾ ಪಾಸಿಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ನಮ್ಗೆ ಅವಾಗ ವರ್ಡ್ ಪಾಸಿಟಿವ್ ಅಂತ ಗೊತ್ತೇ ಇರಲಿಲ್ಲ ಆ ಟೈಮಲ್ಲಿ. ಬಟ್ ಏನಂತಂದರೆ ಸುಮ್ಮನೆ ಹಿಂಗಲ್ದಿದ್ರೆ ಹಿಂಗಾಗ್ದಿದ್ರೆ ಹೆಂಗೆ ಮಾಡೋದು ಅಷ್ಟೇ ಯೋಚನೆ ಮಾಡಿದೆ. ಪ್ಲ್ಯಾನ್ ಬಿ ಅಷ್ಟೇ, ಆ ರೀತಿ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿನೂ ಇರಲಿಲ್ಲ ಅವಾಗ. ಸೊ ಬಟ್ ನಾವು ಆ ರೀತಿ ಸುಮ್ಮನೆ ಮಾಡ್ಕೋತಿದ್ವಿ. ಓಕೆ ವಾಟ್ ಇಸ್ ದ ನೆಕ್ಸ್ಟ್ ಆಲ್ಟರ್ನೇಟಿವ್, ಹಿಂಗಾಗದೇ ಇದ್ರೆ ಆ ಥರ ಮಾಡ್ಕೊಂಡು ಬಂದಿದ್ದಿಬ್ರು ನಾವು. ದಟ್ಸ್ ಹೌ ವಿ ಹ್ಯಾಂಡಲ್ ದ ಸಿಚುಯೇಷನ್. ವೆರಿ ನೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಆ್ಯಕ್ಚುಲಿ ನೀವು ತುಂಬ ಕರೆಕ್ಟ್ ಪರ್ಸನ್ ಮ್ಯಾಮ್ ಈ ಕ್ವೆಶನ್ ಕೇಳೋದಕ್ಕೆ. ಆ ಕ್ವೆಶನ್ ಏನು ಅಂತಂದರೆ, ಈಗ ಕಪಲ್ಸ್ ಮತ್ತೆ ಈ ಜನ್ರೇಷನ್ 90s 90s ಬೋನು 80s ಅಥವಾ ಯು ಆರ್ 80s ಓಕೆ 90s ಅಥವಾ ಈ 20s ಜೆನ್ಸಿಸ್. ಸೊ ಏನಾಗ್ತಿರುತ್ತೆ ಅಂತಂದರೆ
ಹುಡುಗ ಹುಡುಗಿ ಮಧ್ಯೆ ಅಥವಾ ಲವರ್ಸ್ ಮಧ್ಯೆ ಕಪಲ್ಸ್ ಮಧ್ಯೆ ಜಗಳ ಆಗ್ತಾ ಇರುತ್ತೆ. ಹೌದು. ಸೊ ಜಗಳ ಇವಾಗಲ್ಲ, ಶಿವ ಪಾರ್ವತಿಗೂ ಜಗಳ ಆಗಿರೋ ಉದಾಹರಣೆ ಇದೆ. ಇದೆ ಆದ್ರೆ ಅವ್ರು ಬಿಟ್ಟು ಹೋಗಿಲ್ಲ ಒಟ್ಟಿಗೆ. ಕರೆಕ್ಟ್. ಬಟ್ ಇವಾಗ ಹೇಗಾಗುತ್ತೆ ಅಂತಂದ್ರೆ ಒಂದ್ ಸಣ್ಣದು ಏನೋ ಸಕ್ಕರೆ ಕಮ್ಮಿ ಆಯ್ತು ಅನ್ನೋದು, ಅಥವಾ ನನ್ನ ಜೊತೆ ವಾಕಿಗೆ ಬರ್ಲಿಲ್ಲ ಅನ್ನೋದು, ಅಥವಾ ನನ್ ಕಾಲ್ ಪಿಕ್ ಮಾಡ್ಲಿಲ್ಲ ಅನ್ನೋದು, ಅಥವಾ ನನ್ ಟೆಕ್ಸ್ಟ್ ನೋಡ್ಲಿಲ್ಲ ಅನ್ನೋದು ತುಂಬಾ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ. ಅದು ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗಿ 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 ಅದು ಕೊನೆಗೆ ರಿಲೇಶನ್ಶಿಪ್ ಎಂಡ್ ಆಗೋವರೆಗೂ ಬಂದ್ಬಿಡುತ್ತೆ. ಸೊ ನಿಮ್ಮ ಕಮೆಂಟ್ ಅಥವಾ ನಿಮ್ಮ ಸಜೆಷನ್ ಏನು ಅಂಥವ್ರಿಗೆ ಅಂತ? ಈಗಿನ ಜನ್ರೇಷನ್ ಮೈಂಡ್ ತುಂಬ ಈಗೋಯಿಸ್ಟಿಕ್ಕು. ಈಗ ಅದೊಂದಿದೆ ಅವ್ರಿಗೆ, ನಾನು ಐಡೆಂಟಿಫಿಕೇಷನ್ನು, ಐ ಆಮ್ ಬಿಗ್ಗರ್, ಐ ಶುಡ್ ಬಿ ಟ್ರೀಟೆಡ್ ಹೀಗೆ ಹಾಗೆ ಅಂತಂದ್ಬಿಟ್ಟು ಅದೊಂದು ಟ್ರಾನ್ಸಾಕ್ಷನ್ ಆಗಿಬಿಟ್ಟಿದೆ. ಈಗ ರಿಲೇಷನ್ಶಿಪ್ ಇಸ್ ನಾಟ್ ಎ ರಿಲೇಷನ್ಶಿಪ್. ನಮ್ಮ ಟೈಮಲ್ಲಿ ರಿಲೇಷನ್ಶಿಪ್ ಈಸ್ ಎ ರಿಲೇಷನ್ಶಿಪ್. ಯಾವ ರೀತಿ ಇವಾಗ ಹೌ ಕೆನ್ ಐ ಕಂಫರ್ಟ್ ಹಿಮ್ ಅಂತ ಒಂದು ನನ್ನ ಮನಸ್ಸಲ್ಲಿ ಆಸೆ ಇರೋದು, ಹೌ ಕೆನ್ ಹಿ ಕಂಫರ್ಟರ್ ಅಂತ ಒಂದು ಲವ್ ಇರೋದು ನಮ್ಮ ಹಸ್ಬೆಂಡ್ಗೆ. ಎಲ್ಲ ಆ ಟೈಮಲ್ಲಿ ನಾನು ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮ ಆಗಲಿ ಅವ್ರದ್ದೆಲ್ಲ ಅದೇ ರೀತಿ ಇದ್ದಿದ್ದು. ಅದರಿಂದ ಅವ್ರಿಗೆ ಆ ಈಗೋ ಐಡೆಂಟಿಫಿಕೇಷನ್ ಇರಲಿಲ್ಲ ನಮ್ಮಲ್ಲಿ ಜಾಸ್ತಿ ಈ ರೀತಿ. ಇವಾಗ ಏನಂದರೆ ನಂದು ನೀವು ಹೇಳ್ದಂಗೆ ಒಂದು ಸಣ್ಣ ಉದಾಹರಣೆ ಕೊಟ್ರಿ ನೋಡಿ, ಫೋನ್ ಪಿಕ್ ಮಾಡಿಲ್ಲ, ಅದಕ್ಕೆ ಒಂದು ದೊಡ್ಡ ಇಶ್ಯೂ ಆಗಿಬಿಡತ್ತೆ ಅಲ್ವಾ. ಅಂದರೆ ಅದು ಎಷ್ಟು ಟ್ರಾನ್ಸಾಕ್ಷನಲ್ ಆಗಿಬಿಡತ್ತೆ ನೋಡಿ. ಒಂದು ಟ್ರಾನ್ಸಾಕ್ಷನಲ್ ಇದಾಗ್ಬಿಡ್ತದು. ನೀನು ಇದು ಕೊಟ್ಟರೆ ಅಡ್ವರ್ಟೈಸ್ಮೆಂಟಲ್ಲೂ ತೋರಿಸ್ತಾರೆ, ಈ ಥರ ಒಂದು ಡೈಮಂಡ್ ಕೊಟ್ಟರೆ ನಾನು ಲವ್ ಮಾಡ್ತೀನಿ. ಅದು ಯಾರು ಹೇಳಿದ್ದು? ಡೈಮಂಡ್ ಕೊಟ್ಟಿರೋರು ಎಷ್ಟೊಂದು ಡೈವರ್ಸ್ ಆಗಿದೆ ಅಲ್ವಾ. ಅದೆಲ್ಲ ರಾಂಗ್. ದೇ ಹ್ಯಾವ್ ಕಂಪ್ಲೀಟ್ಲಿ ಮೇಡ್ ಒಂದು ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ ರಿಲೇಷನ್ಶಿಪ್ನ, ವಿಚ್ ವಿ ನೆವರ್ ಯೂಸ್ ಟು ಹ್ಯಾವ್ ದಟ್. ನೀವು ಹೇಳ್ದಂಗೆ ಶಿವ ಪಾರ್ವತಿ ಎಷ್ಟು ಜಗಳ ಆಡಿದ್ರು ಜೊತೆಯಲ್ಲಿದ್ದರು, ಅಂಡ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಬಟ್ ಅದು ಈ ರೀತಿ ಆಗ್ತಿರೋದು ತುಂಬ ಬೇಜಾರಾಗತ್ತೆ. ಅದೇ ಇದು ಈ ಥರ ಆಗಬಾರ್ದು, ಟ್ರಾನ್ಸಾಕ್ಷನ್ ಆಗಬಾರ್ದು. ರಿಲೇಷನ್ಶಿಪ್ ಶುಡ್ ಬಿ ಟೋಟಲ್ ಒಬ್ರಿಗೊಬ್ಬರು ಕಂಫರ್ಟಿಂಗ್ ಮಾಡಬೇಕು, ಆಮೇಲೆ ಒಬ್ರಿಗೊಬ್ರನ್ನ ಅಪ್ರಿಷಿಯೇಟ್ ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕು, ಎನ್ಹ್ಯಾನ್ಸ್ ಮಾಡಬೇಕೆ ರಿಲೇಷನ್ಶಿಪ್ನ. ಆದರೆ ಈ ರೀತಿ ಒಬ್ರನ್ನೊಬ್ಬನ ಟೀಸ್ ಮಾಡೋದಾಗಲಿ ಅಥವಾ ಲುಕ್ ಡೌನ್ ಮಾಡೋದಾಗಲಿ, ಫುಡ್ ಡೌನ್ ಮಾಡೋದಾಗಲಿ ಮಾಡಬಾರ್ದು ಅಂತ ನನಗೆ ಭಾಳ ಬೇಜಾರಾಗುತ್ತೆ ಈ ಜನ್ರೇಷನ್ದು ಮಾಡ್ತಿರೋದು. ನೀವು ತುಂಬ ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ, ಯಾಕೆಂದರೆ ಇದೆಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಆ್ಯಸ್ ಎ ಯಂಗ್ ಪರ್ಸನ್, ಯುವರ್ ಸೆಲ್ಫ್ ಯಂಗ್ ಗರ್ಲ್, ನೀವು ಖಂಡಿತ ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ ಏನಾದರೂ ಮಾಡಿ. ಯಾಕೆಂತಂದರೆ ಏನಾದರೂ ಅಲ್ವಾ, ಯಾಕೆಂತಂದರೆ ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಏಕೆಂದರೆ ನಾವು ಹೇಳೋಕ್ಕಿಂತ ಹೆಚ್ಚಾಗಿ ನೀವು ಯಂಗ್ಸ್ಟರ್ಸ್ ಹೇಳಿದ್ರೆ ಅದು ಯಂಗ್ಸ್ಟರ್ಸ್ ಮೈಂಡಿಗೂ ಚೆನ್ನಾಗಿ ಹೋಗುತ್ತೆ ಅಲ್ವಾ. ಏಕೆಂತಂದರೆ ನಮ್ಮ ಟೈಮಲ್ಲಿ ಬೇರೆ ಮೈಂಡ್ ಸೆಟ್ ಇತ್ತು. ನಾವು ವೆರಿ ಆಕ್ಚುಲಿ those days alla such a cute and such a sweet, because when I see my mom alla ನಿಜ, ನಮ್ಮ ತಂದೆ ನಮ್ಮ ಅಮ್ಮಂಗೆ ಊಟ ಮಾಡಬೇಡ ನೀನು ಅಂತ ಯಾವತ್ತೂ ಹೇಳ್ತಿರ್ಲಿಲ್ಲ. ಅದೇ ಬಟ್ ದ ಲವ್ ಟುವರ್ಡ್ಸ್ ಮೈ ಫಾದರ್, ಎಸ್, ನನ್ನ ತಂದೆ ಬರೋವರೆಗೂ, ಅಬ್ಬು ಬರೋವರೆಗೂ ಮಿಡ್ ನೈಟ್ 1 ಗಂಟೆ ಆದ್ರೂ 2 ಗಂಟೆ ಆದ್ರೂ ಜೊತೆಗೆ ಊಟ ಮಾಡಿ ಮಲ್ಕೊಳ್ಳೋರು, ಜೊತೆಗೆ ತಿಂಡಿ ತಿನ್ನೋರು. ಅವ್ರದ್ದಾದ್ಮೇಲೆ ನಾನು ಊಟ ಮಾಡೋಣ ಅಂತ. ಹಂಗಂತ ನನ್ನ ತಂದೆ ನನ್ನ ತಾಯಿನ ಯಾವತ್ತು ನೀನ್ ಹೆಣ್ಣು ಅಂತ ನೋಡ್ಲಿಲ್ಲ. ಯು ಕ್ಯಾನ್ ಡೂ ಇಟ್, ತುಂಬಾ ಸ್ಟ್ರಾಂಗ್ ಇದೆಯಾ ಅಂತ ಎಲ್ಲ ಬೂಸ್ಟ್ ಮಾಡ್ತಾ ಇದ್ರು. ಬಟ್ ಸ್ಟಿಲ್ ಆ ರೆಸ್ಪೆಕ್ಟ್ ತೋರಿಸ್ತಾ ಇದ್ದಿದ್ದು ಇತ್ತೀಚೆಗೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಅವ್ನ ಊಟ ಅವನಿಗೆ, ಇವಳು ಊಟ ಇವನಿಗೆ, ಅವ್ನ ದಾರಿ ಅವನಿಗೆ, ಇವಳು ದಾರಿ ಇವಳಿಗೆ ಅಂತ ಅಂದ್ಬಿಟ್ಟು. ಬಟ್ ಈ ಯುನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ. ನೀವು ಹೇಳ್ದಂಗೆ ನೋಡಿ, ನಿಮ್ಮ ಡ್ಯಾಡ್ ಫೋರ್ಸೇ ಮಾಡಿಲ್ಲ ನಿಮ್ಮ ಅಬ್ಬು ನಿಮ್ಮ ಮಮ್ಮಿಗೆ. ಬಟ್ ಶಿ ಯೂಸ್ ಟು ವೇಟ್. ಅಂದರೆ ಅವ್ರಿಗೆ ಎಷ್ಟು ಲವ್ ಅಂಡ್ ಅಫೆಕ್ಷನ್ ಇಬ್ರು. ಅಂದರೆ ಆ ಟೈಮಲ್ಲಿ ನೋಡಿ ಅವ್ರಿಗೆ ಹೇಗಿತ್ತು, ಅವ್ರಿಗೆ ಅಷ್ಟು ಖುಷಿ ಜೊತೆನಲ್ಲಿ ಊಟ ಮಾಡೋದು. ಮೋರ್ ದೆನ್ ಊಟ, ಅವ್ರಿಗೆ ಕಂಪನಿ ಇಟ್ ವಾಸ್ ಸೋ ಬ್ಯೂಟಿಫುಲ್. ಆ ರೀತಿ ಇವಾಗ ಇದೆಯಾ ಹೇಳಿ? ಇಲ್ಲ ಅಲ್ವಾ. ಅದು ಅಯ್ಯೋ ಈ ಕಂಪ್ಲೇಂಟ್ ಮಾಡ್ತಾರೆ, ಹೌ ಮಚ್ ಟು ವೇಟ್ ಫಾರ್ ಯು, ಐ ವಾಸ್ ಹಂಗ್ರಿ ಅಂತ ಹೇಳ್ತಾರೆ, ಯು ಶುಡ್ ಹ್ಯಾವ್ ಕಮ್ ಹಾಗೆ. ಬಟ್ ಅದು ಅವರಾಗವರೇ ಮಾಡ್ತಾ ಇದ್ರು ಆ ಟೈಮಲ್ಲಿ ಅಲ್ವಾ. ನೀವು ನೋಡಿದ್ದೀರಾ, ನಿಮ್ಗೆ ಎಷ್ಟು ಅನಿಸುತ್ತೆ ನೋಡಿ, ಅವರಾಗವರೇ ಸ್ವಂತ ಹಾರ್ಟಿಂದ ಮಾಡೋರು. ಅದು ಈ ಕಂಪ್ಲೀಟ್ಲಿ ಇರಾಡಿಕೇಟ್ ಆಗಿಬಿಟ್ಟಿದೆ. ಅದು ದೋಸ್ ಆರ್ ದ ಥಿಂಗ್ಸ್, ಎಲಿಮೆಂಟ್ಸ್ ವಿ ಆರ್ ಮಿಸ್ಸಿಂಗ್ ಇನ್ ದ ರಿಲೇಷನ್ಶಿಪ್. ತುಂಬ ಐಡೆಂಟಿಫಿಕೇಷನು, ತುಂಬ ನಾನೇ ಹೆಚ್ಚು, ನೀನು ಕಡಿಮೆ, ನೀನು ಹೆಚ್ಚು, ಆ ರೀತಿ ಬಂದುಬಿಟ್ಟು ತುಂಬ ಇದಾಗ್ತಾ ಇದೆ. ಕರೆಕ್ಟ್,
ಅದು ಹೋಗ್ಬೇಕದು. ಹೌದು, ಹೋಗ್ಬೇಕು. ಸೊ ನಾನೀಗ ಮೂವಿ ಪಾರ್ಟಿಗೆ ಬರ್ತೀನಿ ಮ್ಯಾಮ್. ಇದನ್ನ ಈ ಪ್ರಶ್ನೆ ಕೇಳೋದಕ್ಕೆ ನಾನು ಅವಾಗಿಂದ ವೇಟ್ ಮಾಡ್ತಾ ಇದ್ದೆ. ಬಟ್ ಆಕ್ಚುಲಿ ನಿಮ್ಮ ಮಾತಿಂದ ಅಗೇನ್ ಇನ್ನೊಂದು ಕ್ವೆಶನ್ಸ್ ನನಗೆ ರೇಸ್ ಆಗ್ತಾ ಇತ್ತು. ವೆನ್ ಇಟ್ ಕಮ್ಸ್ ಟು ತಾಯವ್ವ ನನ್ನ ಜೊತೆಗೆ ಕೂತ್ಕೊಂಡಿದ್ದಾರೆ. ಹೇಗಿತ್ತು ಎಜುಕೇಶನಿಸ್ಟ್ ಇಂದ ಅಥವಾ ಒಬ್ಬ ಆಂಟ್ರಪ್ರನರ್ ಆಗಿ ಸ್ಟಾರ್ಟ್ ಮಾಡಿ ದೊಡ್ಡ ಸಂಸ್ಥೆ ಕಟ್ಟಿ ನಂತರ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನೀವು ಇನ್ವಾಲ್ವ್ ಆದ್ರಿ. ಈ ಎನ್ವಿರಾನ್ಮೆಂಟ್ ಆಗಿರ್ಬೋದು ಅಥವಾ ಡ್ರಾಯಿಂಗ್ ಆಗಿರ್ಬೋದು, ಫೋಕ್ ಸಾಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಹೆಲ್ಪಿಂಗ್ ಸೊಸೈಟಿ ಆಗಿರ್ಬೋದು ಅಥವಾ ಹೆಲ್ಪಿಂಗ್ ಅದರ್ ವುಮೆನ್ಸ್ ಆಗಿರ್ಬೋದು, ಪುವರ್ ಆಗಿರ್ಬೋದು, ಕಿಡ್ಸ್ ಆಗಿರ್ಬೋದು. ಅಲ್ಲಿಂದ ಮೂವಿ ಮಾಡ್ಬೇಕಂತ ಯಾಕೆ ಅನಿಸ್ತು? ಮೂವಿ ಮಾಡಿದ ಇದೊಂದು ಐ ಕ್ಯಾನ್ ಸೇ ಮೈ ಸೆಲ್ಫ್ ಇಸ್ ಅನ್ ಆಕ್ಸಿಡೆಂಟಲ್ ಆ್ಯಕ್ಟರ್. ಆಕ್ಸಿಡೆಂಟಲ್ ಆಕ್ಟರ್ ಲೈಕ್ ಆಕ್ಸಿಡೆಂಟ್ ಪ್ರೈಮ್ ಮಿನಿಸ್ಟರ್. ಏನಂತಂದರೆ ನಾನು ಐ ನೆವರ್ ಥಾಟ್ ದಟ್ ಐ ವಿಲ್ ಡೂ ಎ ಮೂವಿ ಅಂತ. ಯಾವುದೋ ಒಂದು ಈವೆಂಟ್ಗೆ ಹೋಗಿದ್ದೆ, ಅಲ್ಲೊಬ್ಬರದ್ದು ಪರಿಚಯ ಆಯಿತು. ಯಾವಾಗಲೂ ಅವರು ದೇ ಆರ್ ಫ್ರಮ್ ಫಿಲ್ಮ್ ಇಂಡಸ್ಟ್ರಿ. ಪರಿಚಯ ಆದಾಗ ನಾನು ಹೇಳಿದ್ದೆ ನನಗೆ ಹಿಂಗೆ ಮೂವಿ ಬಂದಿತ್ತು ವೆನ್ ಐ ವಾಸ್ 18 ಅಂತ ಹೇಳಿದ್ದೆ, ಮಾಡಲಿಲ್ಲ. ಇಟ್ ವಾಸ್ ಫ್ರಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಆಫ್ ಕರ್ನಾಟಕ. ಅವ್ರ ಮಗನ ಜೊತೆ ಪೇರ್ ಆಗಿತ್ತು, ಮಾಡಲಿಲ್ಲ ಅಂತ ಅಂದಿದ್ದೆ ಅಷ್ಟೇ. ಆದರೆ ಹೇಳಿದ್ದೆ ಈಗ ನನ್ನ ಏಜಿಗೆ ಸೂಟ್ ಆಗೋಂಥ ರೋಲ್ ಬಂದರೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಒಂದು 3-4 ಇಯರ್ಸ್ ಆಗಿತ್ತು. ಆಮೇಲೆ ದಟ್ ಪರ್ಸನ್ ಕೇಮ್ ಟು ಮೀ, ಈ ಥರ ಒಂದು ಒಳ್ಳೆ ಸ್ಟೋರಿ ಇದೆ, ಮಾಡ್ತೀರಾ ಅಂತ. ನನಗೆ ಸ್ಟೋರಿ ಕೇಳಿದ ತಕ್ಷಣವೇ ಭಾರಿ ಖುಷಿ ಆಗೋಯ್ತು. ಏಕೆಂತಂದರೆ ದಿಸ್ ಇಸ್ ಗಟ್ ಸಚ್ ಎ ವಂಡರ್ಫುಲ್ ಮೆಸೇಜ್. ನಾನು ಮಾಡ್ತೀನಿ ಅಂತ ಹೇಳಿ ಅಲ್ಲೇ ಆ ಸ್ಟೋರಿ ಒಂದು ನರೇಷನ್ ಕೊಟ್ಟ ತಕ್ಷಣ 5 ಮಿನಿಟ್ಸಲ್ಲೇ ನನಗೆ ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ, ಮಾಡ್ತೀನಿ ಅಂದ್ಬಿಟ್ಟು ಅಕ್ಸೆಪ್ಟ್ ಮಾಡಿದೆ ನಾನು. ಆ ರೀತಿ ಮೂವಿ ಆಯಿತು. ಆ್ಯಕ್ಚುಲಿ ನಾನು ಎಡಿಟಿಂಗಲ್ಲಿ ನೀವು ಈಗ ನನ್ನ ಜೊತೆ ಕೂತ್ಕೊಂಡಿರೋದು ತಾಯವ್ವ ಆಕ್ಟ್ ಮಾಡಿರೋ ಆ ಪಿಕ್ಚರ್ಸ್ ಡೆಫಿನೆಟ್ಲಿ ನಾನು ಹಾಕ್ತೀನಿ. ಸೊ ಆಡಿಯನ್ಸಿಗೆ ಅನ್ಸುತ್ತೆ ಮ್ಯಾಮ್ ಏನಾ ಇದು ಅಂತ ಅಂದ್ಬಿಟ್ಟು. ಸೊ ಸಚ್ ಅ ಗ್ರೇಟ್ ಟ್ರಾನ್ಸ್ಫಾರ್ಮ್. ಅದರಲ್ಲಿ ಆ ರೀತಿ ಡ್ರೆಸ್ ಮಾಡಿ ಚೆನ್ನಾಗಿ ಭಾಳ ಹಂಗೆ ಮಾಡಿಸಿದ್ರು. ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು ಆ ರೀತಿ. ಯಾಕೆ ಅಂದರೆ ಅದು ಇಟ್ಸ್ ವೆರಿ ಚಾಲೆಂಜಿಂಗ್. ನಾನು ಲೈಫಲ್ಲಿ ಆ ರೀತಿ ಮಾಡಿಲ್ಲ. ಒಂದು ರೂರಲ್ ಲ್ಯಾಂಗ್ವೇಜು ಹೇಳಿ, ಅದು ಡಿಕ್ಷನ್ನು, ಸ್ಲ್ಯಾಂಗ್ಸು, ಅಥವಾ ಆ ಬ್ಯೂಟಿಫುಲ್ ಬಿಂದಿ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ, ಏನೋ ಆ ರೀತಿ ಸೀರೆ ಆ ರೀತಿ ಉಟ್ಕೊಂಡು ನನಗೆ ಭಾರಿ ಖುಷಿ ಆಯ್ತು ಆ ರೀತಿ ಮಾಡಲಿಕ್ಕೆ. ಮತ್ತು ಏನೋ ಅದು ಎಲೆ ಅಡಿಕೆ ಚೀಲ ಪಕ್ಕದಲ್ಲಿ ಹಾಕ್ಕೊಂಡು ಭಾಳ ಖುಷಿ, ಎಷ್ಟು ಚೆನ್ನಾಗಿದೆಯಲ್ಲ ಇದೆಲ್ಲ. ಈ ಒಂದು ಮಹಿಳೆ ಈ ರೀತಿ ಒಂದು ರೂರಲೆಲ್ಲ ಹಾಕ್ಕೊಂಡು ಇದೆಲ್ಲ ಮಾಡ್ತಾರಲ್ಲ ಅಂತ, ಅದು ನನಗೆ ಆ ಕ್ಯಾರೆಕ್ಟರ್ ಬಗ್ಗೆ ತಿಳ್ಸ್ಕೊಂಡು ತುಂಬ ಖುಷಿ ಆಯಿತು. ಆ ಲೇಡಿ ಮಾಡಿದ್ರಲ್ಲ ಅವ್ರ ಬಗ್ಗೆ ನಾನು ಮಾಡ್ತಿರೋದು ನನಗೆ ಭಾರಿ ಪುಣ್ಯ ಅಂತ ಅಂದ್ಕೊಂಡೆ ನಾನು. ಅಷ್ಟು ಇಷ್ಟ ಆಯ್ತು ನನಗೆ. ಓಕೆ, ತಾಯವ್ವ ಕ್ಯಾರೆಕ್ಟರ್. ಹೌದು. ಓಕೆ, ನೀವು ಬೇಸಿಕಲಿ ಎಲ್ಲಿಯವರು ಮ್ಯಾಮ್? ನಾನು ಬೇಸಿಕಲಿ ಇಲ್ಲೇ ಕರ್ನಾಟಕದವಳೇ. ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ, ನಮ್ಮ ತಂದೆ ತಾಯಿ ಪ್ಲೇಸ್ ಅದು. ಆಮೇಲೆ ನಮ್ಮ ತಂದೆ ಇಲ್ಲೆಲ್ಲ ಎಜುಕೇಷನ್ಗೆ ಅಂತ ಹೇಳಿ ಅಲ್ಲಿದ್ದನ್ನೆಲ್ಲ ನಮ್ಮ ಅಜ್ಜ ಅವರೆಲ್ಲ ಸ್ಕೂಲ್ ಟೀಚರ್ಸು. ಸೊ ಇಲ್ಲಿ ಜಾಬಿಗೆ ಬಂದರು, ನಾವು ಇಲ್ಲೆಲ್ಲ ಎಜುಕೇಷನ್ ಮಾಡಿದ್ವಿ, ನಮ್ಮ ಸಿಸ್ಟರ್ಸು ನಾವೆಲ್ಲ. ಆಮೇಲೆ ಇಲ್ಲೇ ಸೆಟ್ಲ್ ಆಗಿ. ಹೌದು. ಸೊ ಯಾಕೆ ಈ ಕ್ವೆಶನ್ ಕೇಳಿದೆ ಅಂತಂದ್ರೆ, ಚಿಕ್ಕಮಂಗ್ಳೂರು ಅಂದ್ರಲ್ಲ ನೀವು, ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳೋಣ ಅಂತ. ಅಯ್ಯೋ ಹಾಗೇನಿಲ್ಲ, ಬ್ಯೂಟಿ ಸೀಕ್ರೆಟ್ ಮೇಕಪ್. ಬಟ್ ಸ್ಟಿಲ್ ಮೇಕಪ್ ಹಾಕಿದ್ರೂ ಕೂಡ ಇಷ್ಟು ಗ್ರೇಸ್ಫುಲ್ ಆಗಿ ಕಾಣಿಸುತ್ತೆ ತುಂಬ ಕಮ್ಮಿ. ದಟ್ಸ್ ಬಿಕಾಸ್ ಆಫ್ ಯುವರ್ ಲವ್ ಅಂಡ್ ಅಫೆಕ್ಷನ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಒನ್ ಮೋರ್ ಥಿಂಗ್, ಬಾರ್ನ್ ಆ್ಯಂಡ್ ಬಾಟರ್ ಬ್ಯಾಂಗ್ಳೂರ್ ಅಂತ ಅಂದರೆ, ಸೊ ಕಾಲೇಜ್ ಡೇಸ್ ಅಲ್ಲಿ ಯಾವುದು ನಿಮಗೆ ಮೋಸ್ಟ್ ಮೆಮೊರೇಬಲ್ ಡೇ? ಕಾಲೇಜ್ ಡೇಸಲ್ಲಿ ಮೆಮೊರೇಬಲ್ ಡೇಸ್ ಅಂತಂದರೆ, ನಾವೆಲ್ಲ ಅವಾಗ ಬಿ ಟಿ ಎಸ್ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಏನೋ ತುಂಬ ಕಷ್ಟ ಆಗೋದು, ದಿನ ನುಗ್ಲಲ್ಲಿ ಇದು ಮಾಡಿಕೊಂಡು ಇರೋದಲ್ಲ ಅವಾಗ. ಸೊ ದೋಸ್ ಆರ್ ದ ಡೇಸ್ ಟು ರೀಚ್ ಪ್ಲೇಸ್. ಒಂದು ಹೆಕ್ಟಿಕ್ ಆಗಿರೋದು, ಬೆಳಗ್ಗೆ ಎದ್ದು ಹೋಗಿ ಮತ್ತು ಸಾಯಂಕಾಲ. ಸೊ ಅದೊಂದು ಮೆಮೊರೇಬಲ್ ಟೈಮ್. ನಾನು ಈಗ ನೋಡಿದ್ರು ಬಸ್ಗಳು ಹೋದಲ್ವಾ ನಾವು ಓಡಾಡ್ತಿದ್ವಿ ಅಂತ ನೆನೆಸ್ಕೋತೀನಿ ಅಷ್ಟೇ. ಇನ್ಯಾವ ಥರದ್ದು ಅವಾಗೇನಿಲ್ಲ. ಬಟ್ ಕೆಲವು ಟೈಮಲ್ಲಿ ನಾವು ಸ್ಯಾಟರ್ಡೇ ಇಲ್ಲ ಹಾಫ್ ಡೇ ಎಲ್ಲ ಕ್ಲಾಸಸ್ ಇದ್ದಾಗ ಮೂವೀಸ್ ನೋಡೋಕೆ ಹೋಗ್ತಿದ್ವಿ. ಯಾವಾಗಲೂ ಅಲ್ಲ, ಒನ್ಸ್ ಇನ್ ಎ ಮಂತು ಆ ರೀತಿ ಯಾವಾಗಲಾದ್ರೂ ಹೋಗ್ತಾ ಇದ್ವಿ. ಅದು ಎಲ್ಲ ಬ್ಯೂಟಿಫುಲ್ ಆಗಿತ್ತು. ಫ್ರೆಂಡ್ಸು ಅಂತಂದರೆ ಅಷ್ಟೇ ಸಿಂಪಲ್ ಥಿಂಗ್ಸ್ ಎಲ್ಲ ಇಷ್ಟ. ವಿಚ್ ಇಸ್ ಯುವರ್ ಫೇವ್ರೆಟ್ ಮೂವಿ ಕನ್ನಡದಲ್ಲ? ಹಳೇದು ಅಂದರೆ ನಂಗೆ ರಾಜ್ಕುಮಾರ್ ಫಿಲ್ಮ್ಸ್ ತುಂಬ ಇಷ್ಟ. ಈಗಲೂ ನೋಡ್ತೀನಿ ನಾನು. ಅವ್ರ ಹಾಡುಗಳು ಎಲ್ಲ ತುಂಬಾ ಇಷ್ಟ ನನಗೆ. ಆಮೇಲೆ ಈಚೆಗೆ ಆ್ಯಕ್ಟರು ಅಂದರೆ ಉಪೇಂದ್ರ ಅವರು, ಸುದೀಪ್ ಅವರು ತುಂಬ ಇಷ್ಟ ಆಗುತ್ತೆ. ಆ್ಯಕ್ಟ್ರೆಸ್ಗಳಲ್ಲಿ ತಾರಾ, ಜೈಮಾಲಾ,
ಭಾರತಿ ಅವರು, ಇವರು ಮಾಲಾಶ್ರೀ, ಇವರೆಲ್ಲ ಭಾರಿ ಇಷ್ಟ. ಇಫ್ ಐ ಆಮ್ ನಾಟ್ ರಾಂಗ್, ಸುದೀಪ್ ಸರ್ ಬಂದಿದ್ರು ನಿಮ್ಮ ಹೌದು ಹೌದು event-ಗೆ. ಹೌದು ಈಸ್ ಸಚ್ ಎ ಗ್ರೇಟ್ ಆ್ಯಕ್ಟರ್ ಅವರು, ಮತ್ತು ಜೆಂಟಲ್ಮ್ಯಾನ್. ಐ ರಿಯಲಿ ಅಡ್ಮೈರ್ ಹಿಮ್ ತುಂಬ. ಎಸ್. ಏನ್ ಮಾತಾಡಿದ್ರು ಮ್ಯಾಮ್ ನಿಮ್ಗೆ? ಏನ್ ಹೇಳಿದ್ರು? ಅವರು ನನಗೆ ವಿಶ್ ಮಾಡಿದ್ರು, ಮತ್ತು ಮೇಡಮ್ ಹೀ ಸೆಟ್ ಟು ಮೀ ದಟ್ ಯು ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಎನರ್ಜಿ, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಮೂವಿ ಚೆನ್ನಾಗಿ ನಡೀಲಿ ಅಂತ ಹೇಳಿದ್ದಕ್ಕೆ ನನಗೆ ಭಾರಿ ಖುಷಿ ಆಯಿತು. ಯಾ, ಈ ಸೊ ಸಾಫ್ಟ್ ಸ್ಪೋಕನ್ ಆ್ಯಂಡ್ ಹಿ ಜಿನ್ವೆನ್ಲಿ ಕಾಂಪ್ಲಿಮೆಂಟೆಡ್ ಮೀ. ದಟ್ಸ್ ರಿಯಲಿ ಮ್ಯಾಟರ್ಸ್ ಟು ಮೀ ಅ ಲಾಟ್. ನಿಮಗೆ ಕಾಲೇಜಲ್ಲಿ ಕೃಪಾನಿಧಿಲಿ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್? ಐ ನೋ ನೀವು ಅದನ್ನ ಕಟ್ಟಿ ಸರ್ ಜೊತೆ ಬೆಳೆಸಿರೋ ಸಂಸ್ಥೆ ಆಗಿರೋದ್ರಿಂದ ಎವ್ರಿ ಡೇ ಇಸ್ ಮೋಸ್ಟ್ ಮೆಮೊರೇಬಲ್ ಡೇ ಅಂತ ಅನ್ಸುತ್ತೆ. ಬಟ್ ನೀವು ನೋಡಿದಾಗ ಯಾವುದು ತುಂಬ ಸ್ಪೆಷಲ್ ಆಗಿ ನಿಮಗೆ ಕಾಣಿಸುತ್ತೆ? ಎನಿ ಇನ್ಸಿಡೆಂಟ್ ಯು ಕ್ಯಾನ್ ಶೇರ್ ವಿತ್ ಮೀ? ಇನ್ಸಿಡೆಂಟು, ಕೆಲವು ಒಳ್ಳೆ ಇನ್ಸಿಡೆಂಟ್ಸು ಮೆಮೊರಿ ಇರುತ್ತೆ, ಕೆಲವು ಕಷ್ಟಪಟ್ಟಿದ್ದು ಮೆಮೊರಿ ಇರುತ್ತೆ. ಬಟ್ ಅದೆಲ್ಲ ನಾನು ಅವಾಗೇನಂದರೆ ನಮ್ಮ ಸ್ಟೂಡೆಂಟ್ಸ್ಗಳ ಜೊತೆ ಇರ್ತಿದ್ರಿ, ಟೇಬಲ್ ಟೆನ್ನಿಸ್ ಆಡ್ತಾಯಿದ್ವಿ. ಆಮೇಲೆ ಟು ಅವ್ರ ಸ್ಪೋರ್ಟ್ಸ್ ಡೇ ಇದ್ದಾಗ ನಾನು ಅವ್ರ ಜೊತೆ ಓಡ್ತಾ ಇದ್ದೆ, ಅದೆಲ್ಲ ಮಾಡ್ತಿದ್ದೆ. ದೋಸ್ ಆರ್ ಆಲ್ ವೆರಿ ಮೆಮೊರೇಬಲ್. ಯುನೋ, ಇಟ್ಸ್ ನಾಟ್ ಲೈಕ್ ದಟ್ ಐ ಮೇ ಇದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಮಾಡ್ಬೋದು. ಎಲ್ಲ ಅವ್ರ ಜೊತೆ ಅಥ್ಲೆಟಿಕ್ಕು, ರನ್ನಿಂಗ್ ಮಾಡ್ತಿದ್ದೆ, ಬೇರೆ ಏನು ಗೇಮ್ಸ್ ಎಲ್ಲ ಆಡ್ತಿದ್ದೆ ಅವ್ರ ಜೊತೆ. ಆಮೇಲೆ ಅವ್ರಿಗೆ ಈ ಈವೆಂಟ್ಸಲ್ಲೆಲ್ಲ ಡ್ರೆಸ್ ಮಾಡ್ತಾಯಿದ್ದೆ ನಾನು, ಹೋಗ್ಬಿಟ್ಟು ಮೇಕಪ್ ಮಾಡೋದಾಗಲಿ, ಹೇರ್ ಸ್ಟೈಲ್ ಮಾಡೋದಾಗಲಿ ಅದೆಲ್ಲ ಮಾಡ್ತಿದ್ದೆ. ಅದೆಲ್ಲ ಬ್ಯೂಟಿಫುಲ್ ಥಿಂಗ್ಸು. ದೆನ್ I used to call them to my home and cook and give it to them, and I used to enjoy eating with them. ಇನ್ನು ತುಂಬ ಕಷ್ಟದ್ದು ಅಂದರೆ, ಒಂದಿನ ಅವ್ರಿಗೆ ಲೈಟ್ ಇರಲಿಲ್ಲ ಹಾಸ್ಟೆಲಲ್ಲಿ, ಏನೋ ತೊಂದರೆ ಆಗಿಬಿಟ್ಟಿತ್ತು. ನಾನು ಬೆಳಗ್ಗೆ 10 ಗಂಟೆಯಿಂದ KEB ಆಫೀಸಲ್ಲಿ ಹೋಗ್ಬಿಟ್ಟು ಸಾಯಂಕಾಲ 6 ಗಂಟೆವರೆಗೂ ವೆಯ್ಟ್ ಮಾಡಿ ಅವ್ರನ್ನೋ ಕರ್ಕೊಂಬಂದು ಅಲ್ಲಿ ಬರೋವರೆಗೂ ನಾನು ಹೋಗಲ್ಲ, ಮಕ್ಳಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅದನ್ನಷ್ಟು ಕಷ್ಟಪಟ್ಟು ಅಲ್ಲೇ ಕೂತ್ಕೊಂಡು ಕರ್ಕೊಂಡು ಹೋಗಿ ಮಾಡಿಸಿದ್ದೆ. ಸೊ ದ್ಯಾಟ್ ಐ ರಿಮೆಂಬರ್. ಏನೋ ಅದಷ್ಟು ಹಾರ್ಡ್ ಆಗಿತ್ತು ಅವತ್ತು. ಓಕೆ. ಸೊ ನಿಮಗೆ ಸಿನಿಮಾ ಮಾಡಬೇಕು ಅಂತ ಆಫರ್ ಬಂದಿದ್ದು 18 ವರ್ಷ ವಯಸ್ಸಿದ್ದಾಗ ಆವಾಗ. ಓಕೆ. ಸೊ ಇವಾಗ ಸಿನಿಮಾ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಫಸ್ಟ್ ಟೈಮ್ ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಅನ್ಸೋದೇ ಇಲ್ಲ. ಸೊ ಪ್ರಾಕ್ಟೀಸ್ ಏನಾದರೂ ಇತ್ತಾ, ಅಥವಾ ಥಿಯೇಟರ್ ಮಾಡ್ತಿದ್ರಾ, ಡ್ರಾಮಾ ಮಾಡ್ತಿದ್ರಾ? ಇಲ್ಲ, ಥಿಯೇಟ್ರ್ ಏನೂ ಮಾಡಿಲ್ಲ ನಾನು. ವರ್ಕ್ಶಾಪ್ ಕೊಟ್ಟಿದ್ದರು ನನಗೊಂದು 15 days ವರ್ಕ್ಶಾಪ್ ಇತ್ತು. ಟ್ರೈನಿಂಗ್ ಮಾಡಿದ್ರು, ಯಾವ ರೀತಿ ಬಾಡಿ ಲ್ಯಾಂಗ್ವೇಜು, ಯಾವ ರೀತಿ ಪದಗಳನ್ನ ಹೇಳಬೇಕು, ಎಕ್ಸ್ಪ್ರೆಷನ್ಸ್ ಯಾವ ರೀತಿ ಕೊಡಬೇಕು ಅಂತ ಹೇಳಿದರು. ಬಟ್ ಇನ್ನೊಂದೇನೆಂದರೆ, ನೀವು ತುಂಬ ಇಮೋಟ್ ಮಾಡಿ ಓವರ್ ಆ್ಯಕ್ಟಿಂಗ್ ಬೇಡ, ಆರ್ಗ್ಯಾನಿಕ್ ಆಗಿ ಮಾಡಿ, ನ್ಯಾಚುರಲ್ ಆಗಿರಬೇಕು ಜಾಸ್ತಿ. ಬಿಕಾಸ್ ದಟ್ ತಾಯವ್ವ ಇಸ್ ಅ ವೆರಿ ಸಾಫ್ಟ್ ಸ್ಪೋಕನ್, ಆ್ಯಂಡ್ ಇದು ಓನ್ಲಿ ವೆನ್ ಸಿಚುವೇಶನ್ ಬೇಕಾದಾಗ ಮಾತ್ರ ಶೀಸ್ ಟು ಬಿ ವೆರಿ ರೂಡ್ ಅಂದ್ಬಿಟ್ಟು ಹೇಳಿದಾಗ ನಾನು ಅದೇ ರೀತಿ ನ್ಯಾಚುರಲ್ ಆಗಿ. ಎನಿ ಡೈಲಾಗ್? ಇವಾಗ ಎನಿ ಡೈಲಾಗ್ ಫ್ರಮ್ ತಾಯವ್ವ. ಎಸ್. ಇದು ಯಾವಾಗ ಅಂತಂದರೆ, ಒಂದು ಸಿಚುಯೇಷನಲ್ಲಿ ಒಂದು ಪೂಜಾರಿ ಬರ್ತಾನೆ, ತುಂಬ ಚಿಕ್ಕ ಹುಡುಗಿ, 14-13 ವರ್ಷದ ಹುಡುಗಿನ ಒಂದು ತುಂಬ ಏಜ್ ಆಗಿರೋರ ಹತ್ರ ಮದುವೆ ಮಾಡಿಸ್ತಿರ್ತಾರೆ ದುಡ್ಡಿಗೋಸ್ಕರ. ಆವಾಗ ನಾನು ಹೇಳ್ತೀನಿ ಅವನಿಗೆ ಈ ಥರ ಏನಂದರೆ, ಅದನ್ನು ಫಸ್ಟ್ ಹೇಳ್ತೀನಿ, ಬರೀ ದಕ್ಷಿಣೆ ಕಾಸು ಕೇಳೋಕ್ಕಾಗತ್ತೆ, ವಯಸ್ಸು ಕೇಳೋಕ್ಕಾಗಲ್ವಾ ಅಂತ ಅದನ್ನು ಹೇಳ್ತೀನಿ ನಾನು. ಏಯ್, ನಿನಗೆ ದಕ್ಷಿಣೆ ಕಾಸು ಕೇಳೋಕ್ಕಾಯ್ತತೆ, ವಯಸ್ಸು ಕೇಳೋಕ್ಕಾಗಕ್ಕಿಲ್ವಾ ಅಂತ. ವೆರಿ ನೈಸ್. ನಾನು ಯಾರು ಬಂದರು ಇಲ್ಲಿ ಅನ್ಕೊಂಬಿಟ್ಟೆ. ಎನಿ ಅದರ್? ಆ್ಯಕ್ಚುಲಿ ವೆರಿ ಗುಡ್. ಆಮೇಲೆ ಇನ್ನೊಂದು 2-3 ನಂಗೆ ತುಂಬ ದಿನ ಹಂಗೆ ಮರ್ತೋಗ್ಬಿಟ್ಟಿದೆ ಸಭಾ. ಇಟ್ಸ್ ಓಕೆ, ರೀಕಾಲ್ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮ ಟೈಮ್ ಸ್ಕ್ರಿಪ್ಟ್ ಇದೆಯಾ? ಇಲ್ಲಮ್ಮ, ನೀವು ಹೇಳಿದ್ರೆ ನಾನು ಹಾರ್ಟ್ ಅಂತ ನೀನು ಒಂಚೂರು ಕ್ಲೂ ಕೊಟ್ಟಿಲ್ಲ, ನನಗೆ ನಿಜವಾಗ್ಲೂ ತಯಾರಾಗಿ ಬರ್ತಾ ಇದ್ದೆ. ಪ್ಲೀಸ್, ಸಾರಿ, ಯು ಹ್ಯಾವ್ ಬಿಕಮ್ ಎ ಟೀಚರ್ ಟು ಮೀ ನೌ. ನಾನು ಹಿಂಗೆ ಕೂರ್ತೀನಪ್ಪ, ಅದಕ್ಕಲ್ಲ ಹೇಳಿದ್ದಕ್ಕೆ. ಹೇಗಾದರೂ ಕೂತ್ಕೊಳ್ಳಿ, ಯು ಆರ್ ವಂಡರ್ಫುಲ್. ಎನಿವೇ, ಯು ಆರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಮ್ಯಾಮ್, ಡೈಲಾಗ್ ಹೇಳ್ತಿದ್ದ ಒಂದು ಕ್ಷಣ ನಾನು ಮೂವಿ ಬಂದ್ಬಿಡ್ತಾ ಸಡನ್ಲಿ ಇಲ್ಲಿ ಅಂತ ಅನ್ನಿಸ್ತು ರಿಯಲಿ. ಆ್ಯಂಡ್ ಪ್ಲೀಸ್ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನನಗೆ ಕಳಿಸ್ಕೊಡಿ, ನನಗೆ ಬೇಕಾಗುತ್ತೆ ಒಂದು. ಆ್ಯಂಡ್ ಸೆಕೆಂಡ್ ಥಿಂಗ್, ನೀವು ಒಬ್ಬ ಸಿಂಗರ್ ಅಂತಾನು ನನಗೆ ಗೊತ್ತು, ನೀವು ಹಾಡು ಹಾಡ್ತೀರಾ ಅಂತಲೂ ಗೊತ್ತು. ಕ್ಯಾನ್ ಯು ಸಿಂಗ್ ಫಾರ್ ಅಸ್? ಇದು ಆ್ಯಕ್ಚುಲಿ ಹೇಗಾಯಿತು ಅಂತಂದರೆ, ಜನಪದ ಗೀತೆ ಇದು ಹಾಡಿರೋದು, ಫೋಕ್ ಸಾಂಗ್ ಅಂತಾರಲ್ಲ, ಹಳ್ಳಿ ಫ್ಲೇವರ್ದು, ಒಳ್ಳೆ ಹಳ್ಳಿ ಸೊಗಡಿಂದ ಸಾಂಗ್ಸ್ ಅದು.
ಏನಾಯಿತು ಅಂತಂದರೆ ನಾನು ಈ ಥರ ಸಣ್ಣ ಸಣ್ಣ ಬಿಟ್ ಸಾಂಗ್ಸ್ ಇದೆ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ನಾನು ನೋಡೋಣ ಬೇಕಾದರೆ ಹಾಡಿಬಿಟ್ಟು ನಿಮಗೆ ತೋರಿಸ್ತೀನಿ, ಇಷ್ಟ ಆದರೆ ನಾನೇ ಹಾಡ್ತೀನಿ ವಾಯ್ಸ್ಗೆ ಅಂತ ಅಂದೆ. ಅದು 4 ಲೈನ್ ಇದೆ ಸಾಂಗ್ಸ್. ಅವ್ರು ಹೇಳಿದ್ರು, ಓಕೆ ಹಾಡು ತೋರಿಸಿ, ಇಷ್ಟ ಆದರೆ ಹಾಕೋಣ, ಇಲ್ದಿರ ಬೇರೆಯವ್ರಿಗೆಲ್ಲ. ಅವ್ರು ಹಾಡಿದ್ಮೇಲೆ ಚೆನ್ನಾಗಿದೆ, ಹೀಗೆ ಇರಲಿ ಅಂತಂದರು. ಸೊ ನಾನು ಹಾಡಿದೆ, ಆ ರೀತಿ ಆಯಿತು. ನಾನು ಆ್ಯಕ್ಚುಲಿ ಸಿಂಗರ್ ಅಲ್ಲ, ಬಟ್ ಫೋಕ್ ಸಾಂಗ್ ಯಾರು ಬೇಕಾದರೂ ಹೇಳ್ಬೋದು. ನಾವೊಂದು ಟ್ಯೂನು ಗ್ರಾಸ್ ಮಾಡೋ ಕೆಪಾಸಿಟಿ ಇದ್ದರೆ ಹಾಡ್ಬೋದು. ನಾವೇನು ವಾಯ್ಸ್ ಅವ್ರ ಥರ ಇರಬೇಕು, ಇವ್ರ ಥರ ಇರಬೇಕಂತೇನಿಲ್ಲ, ಎಲ್ಲರದ್ದು ಯುನೀಕ್ ವಾಯ್ಸಸ್ಸು. ಆ ಥರ ಆಯ್ತದು. ಓಪನ್ ಹಾರ್ಟ್ ವಿತ್ ಸಭಾದಲ್ಲಿ ತಾಯವ್ವ ಡೈಲಾಗ್ ಕೇಳಿಸ್ಕೊಂಡ್ರಿ ನೀವು. ಈಗ ತಾಯವ್ವ ಅವರ ಹಾಡು ಇದು ಟೈಟಲ್ ಸಾಂಗ್ ಆ್ಯಕ್ಚುಲಿ ಸಭಾ. ನೀವೊಂಚೂರು ಸಿಂಗ್ ಮಾಡಿ, ಯಾಕೆ ಮೋಟಿವೇಟ್ ಮಾಡಬಾರ್ದು ನನಗೆ? ನೀವು ಸ್ಟಾರ್ಟ್ ಮಾಡಿ ಮ್ಯಾಮ್, ನಾನು ಸೋ ಅಂತೀನಿ. ಸರಿ, ನಿಮ್ಮ ಸ್ಮೈಲೇ ಮೋಟಿವೇಶನ್ ತಗೊಳ್ತೀನಿ. ಸೋ ಸ್ವೀಟ್ ಆಫ್ ಯು. ಇದು ಟೈಟಲ್ ಸಾಂಗು. ಹಾಡಿರೋದು ಒಬ್ಬರು ಮೇಲ್ ಸಿಂಗರ್ ಆ್ಯಕ್ಚುಲಿ. ನಾನಿವತ್ತು ಅವ್ರದನ್ನ ಟ್ರೈ ಮಾಡ್ತಿದ್ದೀನಿ ಟೈಟಲ್ ಸಾಂಗ್ನ. ಮಾತಾಡಿ ಇನ್ನೂ ವಾಯ್ಸ್ ಚೇಂಜ್ ಆಗಿದೆ, ಮತ್ತು ಆ್ಯಸ್ ಏಜ್ ಅಡ್ವಾನ್ಸಸ್ ವಾಯ್ಸ್ ಚೇಂಜ್ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನೋ ಮ್ಯಾಮ್, ಬಟ್ ಎನಿವೇ ಐ ವಿಲ್ ಸಿಂಗ್ ಫಾರ್ ಯು. ಅವ್ವ ಅವ್ವ ತಾಯವ್ವ 100 ಕಾಲ ಬಾಳವ್ವ, 100 ಕಾಲ ಬಾಳವ್ವ, ಹೆಣ್ಣು ಮಕ್ಕಳ ಬಾಳಿಗೆ ದಾರಿದೀಪ ನೀನವ್ವ, ಭೂಮಿ ತೂಕದ ಹೆಣ್ಣು ನೀನು, ಕ್ಷಮೆಯಾದರಿತ್ರಿ ಸ್ತ್ರೀ ಕುಲದ ಕಣ್ಣು ನೀ, ಜೀವ ಉಳಿಸೋವರ ಪುತ್ರಿ. ಅವ್ವ ಅವ್ವ ತಾಯವ್ವ 100 ಕಾಲ ಬಾಳವ್ವ, 100 ಕಾಲ ಬಾಳವ್ವ. ವೆರಿ ನೈಸ್. ಸೀರಿಯಸ್ಲಿ ರಿಯಲಿ ನೈಸ್. ಓಕೆ, ಸೊ ಸರ್, ಈ ಮೂವಿ ರಿಲೀಸ್ ಆದಮೇಲೆ ಅಥವಾ ನೀವೆಲ್ಲ ನೋಡಿರ್ತೀರಲ್ಲ ಆಫ್ಟರ್ ಪ್ರೊಡಕ್ಷನ್, ಫಸ್ಟ್ ಟೈಮ್ ನೋಡಿದಾಗ ಏನು ಹೇಳಿದರು? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಸೀಕ್ರೆಟ್. ಮೈ ಹಸ್ಬೆಂಡ್ ನೆವರ್ ನೋ ಆ್ಯಕ್ಟೆಡ್ ಇನ್ ಎ ಮೂವಿ. ನಾನು ಸೀಕ್ರೆಟಾಗಿ ಇಟ್ಬಿಟ್ಟಿದ್ದೆ ಇದ್ದ. ಅವ್ರಿಗೇನೂ ಗೊತ್ತಿಲ್ಲ. ನಾನು ಯಾವುದೋ ವರ್ಕ್ಶಾಪ್ಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ, ಯಾವುದೋ ಒಂದು ಮೆಡಿಟೇಷನ್ ಇದು ಅಂತ ಹೇಳ್ಬಿಟ್ಟಿದ್ದೆ. ಶೂಟಿಂಗ್ ಹೋದಾಗ ಅವ್ರಿಗೆ ಗೊತ್ತೇ ಇಲ್ಲ, ಏನೂ ಗೊತ್ತಿಲ್ಲ ಕಂಪ್ಲೀಟ್ಲಿ. ಬಿಕಾಸ್ ಇಟ್ ವಾಸ್ ಓನ್ಲಿ ಅಬೌಟ್ 11 ಡೇಸು 12 ಡೇಸು ಅಷ್ಟೇ ಶೂಟಿಂಗ್ ನಂದು. ಕೆಲವೆಲ್ಲ ಲೇಟಾಗೆ ಇಟ್ಟಿದ್ರು ನಂದೆಲ್ಲ, ಆಫ್ಟರ್ 11 ಇಟ್ಟಿದ್ರು. ಒಂದಿನ ಮಾತ್ರ ಬೇಗ ಹೋಗಿದ್ದೆ. ಆಮೇಲೆ ಬೇಡ ಮೇಡಮ್, ನೀವು ಲೇಟಾಗಿ ಬನ್ನಿ, ಇವ್ರದ್ದೆಲ್ಲ ಬೆಳಗ್ಗೆ ಹೋಗು. ಸೊ ಏನೂ ಗೊತ್ತಾಗ್ತಾ ಇರಲಿಲ್ಲ, ಸುಮ್ಮನೆ ಹೋಗ್ತೀನಿ ಬರ್ತೀನಿ ತಿಳ್ಕೊಂಡಿದ್ರು. ಆಮೇಲೆ ಏನಾಯಿತು ಅಂತಂದರೆ, ಫಸ್ಟ್ ಡೇ ಇದಿರುತ್ತಲ್ಲ, ಟೈಟಲ್ ಲಾಂಚು ಏನೋ ಟ್ರೇಲರ್ ಇರುತ್ತಲ್ಲ, ಅವಾಗ ಕರ್ಕೊಂಡು ಹೋದಾಗ ಹಿಂಗೆ ನಾನು ಹೇಳಿದೆ ಅಂದರೆ, ನಾನೇನು ಹೇಳಲಿಲ್ಲ, ಸುಮ್ಮನೆ ಕರೆದೆ. ಯಾವುದೋ ನಾನು ಯಾವುದ್ರಲ್ಲೂ ಇನ್ವೆಸ್ಟ್ ಮಾಡಿದ್ದೀನಿ ಮೂವಿಗೆ ಸುಮ್ಮನೆ. ಸೊ ಜಸ್ಟ್ ಕಮ್ ಅಂತ ಹೇಳಿ ಕರ್ಕೊಂಡು ಹೋದಾಗ ಕೂರಿಸ್ಕೊಂಡು ಹಿಂಗೆ ಬಂದಾಗ ಸುಮ್ಮನೆ ನೋಡ್ತೀವಿ. ಅವ್ರಿಗೆ ಗೊತ್ತೇ ಆಗಿಲ್ಲ, ನಾನು ಅಂತಲೇ ಗೊತ್ತಾಗಿಲ್ಲ. ಎಲ್ಲಿ ಹೀರೋ ಎಲ್ಲಿ ಬರ್ತಾಯಿದ್ದಾರೆ, ಹೀರೋಯಿನ್ ಯಾರು ಬರ್ತಾಯಿದ್ದಾರೆ ಅಂದರೆ ಎಲ್ಲ ಇಲ್ಲೇ ಇದ್ದಾರೆ ಅಂತ ಬಿಟ್ಟರೆ ಹೇಳ್ತಾರೆ. ಅವ್ರು ನೋಡಿದ್ರು. ಆಮೇಲೆ 2-3 ಸರಿ ನೋಡಿದ್ಮೇಲೆ ನಿಂತರ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನೇ ಅಂತಂದೆ. ಓ ಮೈ ಗಾಡ್, ಆ ಶಾಕ್, he couldn't believe. Then he called up to all my daughter and son, mummy has acted in movie. So sweet ಅಂದ್ಬಿಟ್ಟು. ಖಂಡಿತ ಗೊತ್ತಿರಲಿಲ್ಲ ಅವ್ರಿಗೆ. ಶಾಕ್. ಈಗಲೂ ಕೂಡ ಅವ್ರ ಮಗ ನೋಡಬೇಕಿತ್ತು. That's really amazing moment for you ಅನ್ಸುತ್ತೆ. ಬೆಸ್ಟ್ ಮೂಮೆಂಟ್. ಬೇಕಂತ ನಾನು ಆ ರೀತಿ ಮಾಡೋಣ ಅಂದ್ಬಿಟ್ಟು ಅದನ್ನ ಕ್ಯಾಪ್ಚರ್ ಮಾಡ್ಕೋಬೇಕಿತ್ತು. ಬಟ್ ಐ ಮಿಸ್ಡ್ ಹಿಸ್ ಲುಕ್ಸ್ ಎಲ್ಲ, ಕಣ್ಣುಗಳೆಲ್ಲ ಇಷ್ಟು ದೊಡ್ಡದು ಮಾಡ್ಕೊಂಡು ಅವ್ರಿಗೆ ಗೊತ್ತೇ ಇಲ್ಲ. ದಟ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಫಾರ್ ಮೆಡಿಟೇಷನ್ ಅಂತ. ನೀವು ನೆಕ್ಸ್ಟ್ ರಿಯಲಿ ಮೆಡಿಟೇಷನ್ ಕ್ಲಾಸಿಗೆ ಹೋದ್ರೂ ಅವ್ರಿಗೆ ಡೌಟ್ ಬರುತ್ತೆ. ಆವಾಗ ನಾನು ಮೂವಿ ಶೂಟಿಂಗ್ ಅಂತ ಹೇಳ್ಬಿಟ್ಟು ಮೆಡಿಟೇಷನ್ ಮಾಡಿದಾಗ ಅವ್ರಿಗೆ 2-3 ಸರಿ ನೋಡಿದ್ರು ಗೊತ್ತಾಗದೆ ಇದೆ, ಇಂತರ ಕಾಣ್ತಾ ಇದೆಯಲ್ಲ ಅಂತ ಇದ್ದಾರೆ ಕೂತ್ಕೊಂಡು. ಸೋ ಸ್ವೀಟ್, ಸೋ ಇನ್ನೋಸೆಂಟ್ ಪಾಪ. ದಟ್ ವಾಸ್ ಸಚ್ ಎ ತಮಾಷೆಯಾಗಿತ್ತು. ಸೊ ಅದೇ ಹೇಳಿರ್ಲಿಲ್ಲ ನಾನು. ಯಾಕೆಂದ್ರೆ ನಾನು ಯಾಕೆ ಹೇಳಿರ್ಲಿಲ್ಲ ಅಂದ್ರೆ ಸಭಾ,
ಈ ರೀತಿ ಅಕಸ್ಮಾತ್ ಏನಾದರೂ ಒಪಿನಿಯನ್ಸ್ ಕೊಟ್ಟರೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಅದು ತೊಂದರೆ ಆಗಬಾರ್ದು, ಏನಾದರೂ ಒಬ್ಬರು ಕಾಮೆಂಟ್ಗಳು ಕೊಟ್ಟರೆ, ಕ್ರಿಟಿಸೈಸ್ ಕೊಟ್ಟರೆ, ಅದು ಏನಾದರೂ ನನ್ನ ಮೈಂಡ್ ಮೇಲೆ ಎಫೆಕ್ಟ್ ಆದರೆ ಅದು ಆ್ಯಕ್ಟಿಂಗ್ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಸೀಕ್ರೆಟ್ ಆಗಿ ವೆರಿ ನೈಸ್ ಮ್ಯಾಮ್, ಆ್ಯಕ್ಚುಲಿ ವೆರಿ ಕ್ಲೇವರ್. ಅದಕ್ಕೋಸ್ಕರ ಆ ರೀತಿ ಮಾಡಿದ್ದೆ. ವೆರಿ ನೈಸ್. ನಿಮ್ಮ ಮಕ್ಕಳು ಈ ಮೂವಿ ನೋಡಿದ್ಮೇಲೆ ಅವ್ರ ರಿಯಾಕ್ಷನ್ಸ್ ಹೇಗಿತ್ತು? ಅವ್ರಿಗೆ ಇಷ್ಟ ಆಯಿತು, ಈ ಟಾಪಿಕ್ ಇಷ್ಟ ಆಯಿತು ಅವ್ರಿಗೆ. ಚೆನ್ನಾಗಿದೆ ಇದು ಟಾಪಿಕ್, ತುಂಬ ಚೆನ್ನಾಗಿದೆ, ಸ್ಟೋರಿ ಟೆಲ್ಲಿಂಗ್ ಇಸ್ ವೆರಿ ಗುಡ್ ಅಂತ ಹೇಳಿದ್ರು. ವೆರಿ ಸೆನ್ಸಿಟಿವ್ ಆಗಿ ಚೆನ್ನಾಗಿದೆ ಅಂತ. ಡೆಫಿನೆಟ್ಲಿ ನಾನು ನೋಡ್ತೀನಿ. ಆಕ್ಚುಲಿ ನೆನ್ನೆನೆ ಗೊತ್ತಾಯ್ತು, ಇಲ್ಲಿದ್ರೆ ನಾನು ಮೂವಿ ನೋಡ್ಕೊಂಡು ಬಂದು ನಾನು ಇಂಟರ್ವ್ಯೂ ಕೂತ್ಕೊಂಡಿದ್ದೆ. ನಿಮಗೆ ನಾನು ಸ್ಪೆಷಲ್ ಆಗಿ ಇದೆಯಲ್ಲ ನಮ್ಮ ಹತ್ರ, ಅದನ್ನು ತೋರಿಸೋಣ ಅದರಲ್ಲಿ. ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಯು ಫುಡಿ? ಇಲ್ಲ, ನಾನು ಐ ಆಮ್ ನಾಟ್ ಫುಡಿ. ಐ ಆಮ್ ನಾಟ್ ಫುಡಿ. ನಾನು ಒಂದೇ ಮೀಲ್ ಮಾಡೋದು ಪರ್ ಡೇ. ಯಾವಾಗಲಾದರೂ ಒಂದೊಂದ್ಸರಿ 2 ಹಂಗೆ ತಗೋತೀನಿ. ತುಂಬ ಕಡಿಮೆ. ನನಗೆ ಬೇಕಂತಾನೆ ಆ ಥರ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದೀನಿ. ಯಾಕೆಂದರೆ ನನಗೆ ಅಷ್ಟು ಫಿಸಿಕಲ್ ವರ್ಕ್ ಇಲ್ಲ, ಮತ್ತು ಬೇರೆ ನಂಗೆ ಫ್ರ್ಯಾಕ್ಚರ್ ಆಯ್ತಲ್ಲ, ಜಾಸ್ತಿ ವಾಕಿಂಗ್ ಮಾಡಲಿಕ್ಕೂ ಆಗಲ್ಲ, ಸುಮಾರಾಗಿ ಮಾಡ್ತೀನಿ. ಅದರಿಂದ ನಾನು ಎಷ್ಟು ನರಿಶ್ಮೆಂಟ್ ಬೇಕು ಅಷ್ಟು ತಗೊಳ್ತೀನಿ ಅಷ್ಟೇ. ಮ್ಯಾಮ್, ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಆಫ್ಟರ್ 40 ಅಥವಾ ಆಫ್ಟರ್ 50 ತುಂಬ ಹೆಣ್ಮಕ್ಳು ಅವ್ರ ಕನಸುಗಳನ್ನು ಬದಿಗೊಟ್ಬಿಟ್ಟಿರ್ತಾರೆ. ನೀವು ಹೇಳ್ದಂಗೆ ಆ್ಯಕ್ಟಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಅಥವಾ ಏನೋ ಒಂದು ಸ್ಟಾರ್ಟಪ್ ಮಾಡಬೇಕು ಅನ್ನೋದಾಗಿರ್ಬೋದು, ಅಥವಾ ಟೈಲರಿಂಗ್ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು, ಥಿಯೇಟರ್ ಆಗಿರ್ಬೋದು. 40-50 ಅಂತ ಅಂದರೆ ಇವಾಗ ನಾವು ನೋಡಿದ್ರೆ ಮಕ್ಕಳು ಮದುವೆ ಆಗಿರುತ್ತೆ, ಮಕ್ಕಳು ಒಂದು ಕಾಲೇಜ್ ಲೈಫು ಅಥವಾ ಮದುವೆವರೆಗೂ ಬಂದಿರ್ತಾರೆ, ಅಥವಾ ಮದುವೆ ಆಗಿರೋರು ಕೂಡ ಇರ್ತಾರೆ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಟ್ಲೀಸ್ಟ್ ಈಗ ನಾವು ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡೋದು. ಹೊಸ ಜರ್ನಿ ಶುರು ಮಾಡೋಕ್ಕೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಒಂದೇನಂದರೆ ನಾವು ಹಿಂಗೆ ಅನ್ಕೋಬಾರ್ದು, ತುಂಬ ಲೇಟ್ ಆಯಿತು ಅಥವಾ ತುಂಬ ಅರ್ಲಿ ಆಯಿತು ಅಥವಾ ಹೀಗೆ ಅದೆಲ್ಲ ನಾವು ಅನ್ನೆಸೆಸರಿ ಅನ್ವಾಂಟೆಡ್ ಥಾಟ್ಸ್ ತರೋದ್ರಿಂದ ನಮ್ದು ಯಾವ ಜರ್ನಿನೂ ಪ್ರೋಕ್ರಾಸ್ಟಿನೇಟ್ ಆಗಿಬಿಡುತ್ತೆ. ಇಲ್ಲ ಹಾಲ್ಟ್ ಕೊಟ್ಬಿಡ್ತೀವಿ, ಇಲ್ಲ ಬರೀ ಸುಮ್ಮನೆ ಇಟ್ ಈಸ್ ದೇರ್ ಇನ್ ದ ಬಕೆಟಲ್ಲೇ ಇರುತ್ತೆ. ವಿ ಡೋಂಟ್ ಎಕ್ಸಿಕ್ಯೂಟ್ ಇಟ್. ಯಾಕೆಂದರೆ ಟೂ ಮೆನಿ ಥಿಂಗ್ಸ್, ಥಾಟ್ಸ್ ಆರ್ ಸ್ಟಾಪಿಂಗ್ ಅಸ್ ಟು ಡೂ. ಏನಾಗುತ್ತೋ, ಯಾರು ಏನು ಅನ್ಕೋತಾರೋ ಆ ರೀತಿ ಥಿಂಕ್ ಮಾಡ್ತೀವಿ. ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ, ಯಾವುದು ಏಜ್ಗೆ ಯೋಚನೆ ಮಾಡಿದೆ, ನಿಮಗೆ ಮಾಡಬೇಕು ಅಂದರೆ ಅದಕ್ಕೆ ಅದರಲ್ಲಿ ತುಂಬ ಇಷ್ಟ ಇದ್ದರೆ, ಪ್ಯಾಷನ್ ಶುರು ಮಾಡಿ ಅಷ್ಟೇ. ಬೇರೆ ಏನು ಯೋಚನೆನೇ ಮಾಡಬೇಡಿ. ನಾನು ಹಂಗೆ ಯೋಚನೆ ಮಾಡಿದರೆ ಖಂಡಿತ ಈ ಮೂವಿ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ? ಹೌದು, ನಿಜ. ಯಾಕೆ ಅಂತಂದರೆ 60+ ಆದಮೇಲೆ ಡೆಫಿನೆಟ್ಲಿ ಏನಿದು ಏಜಲ್ಲಿ ಮಾಡೋದು ಹಾಗೆಲ್ಲ ಯಾಕೆ ಅನ್ಕೋಬೇಕು, ಕರೆಕ್ಟ್ ಅಲ್ವಾ? ಸೊ ಬಂತು, ನಂಗೆ ರೋಲ್ ಚೆನ್ನಾಗಿತ್ತು, ಮಾಡಿಬಿಟ್ಟೆ ಅಷ್ಟೇ. ನಾನೇನು ಯೋಚನೆ ಮಾಡಿಲ್ಲ, ಹಂಗೆ ಮಾಡಬೇಕು. ಅವಾಗೆಲ್ಲ ಮಾಡ್ಬೋದು, ಯಾವ ಏಜು ಅಂತ ಏನಿಲ್ಲ. ಯಾರು ಏನು ಟೈಮಲ್ಲಾದ್ರೂ ಶುರು ಮಾಡ್ಬೋದು. ಫಿಸಿಕಲಿ ನಮಗೆ ಎನರ್ಜಿ ಇದ್ದರೆ, ನಾವು ಅದಕ್ಕೆ ರೆಸೊನೇಟ್ ಆದರೆ, ನಮಗೆ ಅದರಲ್ಲಿ ಒಂದು ನಮ್ಮ ಕನೆಕ್ಷನ್ ಇದ್ದರೆ, ನೋ ಒನ್ ಕ್ಯಾನ್ ಸ್ಟಾಪ್ ಅಸ್ ಅಷ್ಟೇ. ವೆರಿ ನೈಸ್. ಸೊ ಲಾಸ್ಟ್ ನಾನು ಒಂದು ಕ್ವೆಶನ್ ಕೇಳೋ ಮೂಲಕ ನೆಕ್ಸ್ಟ್ ನಾನು ರ್ಯಾಪಿಡ್ ರೌಂಡ್, ಆಮೇಲೆ ಸ್ಟಾಪ್ ಆಗುತ್ತೆ. ನನ್ನ ಈ ಪ್ರೋಗ್ರಾಮ್ನ ಪಾಡ್ಕಾಸ್ಟ್ನ ಎಂಡ್ ಮಾಡ್ತೀನಿ. ನನ್ನ ಈ ಕ್ವೆಶನ್ ಏನು ಅಂತಂದರೆ, ವಿವೇಕಾನಂದರು ಹೇಳ್ತಾರೆ ಮ್ಯಾಮ್, ಒಂದು ದೇಶದ ಪ್ರಗತಿ, ಒಂದು ದೇಶದ ಗ್ರೋತ್ ಎಲ್ಲಿ ನಿರ್ಧಾರ ಆಗುತ್ತೆ ಅಂತಂದರೆ, ಆ ದೇಶದಲ್ಲಿ ಹೆಣ್ಮಕ್ಳನ್ನ ಎಷ್ಟು ಗೌರವಿಸ್ತಾ ಇದ್ದಾರೆ, ಎಷ್ಟು ಗೌರವದಿಂದ, ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಅವ್ರನ್ನ ಕಾಣ್ತಿದ್ದಾರೆ, ನೋಡ್ತಿದ್ದಾರೆ ಅನ್ನೋದ್ರ ಮೇಲೆ ಒಂದು ದೇಶದ ಪ್ರಗತಿ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವ್ರು ಹೇಳೋದು ಒಪಿನಿಯನ್ಗೆ ಇನ್ನೇನು ಖಂಡಿತ ಡೌಟೇ ಇಲ್ಲ. ಯಾಕೆ ಅಂತಂದರೆ ಹೆಣ್ಣಲ್ಲಿರೋ ಶಕ್ತಿ ಬೇಕಾದಷ್ಟಿದೆ ಅಲ್ವಾ? ಒಂದು ಮಗುಗೆ ಜನ್ಮ ಕೊಡ್ತಾಳೆ ಅಂತಂದರೆ, ಒಂದು ಸೃಷ್ಟಿ ಮಾಡ್ತಿದ್ದಾಳೆ ಅಂತಂದರೆ, ಕ್ರಿಯೇಟ್ ಮಾಡೋವಾಗ ಎಷ್ಟು ಶಕ್ತಿ ಇರುತ್ತೆ ಆ ಮಗುಗೆ. ನೋಡಿ, ಒಂದು ಮೌಂಟೇನಿಯರಿಂಗ್ ಮಾಡೋದು ತುಂಬ ಈಸಿ, ಆದರೆ ಒಂದು ದಿನ 1 ವರ್ಷದ ಮಗು ನಮ್ಮ ಮನೇಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, 1 ವಾರ. ಅಷ್ಟು ಅಂಥ ಶಕ್ತಿ ಒಂದು ಹೆಣ್ಣು ಮಗಳಿಗೆ ಇರಬೇಕಾದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಈಗ ಅವರು ಮನೆ ನೋಡಿಕೊಂಡು ಅಥವಾ ಹಸ್ಬೆಂಡನ್ನು ನೋಡಿಕೊಂಡು ಇದ್ದರೂ ಕೂಡ ಹಸ್ಬೆಂಡ್ ಸಕ್ಸಸ್ಗೆ ಅವಳೇ ಕಾರಣ ಅಲ್ವಾ? ಯಾಕೆಂದರೆ ಅಷ್ಟು ಶಕ್ತಿ ಇದೆ ಅವ್ರ ಹತ್ರ. ಅಥವಾ ಬೇರೆ ಇನ್ನೇನಾದರೂ ಒಂದು ಸಾಧಿಸ್ಬೇಕು ಅಂತಂದರೆ, ಈಗಿನ ಕಾಲದ ಯಂಗ್ಸ್ಟರ್ಸು, ಹೆಣ್ಣುಮಕ್ಕಳು, ಚಿಕ್ಕವ್ರು ಬೇಕಾದಷ್ಟು ಕಡೆ ಎಲ್ಲ ಕಡೆ ಸಕ್ಸಸ್ ಆಗಿದ್ದಾರೆ. ನೀವು ಯಾವ ಫೀಲ್ಡ್ ಆದರೂ ತಗೊಳ್ಳಿ,
ವೆದರ್ ಇಟ್ಸ್ ಎ ಮೆಡಿಕಲ್ ಫೀಲ್ಡ್, Yes, ಸೈನ್ಸ್, ಟೆಕ್ನಾಲಜಿ, every ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಅದರಿಂದ ಅವ್ರು ಹೇಳಿದ 100% ಎಲ್ಲರೂ ಪ್ರತಿಯೊಬ್ಬೊಬ್ಬರು ತಿಳ್ಕೊಬೇಕು. ಪ್ರತಿ ಗಂಡು ಮಕ್ಕಳು ತಿಳ್ಕೊಂಡು ಅದನ್ನು ಹೆಂಗಸರಿಗೆ ಸಪೋರ್ಟ್ ಮಾಡಬೇಕು. ಈಗ ಬಹಳಷ್ಟು ಜನ ಗಂಡಸರು ಬಹಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಇಲ್ವೇ ಇಲ್ಲ. ಎಲ್ಲೋ ಒಂದು ಲೋ ಪರ್ಸೆಂಟೇಜ್ ಇದ್ದೇ ಇರುತ್ತಲ್ಲ, ಬಟ್ ಲಾಟ್ ಆಫ್ ಮೆನ್ ಆರ್ ಸಪೋರ್ಟಿಂಗ್ ವಿಮೆನ್, ಮತ್ತು ಅವ್ರಿಗೆ ಅಸಿಸ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇದರಿಂದ ಒಳ್ಳೇದು. ಈವನ್ ನನಗೆ ಹೇಳೋದು, ದೇಶ ಕೂಡ ಆಳಲಿಕ್ಕೆ ಹೆಂಗಸರುಗಳು ಭಾಳ ಚೆನ್ನಾಗಿ ಮಾಡ್ತಾರೆ. ಮತ್ತು ಎಲ್ಲ ಕೈಂಡ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ಬಂದ್ಬಿಡುತ್ತೆ ದೇಶದಲ್ಲಿ ಅದಿದ್ದರೆ ಅವರಿದ್ದರೆ. ಹೌದು, ಯಾಕೆಂದರೆ ಶಿ ಈಸ್ ಎಂಬಾಡಿಮೆಂಟ್ ಆಫ್ ಲವ್ ಆ್ಯಂಡ್ ಪೀಸ್ ಅಲ್ವಾ? ವೆರಿ ಟ್ರೂ. ಅದಿದ್ದೇ ಇದೆ. ಎಸ್, ವೆಲ್ ಸೆಡ್ ಮ್ಯಾಮ್. ಆ್ಯಂಡ್ ಓಪನ್ ಹಾರ್ಟೆಡ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ 3 ಓಪನ್ ಹಾರ್ಟೆಡ್ ಕ್ವೆಶನ್ಸ್ ನಂದಾಗಿರುತ್ತೆ. ಕ್ವೆಶನ್ಸ್ ಏನು ಅಂತಂದರೆ, ಒನ್ ಥಿಂಗ್ ಓಪನ್ ಹಾರ್ಟೆಡ್ಲಿ ನೀವು ಸರಿಗೇನು ಹೇಳ್ತೀರಿ? ನಮ್ಮ ಹಸ್ಬೆಂಡ್ಗೆ. ಎಸ್. ನಾನು ಅವ್ರಿಗೆ ಹೇಳೋದೇನೆಂದರೆ, ನೀವು ಹೇಗಿದ್ದೀರಾ ಹಾಗೇ ಇರಿ. ನೀವಿರೋ ನೇಚರ್ ಭಾಳ ಚೆನ್ನಾಗಿದೆ. ಯಾರಿಗೋಸ್ಕರ ಏನೂ ಚೇಂಜ್ ಮಾಡ್ಕೊಳ್ಳೋದು ಬೇಡ. ಏಕೆ ಅಂತಂದರೆ ಯು ಆರ್ ಸೋ ಆರ್ಗ್ಯಾನಿಕ್ ಆ್ಯಂಡ್ ಸೋ ಬ್ಯೂಟಿಫುಲ್ ಆ್ಯಂಡ್ ಯು ಆರ್ ಸೋ ಇನ್ನಸೆಂಟ್ಲಿ ಕ್ಯೂಟ್. ಅದರಿಂದ ಅದೇ ರೀತಿ ಇದ್ರೇ ಒಳ್ಳೆಯದು. ಯಾವ ಥರನೂ ಯಾರಿಗೋಸ್ಕರ ಚೇಂಜ್ ಆಗೋದು ಬೇಡ. ವೆರಿ ನೈಸ್. ಸೊ ವಿಮೆನ್ನಿಗೆ ಓಪನ್ ಹಾರ್ಟೆಡ್ಲಿ ಏನು ಮೆಸೇಜ್ ಮ್ಯಾಮ್ ನಿಮ್ಮದು? ವಿಮೆನ್ಗೆ ಗೋ ಆ್ಯಂಡ್ ಗೆಟ್ ಇಟ್ ವಾಟ್ ಎವರ್ ಯು ವಾಂಟ್. ಡೋಂಟ್ ಹೆಸಿಟೇಟ್. ಈ ಟೈಮ್ ಸರಿ ಇಲ್ಲ, ಈ ಏಜ್ ಸರಿ ಇಲ್ಲ, ಅಥವಾ ನನ್ನ ಸರ್ಕಮ್ಸ್ಟೆನ್ಸ್ ಸರಿ ಇಲ್ಲ ಅಂತ ಏನೂ ಅಂದ್ಕೋಬೇಡಿ. ಯು ಕ್ರಿಯೇಟ್ ದ ಸರ್ಕಮ್ಸ್ಟೆನ್ಸ್ ವಾಟ್ ಯು ವಾಂಟ್ ಅಂತ ಹೇಳ್ತೀನಿ. ವೆಲ್ ಸೆಡ್. ಸೊ ಓಪನ್ ಹಾರ್ಟೆಡ್ಲಿ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ಏನು ಹೇಳ್ತೀರಿ? ನಮ್ಮ ಕೃಪಾನಿಧಿ ಇರೋ ಸ್ಟಾಫ್ಗಾಗಲಿ ಅಥವಾ ನಮ್ಮ ಸ್ಟೂಡೆಂಟ್ಸ್ಗಳಾಗಲಿ, ದೇರ್ ಆಲ್ ಸಚ್ ಎ ಬ್ಯೂಟಿಫುಲ್ ಸೋಲ್ಸ್. ಎಷ್ಟು ಚೆನ್ನಾಗಿ ಎಲ್ಲ ಎಜುಕೇಷನ್ ಆಗಲಿ, ನಮ್ಮ ಜೊತೆ ರ್ಯಾಪು ಆಗಲಿ ಎಲ್ಲ ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ, ತುಂಬ ಬ್ಲೆಸ್ಸಿಂಗ್ಸ್ ಬರಲಿ, ಒಳ್ಳೊಳ್ಳೆ ಹೈಟ್ಸ್ ರೀಚ್ ಆಗಲಿ, ಒಳ್ಳೊಳ್ಳೆ ಪೊಸಿಷನ್ ಬರಲಿ, ಒಳ್ಳೆ ಹ್ಯುಮ್ಯಾನಿಟಿ ಇರಲಿ, ಎಂಪತಿ ಇರಲಿ ಅಂತ ಹೇಳಿ ಇದು ಮಾಡ್ತೀವಿ. ಓಪನ್ ಹಾರ್ಟೆಡ್ ಈ ಪ್ರೋಗ್ರಾಮಿಗೆ ಏನು ಹೇಳ್ತೀರಿ? ಓಪನ್ ಹಾರ್ಟ್ ವಿತ್ ಸಭಾಗೆ ನಾನೇನು ಹೇಳ್ತಿದ್ದೀನಿ ಅಂದರೆ, ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ನೀವು ಶುರು ಮಾಡಿದ್ದು ಪ್ರೋಗ್ರಾಮ್ ಭಾಳ ಒಳ್ಳೇದಿದೆ. ಯಾಕೆ ಅಂತಂದರೆ ಎಲ್ಲ ಕಡೆ ನಾವು ಓಪನ್ ಹಾರ್ಟ್ ಆಗಿ ಶೇರ್ ಮಾಡ್ಕೊಳ್ಳೋಕೆ ಟೈಮೇ ಇರೋದಿಲ್ಲ. ಹೌದು. ಈಗ ನೀವು ಇಷ್ಟು ಚೆನ್ನಾಗಿ ಪ್ರತಿಯೊಂದೊಂದು ಡೀಟೇಲ್ ಆಗಿ ಕೇಳ್ತಾ ಇರೋದು ಅಂತಂದರೆ ಪ್ರತಿಯೊಬ್ಬೊಬ್ಬರು ಎಂಜಾಯ್ ಮಾಡ್ತಾರೆ. ನೀವು ಈ ಥರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಕ್ಕೆ ಭಾಳ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಫ್ಲರಿಶ್ ಆಗಲಿ ಅಂತ ಬೆಸ್ಟ್ ವಿಶಸ್ ಕನ್ವೆ ಮಾಡ್ತೀನಿ. ಮೈ ಪ್ಲೇಷರ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಹ್ಯಾವಿಂಗ್ ಸಚ್ ಅ ಗ್ರೇಟ್ ಪರ್ಸ್ನಾಲಿಟಿ, ಸಚ್ ಅ ಬ್ಯೂಟಿಫುಲ್ ಸೋಲ್. ಥ್ಯಾಂಕ್ ಯು ಸೋ ಮಚ್. ಓಪನ್ ಹಾರ್ಟೆಡ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಬಂದು ತುಂಬ ಓಪನ್ ಆಗಿ ಮಾತಾಡಿ ಸಾಕಷ್ಟು ಜನರಿಗೆ ಮೆಸೇಜ್ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇದು ಇವತ್ತಿನ ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಗೀತಪ್ರಿಯ ಮ್ಯಾಮ್ ಅವರ ಪ್ರಿಯವಾಣಿ ಆಗಿತ್ತು. ಸೊ ಇಂತಹ ಅನೇಕ ಮತ್ತು ಇಂತಹ ವಿಶಿಷ್ಟ ಪರ್ಸ್ನಾಲಿಟಿಗಳು ಮುಂದಿನ ಹಂತದಲ್ಲಿ ನನ್ನ ಜೊತೆಗೆ ಜಾಯ್ನ್ ಆಗ್ತಾ ಹೋಗ್ತಾರೆ. ಸೊ ಏನು ಮಾಡ್ತಿರ್ತೀರಿ ಅಲ್ಲಿವರೆಗೂ ಅಂತಂದರೆ, ಟಾಕಿಂಗ್ ಪ್ಯಾರೆಟ್ಸ್ನಲ್ಲಿ ಬರೋ ಪಾಡ್ಕಾಸ್ಟ್, ಟಾಕಿಂಗ್ ಪ್ಯಾರೆಟ್ಸ್ನಲ್ಲಿ ಬರೋ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡ್ತಾ ಇರಿ. ಜೊತೆಗೆ ನೆಕ್ಸ್ಟ್ ಇಂಟರ್ವ್ಯೂ ಯಾರ್ದಾಗಿರಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.